ನಿಮ್ಮ ಪ್ರಕಾರ ಧರ್ಮ ಅಂದ್ರೆ ಏನು? ಧರ್ಮಗಳನ್ನ ರಾಜಕೀಯವಾಗಿ ಯೂಸ್ ಮಾಡ್ಕೊಳ್ತಾ ಇರೋದು ಕೇವಲ 2-3% ಜನ. ಆ 2-3% ಜನ ಶುರು ಮಾಡಿದ ಟ್ರೆಂಡು ಈಗ ಒಂದು 30-40%ಗೆ ಬಂದು ನಿಂತಿದೆ. ಇವತ್ತು ಕಂಡವ್ರ ಮನೆ ಮಕ್ಕಳು ಹಾಳಾಗ್ತಿದ್ದಾರೆ, ನಾಳೆ ನಮ್ಮ ಮನೆ ಮಕ್ಕಳಿಗೂ ನಿಲ್ಲುತ್ತೆ. ಯಾಕೆ ಅಷ್ಟು ದ್ವೇಷ ಬಿಜೆಪಿ ಅಂದ್ರೆ? ಬಿಜೆಪಿ ವಿರುದ್ಧ ನೀವು ಮಾತಾಡಿದ್ರೆ ನಿಮ್ಗೆ ಗುಂಡಿಟ್ಟು ಕೊಂದು ಬಿಡ್ತಾರೆ. ಜಸ್ಟ್ ಇಮ್ಯಾಜಿನ್, ನಾಳೆಯಿಂದ ಇಂಡಿಯಾದಲ್ಲಿ ಮುಸಲ್ಮಾನ್ರಿಲ್ಲ ಅಂತ, ನಾಳೆಯಿಂದ ಬಿಜೆಪಿನೂ ಇರಲ್ಲ. ನನ್ನ ನ್ಯೂಡ್ ಪಿಕ್ಚರ್ಸ್ಗಳನ್ನ ಮಾಡಿ AI ಎಡಿಟ್ ಮಾಡಿ ನನ್ನ ಮುಖ ಕೆಳಗಡೆ ನ್ಯೂಡ್ ಪಿಕ್ಚರ್ನ ಮಾಡಿ ಬುಲ್ಲಿ ಅಂತ ಒಂದು ಆ್ಯಪಲ್ಲಿ ಸೇಲಿಗಿಡ್ತಾರೆ ನನ್ನನ್ನು. ಈಗ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನ ಬೇಸತ್ತಿದ್ದಾರೆ ಅಂತ ಅನ್ಸ್ತಿಲ್ವಾ? ನಾವು ರೂಲ್ಸ್ ಹಾಕ್ಬಿಟ್ಟಿದೀವಿ, ಬರೀ ಸಾಬ್ರು ಹೆಣ್ಗಸರು ಮಾತ್ರ ಫ್ರೀ ಬಸ್ಸಲ್ಲಿ ಓಡಾಡಬೇಕು ಅಂತ. ನೀವು ಪಾಪ ಭಾರಿ ಭಕ್ತಿ ಇತ್ತಲ್ಲಪ್ಪ, ನೀವು ಅರ್ಚಕರಿಗೆ 4,000 ರೂಪಾಯಿ ಕೊಡ್ತಿದ್ರಿ, ನಾವು ಅದನ್ನು 1 to ಡಬಲ್ ಮಾಡಿದ್ವಿ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ರು ಅಂತ ಅನ್ಸಲ್ವಾ? ಯಾಕೆ ರಾಜಕಾರಣ? ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಹೀಗೆ ಬಳಸ್ಕೊಂಡು ಹೆಣ್ಮಕ್ಳನ್ನ ಮುಂದುವರಿಸ್ಬಿಡ್ತಾರೆ ಅನ್ನೋ ಥರದೊಂದು ಕೆಟ್ಟ ನರೇಟಿವ್ ಸಮಾಜದಲ್ಲಿ ಇದೆ. ನರೇಂದ್ರ ಮೋದಿ ಅವರು ನಾಟಕಕಾರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಾಯ್, ನಮಸ್ಕಾರ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ಕರ್ನಾಟಕ ಟಿವಿ ಸ್ಪೆಷಲ್ ಪಾಡ್ಕಾಸ್ಟ್ ನಾನ್ ಆಯ್ಕೆ ಪಾಡ್ಕಾಸ್ಟ್ಗೆ ಸ್ವಾಗತ. ನಾ ಹಿಂದೆ ನಾನ್ ಆಯ್ಕೆ ಈ ಪಾಡ್ಕಾಸ್ಟ್ ನಲ್ಲಿ ಬಹಳಷ್ಟು ನಾಯಕಿಯರು ಬರ್ತಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಸೊ ಇವತ್ತು ನನ್ನೊಟ್ಟಿಗೆ ಒಬ್ರು ಡೇಟ್ ಡೆವಿಲ್ ನಾಯಕಿ ಇದ್ದಾರೆ. ನಾನು ಯಾಕೆ ಈ ವರ್ಡ್ ನ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ಯಾವುದೇ ವಿಚಾರ ಬಂದ್ರು ಏನೇ ಬಂದ್ರು ಮತ್ತೊಂದು ಬೇರೆ ಯೋಚನೆ ಇಲ್ಲದೆ ಅದ್ರ ಬಗ್ಗೆ ಏನ್ ತಮ್ಮ ಅನಿಸಿಕೆ ಇದೆ, ಏನ್ ಸತ್ಯ ಅಥವಾ ಯಾವ್ದು ಸುಳ್ಳು, ಅವರ ಅಭಿಪ್ರಾಯ ಏನಿದೆ ಅನ್ನೋದ ಅಷ್ಟೇ ನೇರವಾಗಿ ಮಾತನಾಡ್ತಾರೆ. 17-18ನೇ ವಯಸ್ಸಿಗೆನೆ ಪಾಲಿಟಿಕ್ಸ್ಗೆ ಬರ್ತಾರೆ. ಈ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಯಾಕೆ ಪಾಲಿಟಿಕ್ಸ್ ಅಂತ ಒಂದು ಮಾತು ಕೂಡ ಇದೆ. ಅಂಥದ್ರಲ್ಲಿ ಒಂದು ಮುಸ್ಲಿಂ ಮಹಿಳೆಯಾಗಿ ಪಾಲಿಟಿಕ್ಸ್ಗೆ ಬಂದು ಅವ್ರದೇ ಆದಂತ ಒಂದು ಚಾಪನ್ನ ಮುಚ್ಚಿದ್ದಾರೆ, ಸಕ್ರಿಯ ರಾಜಕಾರಣಿ ಆಗಿದ್ದಾರೆ. ಸೊ ಅವ್ರು ಬೇರೆ ಯಾರು ಅಲ್ಲ, ನಜ್ಮಾ ಚಿಕ್ಕನೇರಳೆ ಅವ್ರು ನನ್ನೊಟ್ಟಿಗೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇ ಬಿ ನಾನ್ ಡೇರ್ ಡೆವಿಲ್ ಅಂತ ಹೇಳಿದಾಗ ಈ ಪಾಡ್ಕಾಸ್ಟ್ ಫುಲ್ ಅದೇ ರೀತಿಯಾಗಿ ಡೇರ್ ಡೆವಿಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೀನಿ. ಅಂಡ್ ಫಸ್ಟ್ ಆಫ್ ಆಲ್ ನಮ್ಮ ನಾನ್ ಆಯ್ಕೆ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅಂಡ್ ನೀವು ನಮ್ಗೆ ಟೈಮ್ ಕೊಡ್ತಿರೋ ನಂಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಅಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಟಾಕ್ ವಿತ್ ಯು, ಬಿಕಾಸ್ ನಾನು ಆಗ್ಲೇ ಹೇಳ್ದಾಗೆ ಏನೇ ಕೇಳಿದ್ರು ಬೇರೆ ಯೋಚನೆ ಮಾಡದೆ ಮಾತನಾಡ್ತೀರಾ. ಆ ಕಾನ್ಫಿಡೆಂಟ್ ಅಥವಾ ಆ ಮಾತು ನನಗೆ ಬಹಳ ಇಷ್ಟ ಆಗುತ್ತೆ. ಸೊ ಫಸ್ಟ್ ನಜ್ಮಾ ಅವ್ರು ನಾನು ಆಗ್ಲೇ ಹೇಳ್ದಾಗೆ 17-18ನೇ ವಯಸ್ಸಿಗೆ ರಾಜಕಾರಣಕ್ಕೆ ಬರ್ತೀರಾ, ಯಾಕೆ ರಾಜಕಾರಣ? ನಾನು ಚಿಕ್ಕವಳಿದ್ದಾಗ ಮನೆಯಲ್ಲಿ ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ತುಂಬಾ ವೀಕ್ ಇದ್ದೆ. ಬೇರೆ ಸಬ್ಜೆಕ್ಟ್ ಎಲ್ಲ ಔಟ್ ಆಫ್ ಔಟ್ ನನ್ ಸ್ಕೋರ್ ಬರ್ತಿತ್ತು. ಮ್ಯಾಥಮೆಟಿಕ್ಸ್ ಅಲ್ಲಿ 60 ಮೇಲೆ ಏರ್ತಿರ್ಲಿಲ್ಲ, 70 ಬಂದ್ರೆ ತುಂಬಾ ಹೈಯೆಸ್ಟ್, ಆ ತರದೊಂದು ಫೀಲಿಂಗ್ ಇರ್ತಿತ್ತು. ಯಾಕೆ ಮ್ಯಾಥ್ಸ್ ಓದಕ್ಕಾಗಲ್ಲ ಅಥವಾ ಕಲಿಯಕ್ ಆಗ್ತಿಲ್ಲ ನನಗೆ ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ. ನಮ್ಗೆ ನಮ್ಮ ಬೀದಿನಲ್ಲಿ ಒಬ್ರು ಪಾಪಣ್ಣ ಅಂತಿದ್ರು. ಅವರು ಮ್ಯಾಥ್ಸ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್, ITI ಮಾಡ್ತಾ ಇದ್ರು. ಬಟ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗೆಲ್ಲ ಏನಾದ್ರೂ ಕೇಳಿದ್ರು, ಥಿಯರಮ್ಸ್ ಆಗಿರ್ಲಿ ಅಥವಾ ಜಿಯೋಮೆಟ್ರಿ ಆಗಿರ್ಲಿ, ಯಾವ್ದನ್ ಕೇಳಿದ್ರು ಅವರು ನಿರರ್ಗಳವಾಗಿ ಹೇಳ್ತಾ ಇದ್ರು ಮತ್ತೆ ಹೇಳ್ಕೊಡ್ತಾ ಇದ್ರು. ಐ ವಾಸ್ ಇನ್ 8th or 9th ಸ್ಟ್ಯಾಂಡರ್ಡ್. ನಮ್ಮ ಮನೆಗ್ ಬಂದವರು ಹೇಳ್ಕೊಡೋರು. ಒಂದಿನ ಜೋರ್ ಮಳೆ ಬಂತು. ನಮ್ ಚಿಕ್ಕನೇರಳೆ ಅರ್ಮಲ್ ನಾಡು, ಮಳೆ ಬಂತು ಜೂನ್ ಜುಲೈ ತಿಂಗಳಲ್ಲಿ ಅಂದ್ರೆ ದೋ ಅಂತ ಹಿಡ್ಕೊಂಡ್ಬಿಡತ್ತೆ. ಸೋನೆ ಹಿಡ್ದಿತ್ತು. ನಮ್ ಮನೆ ಚಿಕ್ಕದು, ಮನೆ ಎದುರಿಗೆ ಅವ್ರು ಕುತ್ಕೊಂಡು ಹೇಳ್ಕೊಡ್ತಾ ಇದ್ರು. ಏಕ್ದಮ್ ನಾನು ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟೆ. ಮನೆ ಒಳಗಡೆ ಕರ್ಕೊಂಡು ಹೋಗಾದ್ಮೇಲೆ ಆ ಸುತ್ತಮುತ್ತ ಒಂದಷ್ಟು ಜನ ಬೇರೆಯವರೆಲ್ಲ ನಮ್ಮ ಅಪ್ಪ ಅಮ್ಮ ಬಂದ ತಕ್ಷಣ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು, ಇವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಲು ಅಂತ. ನಾನು ಅವರು ಮನುಷ್ಯರಲ್ವಾ, ಅವ್ರನ್ನ ಕರ್ಕೊಂಡು ಹೋದ್ರೆ ಏನು ಅಂತ ಪ್ರಶ್ನೆ ಮಾಡಿದಾಗ ನನ್ನ ತಾಯಿ ನಮ್ಮ ತಂದೆಗೆ ಹೇಳ್ತಾ ಇದ್ರು, ಯಾವ ಜಾತಿ ಯಾವ ಧರ್ಮ ಕಟ್ಕೊಂಡು ಏನ್ ಮಾಡ್ಬೇಕು, ಅವ್ರು ಓದ್ಸೋ ಓದು ಇವಳು ತಲೆಗೆ ಹೋಗ್ತಿದೆ ತಾನೆ,
ಅರ್ಥ ಆಗ್ತಿದೆ ತಾನೆ. ಅವ್ರ ವಿದ್ಯಾದಾನ ಮಾಡ್ತಿದ್ದಾರೆ ಅಂತ ಅಂದ್ಮೇಲೆ ಅವ್ರ ಟೀಚರ್ಸ್ ಸಮಾನ. ಯಾವ ಜಾತಿ ಯಾವ ಧರ್ಮ ನಾವ್ ಯಾಕೆ ನೋಡ್ಬೇಕು? ಸೊ ಈ ಜಾತಿಯ ತಾರತಮ್ಯಗಳ ಬಗ್ಗೆ ನನ್ಗೆ ನಾನೊಂದ್ 8ನೇ 9ನೇ ಕ್ಲಾಸ್ ಇರುವಾಗ್ಲಿಂದ ನನಗ್ ಪ್ರಜ್ಞೆ ಬರಕ್ ಶುರುವಾಯ್ತು. ಅದಕ್ಕಿಂತ ಮುಂಚೆನೂ ನನ್ಗೊಂದು ಇನ್ಸಿಡೆಂಟ್ ಆಗಿತ್ತು. ನಾನೊಂದ್ 5ನೇ ಕ್ಲಾಸ್ ಇರ್ಬೇಕಾದ್ರೆ ಈ ನಮ್ಮಲ್ಲಿ ಹೊಗೆ ಸೊಪ್ಪುಗೆ ಗೊಬ್ಬರ ಹಾಕೋದಕ್ ಕೆಲ್ಸಕ್ಕೆ ಮಕ್ಳನ್ನೇ ಕರ್ಕೊಂಡ್ ಹೋಗೋದು, ಯಾಕಂದ್ರೆ ಬಗ್ಗಿ ಈಸಿಯಾಗಿ ಗೊಬ್ಬರ ಹಾಕೋದು ಅಂತ. ಕೈ ತೊಳಿಯಕ್ ಹೋಗಿ ಯೂರಿಯಾ ಎಲ್ಲ ಮುಟ್ಟಿರ್ತೀವಲ್ಲ, ಒಂದ್ ಬಾವಿಗೆ, ಕರೆಂಟ್ ಬಾವಿ ಅದು, ಆ ಬಾವಿ ಕೈ ತೊಳಿಯಕ್ ಹೋಗಿ ನಾನ್ ಬಾವಿ ಒಳಗಡೆ ಬಿದ್ಬಿಟ್ಟಿದ್ದೆ. ಆಗ ನನ್ನ ಒಬ್ರು ಉಳಿಸಿದ್ರು. ನನ್ ತಾಯಿ ನಾನ್ 8th 9th ಬಂದಾಗ ಈ ಪ್ರಶ್ನೆನ, ಈ ಜಾತಿ ಪ್ರಶ್ನೆ ಇರಿಸಿದಾಗ ನಾನು ಅದನ್ನ ಅಲ್ಲಿ ಕನೆಕ್ಟ್ ಮಾಡ್ಕೊಂಡೆ. ಎಸ್, ನಮ್ ಜೀವ ಉಳ್ಸೋದಕ್ಕೆ, ನಮಗ್ ವಿದ್ಯೆ ಕೊಡೋದಕ್ಕೆ, ಅಥವಾ ನಮ್ ಹೊಲದಲ್ಲಿ ಬಂದ್ ಕೆಲ್ಸ ಮಾಡೋದಕ್ಕೆ ಜಾತಿ ಧರ್ಮ ಇದ್ಯಾವ್ದು ಮುಖ್ಯ ಆಗಲ್ಲ. ವೆನ್ ಇಟ್ ಕಮ್ಸ್ ಟು ಇನ್ಕ್ಲೂಸಿವಿಟಿ, ಅವ್ರನ್ನ ಒಪ್ಕೊಳ್ಳೋ ವಿಚಾರ ಬಂದಾಗ, ಅವ್ರನ್ನ ಮನೆ ಒಳಗಡೆ ಕರ್ಕೊಳ್ಳೋ ವಿಚಾರ ಬಂದಾಗ, ಅಥವಾ ನಾವ್ ಅವ್ರ ಮನೆಗ್ ಹೋಗೋ ವಿಚಾರ ಬಂದಾಗ, ತಿನ್ನೋ ವಿಚಾರ ಬಂದಾಗ, ನಾವ್ ಯಾಕೆ ಜಾತಿ ಧರ್ಮ ನೋಡ್ತಾ ಇದೀವಿ ಅನ್ನೋ ಪ್ರಶ್ನೆ ನನ್ಗೆ ಅವಾಗ್ಲಿಂದ ಬರೋದಕ್ ಶುರುವಾಯ್ತು. ಅವತ್ತಿನಿಂದ ನಾನು ಯೂಶುವಲಿ ನಮ್ಮ ಭಾಗದಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬ್ಯಾಂಬೂಗಳು ಹಾಕ್ಬಿಟ್ಟು, ಆ ಬಂಬು ಇರುತ್ತಲ್ಲ, ಆ ಬಂಬು ಹಾಕ್ಬಿಟ್ಟು ಅದ್ರ ಮೇಲೆ ತಾಳೆ ಗರಿಗಳನ್ನ ಅಥವಾ ತೆಂಗಿನ ಗರಿಗಳನ್ನ ಹಾಕಿ ಹಸುಗಳನ್ನ ಕಟ್ಟೋದಕ್ಕೆ ಒಂದು ಮಾಡ್ಕೊಂಡಿರ್ತಾರೆ. ಅದ್ರ ಒಳಗಡೆ, ಆ ಬಂಬುಗಳ ಒಳಗಡೆ ಗ್ಲಾಸ್ ಇಟ್ಟಿರೋರು. ಈ ಹೊಗೆ ಸೊಪ್ಪು ಟೈಮಲ್ಲೇ ಜಾಸ್ತಿ ಆಳುಗಳು ಬರೋದು. ಬೇರೆ ಟೈಮ್ ಎಲ್ಲ ಹಿಂಗಾರು ಬೆಳೆ ಮಾಡ್ಬೇಕಾದ್ರೆ ಅದು ರಾಗಿ ಬೆಳೆಯೋದಾಗಿರ್ಬೋದು, ಅಥವಾ ಬೇರೆ ಕಾಳುಗಳು ಬೆಳೆಯೋದಾಗಿರ್ಬೋದು, ತಟ್ನಿ ಅದೆಲ್ಲ ಬೆಳಿಬೇಕಾದ್ರೆ ಮನೆಯವರೇ ಕೆಲಸ ಮಾಡ್ಕೊಂತಾರೆ. ಹೊಗೆ ಸೊಪ್ಪಿನ ಕೆಲ್ಸಕ್ಕೆ ಜಾಸ್ತಿ ಜನ ಆಳುಗಳು ಬೇಕಾಗಿರತ್ತೆ. ಆ ಟೈಮಲ್ಲಿ ಪರ್ಟಿಕ್ಯುಲರ್ ಕಾಸ್ಟ್ ನ ಜನಕ್ಕೆ ದಲಿತರು ಬಂದಾಗ ಆ ಗ್ಲಾಸ್ ಗಳನ್ನ ತೆಗಿಯಕ್ ಹೇಳೋರು. ಆ ಗ್ಲಾಸು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಆಲ್ಮೋಸ್ಟ್ 7 ತಿಂಗಳ ಹೋಗಿರುತ್ತೆ. ಅದನ್ನ ತೆಗಿಯಕ್ ಪಾಪ ಅವ್ರು ಕಷ್ಟ ಪಟ್ಕೊಂಡು ತೆಗಿಬೇಕಾಗಿತ್ತು. ಆ ಧೂಳ್ ಅಷ್ಟ್ ಹಿಡ್ದಿರ್ತಿತ್ತು ಅಂದ್ರೆ ಅವ್ರ ಮೇಲಿಂದ ಹಿಂಗ್ ನೀರ್ ಬಿಟ್ರೆ ಅದನ್ನ ನೀಟಾಗಿ ತೊಳೆದು ಅದ್ರಲ್ಲಿ ಟೀ ಕುಡಿಯಕ್ಕೆ ಒಂಥರ ಆಡ್ ಅನ್ಸೋ ತರದ್ ಫೀಲಿಂಗ್ ಇರ್ತಿತ್ತು. ತಟ್ಟೆಗಳು ಹಂಗೇನೆ. ನನ್ಗ ಅಲ್ಲಿಂದ ಶುರುವಾಗಿ ನಾನು ನನ್ ಮನೆಯಲ್ಲಿ ಮೊದಲನೇ ಇಟ್ಟ ಸ್ಟೆಪ್ ಏನು ಅಂತ ಅಂದ್ರೆ, ಗ್ಲಾಸ್ಗಳು ಹೊರಗಡೆ ಇಡಬಾರ್ದು. ನಾವ್ ತಿಂದಿದ್ದು ತೊಳಿತೀವಿ, ಅವರು ಹಂಗೆ ತಿನ್ನೋದು, ನಾವ್ ಹಾಕೋ ಅನ್ನನೇ ತಿನ್ನೋದು, ಅದನ್ನು ನಾವೇ ತೊಳಿಬೇಕು, ಅದನ್ನು ನಾವೇ ಕ್ಲೀನ್ ಮಾಡ್ಕೊಬೇಕು. ನಾವು ಫಸ್ಟ್ ಈ ಜಾತಿ ತಾರತಮ್ಯನ ಬಿಡ್ಬೇಕು ಅದ್ ನನ್ ಮನೆಯಿಂದ ಶುರು ಆಗ್ಬೇಕು ಅಂತ. ಐ ಆಮ್ ವೆರಿ ಫಾರ್ಚುನೇಟ್. ನನ್ ತಾಯಿಗೆ ಈ ತರದ್ದೆಲ್ಲ ಪ್ರಜ್ಞೆಗಳು ತುಂಬಾ ಚೆನ್ನಾಗಿದೆ. ಅವ್ರು ತುಂಬಾ ಕಡಿಮೆ ಓದಿರೋದು, 8ನೇ ಕ್ಲಾಸ್ ಓದಿದ್ದಾರೆ. ನನ್ನ ತಂದೆನೂ 8ನೇ ಕ್ಲಾಸ್ ಓದಿರೋದು. ಬಟ್ ಅವ್ರಿಗೆ ಆ ಸೋಶಿಯೋ ಪೊಲಿಟಿಕಲ್ ಸಿನಾರಿಯೋಗಳನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅವ್ರಿಗೆ ನಾವು ಪುಸ್ತಕ ಓದ್ ತಿಳ್ಕೊಂಡಿರ್ಬೋದು. ಅವ್ರ ಪುಸ್ತಕ ಓದ್ದೆ ಬರೀ ಸಮಾಜನ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದಾರೆ. ಶಿ ಅಗ್ರೀಡ್. ನನ್ನ ತಂದೆ ಕೂಡ ಅಗ್ರಿ ಮಾಡಿದ್ರು. ಅಲ್ಲಿಂದ ನನಗೆ ಈ ಪೊಲಿಟಿಕಲ್ ಸೆನ್ಸಸ್ಗಳು ಯಾಕೆ ತಾರತಮ್ಯ ಆಗುತ್ತೆ ಅದನ್ನ ನಾನು ಟೀಚರ್ಸ್ ಹತ್ರ ಹೋಗಿ ಕೇಳೋದು. ಯಾಕೆ ತಾರತಮ್ಯ ಮಾಡ್ತಾರೆ, ಯಾಕೆ ಡಿಫ್ರೆನ್ಶಿಯೇಷನ್ಸ್ ಮಾಡ್ತಾರೆ, ಆಗ್ಲೇ ನಿಮಗೆ ಅದು 8th 9th ಅಲ್ಲಿ ಇರ್ಬೇಕಾದ್ರೆ ತುಂಬಾ ಕ್ಯೂರಿಯಾಸಿಟಿ ಇರೋ ಏಜ್ ಅಲ್ವಾ ಅದು. ಆ ಏಜ್ ಇಂದ ನಾನು ತಿಳ್ಕೊಳಕ್ ಶುರು ಮಾಡಿದೆ. ಆಮೇಲೆ ನಾನು PUC ಓದೋದಕ್ಕೆ ಮೈಸೂರಿಗೆ ಬಂದೆ. ನಾನ್ ಭಾಷಣ ಎಲ್ಲ ಮಾಡ್ತಾ ಇದ್ದೆ, ಚರ್ಚಾ ಸ್ಪರ್ಧೆಗಳಿಗೆ ಹೋಗ್ತಿದ್ದೆ, ಪ್ರಬಂಧ ಬರೀತಿದ್ದೆ. ಆಗೆಲ್ಲ ನಮ್ ಕಾಲೇಜಲ್ಲಿ ಈ ಕ್ಲಬ್ಸ್ ಅಂತ ಇರ್ತಾ ಇತ್ತು, ಗ್ರೀನ್ ಕ್ಲಬ್, ರೆಡ್ ಕ್ಲಬ್ ಎಲ್ಲ. ಆ ಕ್ಲಬ್ಗಳಲ್ಲಿ ಏನಾದ್ರು ಕಾಂಪಿಟೇಷನ್ ಆಗಿ ಪ್ರೈಸ್ ಬಂದ್ರೆ ಅಮೌಂಟ್ ಕೊಡ್ತಾ ಇದ್ರು, ಅಥವಾ ವೌಚರ್ಸ್ ಕೊಡ್ತಾ ಇದ್ರು. ಒಂದು ಕಂಪಲ್ಸರಿ ಆ ದುಡ್ಡಲ್ಲಿ ಪುಸ್ತಕನೇ ಖರೀದಿ ಮಾಡ್ಬೇಕು. ಮೈಸೂರಲ್ಲಿ 2 ಬುಕ್ ಸ್ಟೋರ್ ಫೇಮಸ್, ಒಂದು ನವಕರ್ನಾಟಕ, ಇನ್ನೊಂದು ಸಪ್ನಾ ಬುಕ್ ಹೌಸ್. ಸಪ್ನಾ ಬುಕ್ ಹೌಸ್ ಹೋಗ್ಬೇಕು ಅಂತ ಅಂದ್ರೆ ಮೋರ್ ಪಕ್ಕ ಇರೋ ಸಪ್ನಾ ಬುಕ್ ಹೌಸ್ಗೆ ನಾವು ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕು, ಬಲ್ಲಾಳ್ ಸರ್ಕಲ್ ಇಂದ. ಅಲ್ಲಿಂದ ಒಂದು ಬಸ್ ಹಿಡ್ಕೊಂಡು ಹೋಗಿ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋಗಿ ತಗೊಂಡ್ ಬರ್ಬೇಕು. ನವಕರ್ನಾಟಕ ಹಾಗಿರ್ಲಿಲ್ಲ. ನಾನು ಪ್ರತಿ ಶನಿವಾರ ಊರಿಗೆ ಬರ್ಬೇಕಾದ್ರೆ ಬಲ್ಲಾಳ್ ಸರ್ಕಲ್ ಇಂದ ರಾಮಸ್ವಾಮಿ ಸರ್ಕಲ್ ತನಕ ನಡ್ಕೊಂಡ್ ಬರೋದು. ರಾಮಸ್ವಾಮಿ ಸರ್ಕಲ್ ಅಲ್ಲಿ ನವಕರ್ನಾಟಕ ಬುಕ್ ಸ್ಟೋರ್ ಹೋಗೋದು, ದುಡ್ಡು ಕೊಡೋದು, ನಂಗೆ ಯಾವ್ದಾದ್ರು ಒಂದ್ ಒಳ್ಳೆ ಪುಸ್ತಕ ಕೊಡಿ ಅಂತ. ನವಕರ್ನಾಟಕ ಕಮ್ಯುನಿಸ್ಟ್ ಚಳುವಳಿಗೆ ಸಂಬಂಧಪಟ್ಟಂತಹ CPI ಪಾರ್ಟಿಯ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತಹ ಒಂದು ಪುಸ್ತಕ ಮಳಿಗೆ ಅದು ನವಕರ್ನಾಟಕ. ಆಗದೆಲ್ಲ ಗೊತ್ತಿರ್ಲಿಲ್ಲ. ಈಗ ರಾಜಕೀಯ ಚಳುವಳಿ ಅಂತೆಲ್ಲ ಬಂದ್ಮೇಲೆ CPI ಇದು ಬುಕ್ ಸ್ಟೋರ್ ಅಂತ ಗೊತ್ತಾಗಿದ್ದು. ಅಲ್ಲಿ ತಗೊಂಡೋಗಿ ಕೊಟ್ಟಾಗ ಅವ್ರು ಇದೇ ತರದ್ ಯಾವ್ದಾದ್ರು ಪುಸ್ತಕ ಕೊಡೋರು. ತುಂಬಾ ಇನ್ಸ್ಪೈರಿಂಗ್ ಆಗಿರುವಂತಹ ಮಹಿಳೆಯರ ಪುಸ್ತಕಗಳು, ಮತ್ತೆ ಈ ತಾರತಮ್ಯಗಳನ್ನ ಹೊಡೆದೋಡ್ಸೋದಕ್ಕೆ ವಿದ್ಯಾರ್ಥಿಗಳಾಗಿರುವಂತಹ ನಾವು ಏನನ್ನ ಓದ್ಬೇಕು,
ಮತ್ತೆ ಕಮ್ಯುನಿಸ್ಟ್ ಚಳವಳಿಗೆ ಸಂಬಂಧಪಟ್ಟಿದ್ದು, ದಲಿತ ಚಳವಳಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಮುಸಲ್ಮಾನರ ಹೋರಾಟಗಳಿಗೆ ಸಂಬಂಧಪಟ್ಟಿದ್ದು, ಈ ತರದೆಲ್ಲ ಪುಸ್ತಕಗಳನ್ನ ಕೊಡೋರು. ಥಮಸ್ ಆಗಿರ್ಲಿ ಅಥವಾ ನಂಗೆ ಚೆನ್ನಾಗಿ ನೆನಪಿದೆ ಟ್ರೈನ್ ಟು ಪಾಕಿಸ್ತಾನ್ ಆಗಿರ್ಲಿ, ಆ ಪುಸ್ತಕಗಳನ್ನೆಲ್ಲ ಮತ್ತೆ ಕಮ್ಯುನಿಸ್ಟ್ ಚಗುವೇರನ ಪುಸ್ತಕ ಆಗಿರ್ಲಿ, ಪುಟ್ ಪುಸ್ತಕಗಳೆಲ್ಲ ಇರ್ತಾ ಇತ್ತು, ಅವೆಲ್ಲನೂ ಅವ್ರು ಕೊಡ್ತಾ ಇದ್ರು ನಂಗೆ. ಸೊ ಹಾಗೆ ನನ್ನ ಅರಿವಿನ ಪಯಣ ಶುರುವಾಯ್ತು ಪುಸ್ತಕಗಳಿಂದ. ನಾನೇನು ಪಾಲಿಟಿಕ್ಸ್ ಬರ್ಬೇಕು ಅಥವಾ ಸಕ್ರಿಯ ರಾಜಕಾರಣ ಮಾಡ್ಬೇಕು ಇವೆಲ್ಲ ನಂಗೆ ಏನ್ ಇರ್ಲಿಲ್ಲ. NRCCAA ಮೂವ್ಮೆಂಟ್, ನಾನು ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ. ಒಂದ್ ಅಂಗನವಾಡಿ ಹೋರಾಟದಲ್ಲಿ ನಂಗೆ ನವೀನ್ ಸೂರಿಂಜೆ ಅವರು, ದಿನೇಶ್ ಅಮೀನ್ ಮಠ್ ಅವರು, ಗೌರಿ ಲಂಕೇಶ್ ಅವರು, ಇಂತಹ ಜನಗಳ ಪರಿಚಯ ಆಯ್ತು. ಅವ್ರಗಳ ಜೊತೆ ಒಂದು ಒಡನಾಟ ಬೆಳೀತು. ಈ ಒಡನಾಟ NRCCAA ಅನ್ನುವಂಥ ಕರಾಳ ಕಾಯ್ದೆಗಳನ್ನ ಬಿಜೆಪಿ ತಂದಾಗ ಅದಕ್ಕೆ ಪ್ರತಿರೋಧವನ್ನ ನಾವು ಒಡ್ಡಲೇಬೇಕು ಅನ್ನುವಂಥ ಒಂದು ದೊಡ್ಡ ಮೂವ್ಮೆಂಟ್ ಬಿಲ್ಡ್ ಆಯ್ತು. ಇವತ್ತಿಗೆ ಇಡೀ ಸ್ವತಂತ್ರ ಭಾರತ ನಂತರದ ನೀವು ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಮುಸ್ಲಿಂ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದ ಚಳುವಳಿ ಯಾವುದು ಅಂತ ಹೇಳಿದ್ರೆ ಸ್ವತಂತ್ರ ಸಂಗ್ರಾಮವನ್ನ ಹೊರತುಪಡಿಸಿ ಅದು NRCCAA ಕರಾಳ ಕಾಯ್ದೆಗಳನ್ನ ವಿರೋಧಿಸಿ ಬಿಜೆಪಿ ವಿರುದ್ಧ ನಡೆದಂತಹ ಪ್ರತಿಭಟನೆಗಳು, ಚಳುವಳಿ. ಆ ಚಳುವಳಿಯ ಭಾಗವಾಗಿ ನಾನು ನನ್ಗೇನ್ ಗೊತ್ತಿತ್ತು ಅದನ್ನ ನಾನು ಮಾತಾಡೋದಕ್ ಶುರು ಮಾಡಿದೆ, ಮಾಧ್ಯಮಗಳ ಎದುರಿಗೆ ಭಾಷಣಗಳಲ್ಲಿ ಹೇಳೋದಿಕ್ ಶುರು ಮಾಡಿದೆ. ಆ ಮೂಲಕ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪಾಲಿಟಿಕ್ಸ್ ಎಂಟರ್ ಆದೆ. ಕಾಕತಾಳೀಯ ಅನ್ನೋ ಹಾಗೆ ಅವತ್ತಿಗೆ ನನ್ನ ಕುಟುಂಬ JDS ನಲ್ಲಿ ತುಂಬಾ ಸಕ್ರಿಯವಾಗಿದ್ದಂತಹ ಕುಟುಂಬ. ಪಿರಿಯಾಪಟ್ಟಣದಲ್ಲಿ ಮುಸಲ್ಮಾನರ ಫ್ಯಾಮಿಲಿ ಯಾರು ತುಂಬಾ ಆಕ್ಟಿವ್ ಇದ್ದಾರೆ ಅಂತ ಅಂದ್ರೆ ಅದು ನಮ್ಮ ಕುಟುಂಬದ ಹೆಸರು ಕೂಡ ಇತ್ತು. ಸೊ ಹಂಗಾಗಿ ನಾನು ಅನಿವಾರ್ಯವಾಗಿ JDS ಹೋಗ್ಲೇಬೇಕಾಯ್ತು. ಸೊ ಫ್ರಮ್ ದೇರ್ ಮೈ ಪೊಲಿಟಿಕಲ್ ಕರಿಯರ್ ಸ್ಟಾರ್ಟೆಡ್. ದೇವೇಗೌಡರು ನಾನು ಹಾಸನದಲ್ಲಿ ಅವ್ರ ಜೊತೆಗೆ ಒಂದು ಸ್ಟೇಜ್ ಅನ್ನ ಶೇರ್ ಮಾಡ್ಕೊಂಡಿದ್ದೆ NRCCAA ಸಂಬಂಧಪಟ್ಟ ಹಾಗೆ. ಆಗ ಮತ್ತೆ ಇನ್ನೊಂದ್ ಕಡೆ 2-3 ಕಡೆ ಅವ್ರು ನನ್ನ ಭಾಷಣ ನೋಡಿ YSV ದತ್ತ ಅವ್ರು ಕೇಳಿದ್ರು ಯಾರು ಈ ಹುಡುಗಿ ಅಂತ. ದತ್ತಣ್ಣ ಇಲ್ಲ ನಂಗೆ ಪರಿಚಯದ ಹುಡುಗಿನೇ, ಹಿಂಗ್ ಚಳುವಳಿ ಭಾಗ ಆಗೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಹಾಗೆ ಪೊಲಿಟಿಕಲ್ ಕರಿಯರ್ ಕೂಡ ಸ್ಟಾರ್ಟ್ ಆಯ್ತು. ನಾನು ಈ ಪೊಲಿಟಿಕಲ್ ಬರಕ್ಕಿಂತ ಮುಂಚೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದೆ ಈ ಧರ್ಮ, ಜಾತಿ, ಅಲ್ಲಿಂದಾನೇ ನೀವು ಚಿಕ್ಕ ವಯಸ್ಸಿಂದಾನೇ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಬರ್ತಾ ಇತ್ತು. ನಿಮ್ಮ ಪ್ರಕಾರ ಧರ್ಮ ಅಂದ್ರೆ ಏನು? ನಮ್ಮೂರಲ್ಲೆಲ್ಲ ಒಂದ್ ಮಾತಿದೆ, ನಡ್ಕೊಂಡ್ರೆ ಧರ್ಮವಾಗಿ ನಡ್ಕೋಬೇಕು, ಮಾತಾಡಿದ್ರೆ ಧರ್ಮವಾಗಿ ಮಾತಾಡ್ಬೇಕು, ಬದುಕಿದ್ರೆ ಧರ್ಮವಾಗಿ ಬದುಕಬೇಕು, ಯಾರು ತಲೆ ಹೊಡೆದು ಬದುಕಬಾರ್ದು ಅಂತ. ಸೊ ನನ್ನೂರಿನಲ್ಲಿ ಆ ಧರ್ಮ ಅನ್ನುವ ಪದ ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಒಳ್ಳೆತನಕ್ಕೆ. ನನ್ನೂರಿನಲ್ಲಿ ಧರ್ಮ ಅನ್ನೋದು ಪದವನ್ನ ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಸತ್ಯಕ್ಕೆ. ನನ್ನೂರಿನಲ್ಲಿ ಧರ್ಮ ಅನ್ನುವ ಪದವನ್ನ ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಯಾರಿಗೂ ಅನ್ಯಾಯ ಮಾಡದೆ ನ್ಯಾಯದ ಪರವಾಗಿ ನಿಲ್ಲೋದಕ್ಕೆ. ಸೊ ಈ ಮೂರನ್ನು ಕೂಡ ಸತ್ಯ, ನ್ಯಾಯ, ನಿಷ್ಠೆ, ಸಮಾನತೆ, ಇದ್ರ ಪರವಾಗಿ ನಿಲ್ಲೋದೆ ಧರ್ಮ. ಆ ಧರ್ಮಗಳು ಹುಟ್ಟಿದೆ. ಇವತ್ತು ಇಸ್ಲಾಂ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಬೌದ್ಧಿಸಂ ಆಗಿರ್ಬೋದು, ಜೈನಿಸಂ ಆಗಿರ್ಬೋದು, ಇವೆಲ್ಲದರ ತಳಪಾಯ ಯಾವುದು? ಅನ್ಯಾಯದ ವಿರುದ್ಧದ ಹೋರಾಟ, ಸುಳ್ಳಿನ ವಿರುದ್ಧದ ಹೋರಾಟ, ಮೂಢನಂಬಿಕೆಗಳ ವಿರುದ್ಧದ ಹೋರಾಟ, ಅನಾಚಾರಗಳ ವಿರುದ್ಧದ ಹೋರಾಟ. ಅತಿ ದೊಡ್ಡ ಎಕ್ಸಾಂಪಲ್ ಬೇಕು ಅಂದ್ರೆ ನಮ್ಮ ಲಿಂಗಾಯತ ಧರ್ಮ. ಅಣ್ಣ ಬಸವಣ್ಣನವರು ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳ್ತಾರೆ, ದಯೇ ಬೇಕು ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಅಂತ ಹೇಳ್ತಾರೆ. ವಾಟ್ ಡಸ್ ದಟ್ ಮೀನ್? ಅದ್ರರ್ಥ ನೀವು ಸರಿಯಾದ ದಾರಿಯಲ್ಲಿ ನಡೀಬೇಕು ಅಂತ. ಸರಿಯಾದ ದಾರಿಯಲ್ಲಿ ನಡೆಯುವಂತ ಒಂದು ಹಾದಿಯೇ ಧರ್ಮ. ಬಟ್ ಈಗ ಧರ್ಮ ಅನ್ನೋದು ಆ ರೀತಿಯಾಗಿ ಉಳ್ಕೊಂಡಿದ್ಯಾ? ನೋ. ನಾವು ಧರ್ಮಗಳ ಕಿತ್ತಾಟ ಜಾಸ್ತಿ ಆಗ್ತದೆ. ಮೊದಲನೇ ತಪ್ಪು, ಧರ್ಮದ ಬಗ್ಗೆ ಮಾತಾಡೋ ನಾವುಗಳು ನಮ್ಮ ಧರ್ಮದ ಮೂಲ ಆಶಯ ಯಾವುದು ಅನ್ನೋದನ್ನ ಮರ್ತಿದ್ದೀವಿ. ಓಕೆ, ಯಾವ ಬಸವಣ್ಣವರು ಸಮಾನತೆಗೋಸ್ಕರ ಹೋರಾಡಿದ್ರು, ಯಾವ ಬಸವಣ್ಣವರು ತಮ್ಮ ಅನುಭವ ಮಂಟಪದಲ್ಲಿ ಸೂಳೆ ಸಂಕವ್ವೆಯಿಂದ ಹಿಡಿದು ಮಾದಾರ ಚೆನ್ನಯ್ಯನಿಂದ ಹಿಡಿದು ಎಲ್ಲಾ ಜಾತಿ ಧರ್ಮದವ್ರನ್ನ ಕರ್ಕೊಂಡ್ ಬಂದು ಕೂರ್ಸಿ ಅನುಭವ ಮಂಟಪವನ್ನ ಕಟ್ಟಿದ್ರು. ಅದರ ಆಶಯಗಳನ್ನ ನಾವು ಎಷ್ಟು ಫಾಲೋ ಮಾಡ್ತಾ ಇದೀವಿ? ಮೊದಲನೇದಾಗಿ ಕನ್ನಡಿಗರಾಗಿ. ಇಸ್ಲಾಂ ಆಗಿರ್ಬೋದು, ಇಸ್ಲಾಂ ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಅನ್ಯಾಯ ದುಡ್ಡು ತಿನ್ನಬಾರ್ದು, ಸುಳ್ಳು ಹೇಳ್ಬಾರ್ದು, ವಂಚನೆ ಮಾಡಬಾರ್ದು ಅಂತ ಹೇಳುತ್ತೆ. ನಾವೆಷ್ಟು ಮಟ್ಟಿಗೆ ನಡ್ಕಂತಿದೀವಿ? ಕಮ್ಮಿ ಪಾಲ್ಸಂತ. ಹಿಂದೂ ಧರ್ಮ ಏನ್ ಹೇಳುತ್ತೆ?
ಎಲ್ಲರೂ ವಸುದೈವ ಕುಟುಂಬಕಂ ಅಂತ ಹೇಳತ್ತೆ. ನಾವು ವಸುದೈವ ಕುಟುಂಬಕಂನ ಫಾಲೋ ಮಾಡ್ತಿದೀವ? ಎಲ್ಲೋ ಯುದ್ಧ ನಡೆದ್ರೆ ನಮಗ್ ಸಂಭ್ರಮಾಚರಣೆ, ಏಯ್ ನನ್ ವೋಟ್ ಬ್ಯಾಂಕ್ ಗಟ್ಟಿ ಆಯ್ತು. ಎಲ್ಲೋ ಜಗಳ ಆಡ್ಕಂತಿದ್ರೆ ನನ್ ವೋಟ್ ಬ್ಯಾಂಕ್ ಗಟ್ಟಿ ಆಯ್ತು. ಇವತ್ತು ಹೆಂಗ್ ಹಿಂದೂ ಮುಸಲ್ಮಾನ್ರಿಗೆ ಜಗಳ ಆಡ್ಸಿ ನನ್ ವೋಟ್ ಬ್ಯಾಂಕ್ ನ ಗಟ್ಟಿ ಮಾಡ್ಕೊಬೇಕು, ಖಂಡಿತ ಯೋಚನೆ ಮಾಡ್ತಿದೀವಿ. ಸೊ ಧರ್ಮವನ್ನ ಯಾರು ನಾವು ಗುತ್ತಿಗೆ ತಗೊಂಡಂಗ ಆಡ್ತಿದೀವಲ್ಲ, ನಾವು ಆ ಧರ್ಮ ಅಥವಾ ನನ್ನ ಧರ್ಮ, ನಾನೀಗ ಇಸ್ಲಾಂ ಫಾಲೋ ಮಾಡ್ತಿದ್ದೀನಿ ಅಂತ ಅಂದ್ರೆ ನನ್ನ ಇಸ್ಲಾಂನ ಆಶಯ ಏನು, ಅದಕ್ಕೆ ನಾನು ಎಷ್ಟು ಮಟ್ಟಕ್ಕೆ ನಡ್ಕೊಳ್ತಿದ್ದೀನಿ ಅದನ್ನ ನಾನು ನೋಡ್ಬೇಕಲ್ವಾ. ಯು ನಾಟ್ ಲುಕಿಂಗ್ ಇನ್ ಟು ದಟ್, ಇವನ್ ಇನ್ಕ್ಲೂಡಿಂಗ್ ಮೀ, ಯು ನಾಟ್ ಲುಕಿಂಗ್ ಇನ್ ಟು ದಟ್. ಹೌದು, ಆ ಮೂಲನ ಬಿಟ್ಟು ಇವರು ಎಲ್ಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಧರ್ಮ ಅಂತ ಹೇಳಿದ್ರೆ ಜಗಳ ಆಡೋವಂಥದ್ದು, ನೀನ್ ಯಾವ್ದು ಧರ್ಮ ನಾನ್ ಯಾವ್ದು. ಬಟ್ ಕೆಲವೊಂದು ಕಡೆ ಹೌದು, ನಿಜವಾಗ್ಲೂ ಎಲ್ಲಾ ಕಡೆನೂ ಅದೇ ರೀತಿಯಾಗಿಲ್ಲ, ಕೆಲವೊಬ್ರು ಇದ್ದಾರೆ, ಬಟ್ ಬಹಳಷ್ಟು ಕಮ್ಮಿ. ಧರ್ಮನ ರಾಜಕೀಯವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಧರ್ಮಗಳನ್ನ ರಾಜಕೀಯವಾಗಿ ಯೂಸ್ ಮಾಡ್ಕೊಳ್ತಾ ಇರೋದು ಕೇವಲ 2-3% ಜನ. ಆ 2-3% ಜನ ಶುರು ಮಾಡಿದ ಟ್ರೆಂಡ್ ಈಗ ಒಂದು 30-40%ಗೆ ಬಂದು ನಿಂತಿದೆ. ಬಟ್ ಸ್ಟಿಲ್ ಇವತ್ತಿಗೂ ಆ ಧರ್ಮದ ಆಶಯಗಳು ಸಾಮಾನ್ಯ ಜನರಲ್ಲಿ ಜೀವಂತವಾಗಿದೆ. ನಾವು ನೋಡ್ಬಹುದು ಸೂಫಿಸಂ, ನೀವು ನಾರ್ತ್ ಕರ್ನಾಟಕ ಸೈಡ್ ಹೋಗ್ಬಿಟ್ರೆ ಮೊಹರಂ ಆಚರಣೆ ಎಲ್ಲ ಹಿಂದೂ ಮುಸಲ್ಮಾನರು ಸೇರಿ ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಊರಿನ ಯಾವ್ದೋ ಜಾತ್ರೆಗಳು ನಡೀತಾ ಇರುತ್ತೆ, ಯಾವ್ದೋ ತೇರ್ ನಡೀತಾ ಇರುತ್ತೆ, ಅಲ್ಲಿ ಫಸ್ಟ್ ಮುಸಲ್ಮಾನರು ಪೂಜೆ ಸಾಮಾನ್ ತಂದು ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವ್ದೋ ದರ್ಗಾದ ಉರೂಸ್ ನಡೀತಿರುತ್ತೆ, ಫಸ್ಟ್ ಹಿಂದೂಗಳ ಮನೆಯಿಂದ ಸಕ್ರಿ ಬರ್ಬೇಕು ಅಂತ ಹೇಳ್ತಾರೆ. ನಾವೇನ್ ಕಂಪ್ಲೀಟ್ಲಿ ಹೋಪ್ ನ ಕಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಇವತ್ತಿಗೂ ಕೂಡ ಜನರ ಮನಸ್ಸಲ್ಲಿ ಪ್ರೀತಿ, ವಿಶ್ವಾಸ, ಭ್ರಾತೃತ್ವ ಇವುಗಳು ಬಾಕಿ ಇದೆ. ಆದ್ರೆ ದೊಡ್ಡ ಸೆಕ್ಟ್ ಆಫ್ ಪೀಪಲ್ ಆಗಿರೋ ಪೊಲಿಟಿಷಿಯನ್ಸ್, ಅದನ್ನ ಹಾಳು ಮಾಡಿ ಒಪಿನಿಯನ್ ಮೇಕರ್ಸ್ ಆಗಿರೋ ನಾವುಗಳು ಅದನ್ನ ಕಂಪ್ಲೀಟ್ಲಿ ಹಾಳು ಮಾಡಿದ್ದಾರೆ. ಆಲ್ರೆಡಿ ಹಾಳು ಮಾಡ್ತಾ ಇದೀವಿ, ಹಾಳು ಮಾಡಿದೀವಿ. ಅದನ್ನ ಸರಿದಾರಿಗೆ ತರುವಂತಹ ಜವಾಬ್ದಾರಿ ನಮ್ಮ ಈ ಪೊಲಿಟಿಷಿಯನ್ ಸೆಕ್ಟರ್ ಏನಿದೆ, ನಮ್ಮ ಕಮ್ಯುನಿಟಿ ಏನಿದೆ, ಇದ್ರ ಮೇಲಿದೆ. ನಾವು ಇದನ್ನ ಸರಿ ಮಾಡಿದ್ರೆ ನಾಳೆ ನಮ್ಮ ಮಕ್ಳು ಮೊಮ್ಮಕ್ಳು ನೆಮ್ಮದಿಯಾಗಿ ಬದುಕ್ತಾರೆ. ನಾವ್ ಎಷ್ಟೇ ಕೋಟಿ ಆಸ್ತಿ ಮಾಡಿಟ್ರು ಈ ಧರ್ಮದ ಜಗಳದಲ್ಲಿ ಇವತ್ತು ಕಂಡವ್ರ ಮನೆ ಮಕ್ಳು ಹಾಳಾಗ್ತಿದ್ದಾರೆ, ನಾಳೆ ನಮ್ಮ ಮಕ್ಳಿಗೂ ನಿಲ್ಲುತ್ತೆ. ಖಂಡಿತವಾಗ್ಲೂ ಆ ದಿನ ಬಂದ್ರು ಏನ್ ಆಶ್ಚರ್ಯ ಪಡೋಲ್ಲ, ಆಶ್ಚರ್ಯ ಪಡೋ ಹಾಗೆ ಇಲ್ಲ. ನೋಡ್ತಾ ಇದೀವಲ್ವಾ ಇವತ್ತು ಏನಾಗ್ತದೆ, ಇರಾನ್ ಅಲ್ಲಿ ಏನಾಯ್ತು, ಇಸ್ರಾಯೇಲ್ ಅಲ್ಲಿ ಏನಾಯ್ತು, ವಾಟ್ಸ್ ಹ್ಯಾಪನಿಂಗ್. ಇರಾನ್ ಇಸ್ರೇಲ್ ಯಾಕೆ, ಮಂಡ್ಯ ಕೆರಗೋಡು ಗ್ರಾಮದಲ್ಲಿ ಏನಾಯ್ತು, ಏನೆಲ್ಲ ಆಯ್ತು. ನಮ್ ಮಂಡ್ಯ ಮೈಸೂರು ಅಂತಂದ್ರೆ ನಮ್ಗೆ ಭ್ರಾತೃತ್ವಕ್ಕೆ ಹೆಸರು. ನಾವು ನೋಡೋದಿಲ್ಲ ಗುರು, ನಾವು ಹಿಂದೂಗಳು ಸಾಬ್ರುಗಳು ಅಣ್ತಮ್ಮಂದ್ರಿದ್ದಂಗೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದವು. ವಾಟ್ ಹ್ಯಾಪನ್? ಈಗ ಅದೆಲ್ಲ ಪ್ರೋತ್ಸಾಹ ಕೊಟ್ಟಿದ್ ಯಾರು? ನಮ್ಮಗಳ ಒಂದು ಸಣ್ಣ ಅರಿವಿನ ಕೊರತೆ. ಆಯ್ತಾ, ನಾವು ಒಂಚೂರು ಬಿಟ್ಕೊಂಡಿದ್ದಷ್ಟೇ ಬಂದ್ಬಿಡ್ತು ದ್ವೇಷ ರಾಜಕಾರಣ. ಅಲ್ಲಿಗೂನು ಎಂಟ್ರಿ ಕೊಟ್ಟಾಯ್ತು. ನಮ್ಗಿದ್ದಿದ್ ಒಂದೇ ಧರ್ಮ, ನಾವೆಲ್ಲ ನೊಗ ಹೊತ್ಕೊಂಡ್ ಹೋಗೋರು ಗುರು, ಅವೆಲ್ಲ ಹೊಲ ಉಳೋರು. ನಮ್ದು ಒಂದೇ ಜಾತಿ, ರೈತರ ಜಾತಿ. ನಮ್ದೊಂದೇ ಧರ್ಮ, ರೈತರ ಧರ್ಮ. ಈಗ ಬದಲಾಗ್ತಾ ಇದೆ. ನಮ್ ಧರ್ಮ ಯಾವ್ದು ಅಂದ್ರೆ, ನಾವು ಬೆಳಿಗ್ಗೆ ಎದ್ದು ಅಂದ್ರೆ ನೇಗ್ಲು ಹೊತ್ಕೊಂಡ್ ಹೋಯ್ತಾ ಇರ್ಬೇಕು, ಯಾವ ಜಾತಿ ಯಾವ ಧರ್ಮ ನೋಡಿ ಹೋಗ್ ಮರಯ ಅಂತ ಹೇಳಿ ಅದೆಲ್ಲ ಯೋಚನೆನೂ ಮಾಡ್ತಾ ಇರ್ಲಿಲ್ಲ ಅದ್ರ ಬಗ್ಗೆ. ಹಂಗ ಹೇಳ್ತಿದ್ದವ್ರು ಇವತ್ತಿಗೆ ನಾವೇನಾಗಿದೀವಿ, ನಾನ್ ಹಿಂದೂ, ನೀನ್ ಮುಸ್ಲಿಂ, ಆ ಒಂದು ಅವರೇ ಬಾರ್ಡರ್ ಹಾಕೊಂಡ್ಬಿಟ್ಟಿದಲ್ವಾ ಆತರ. ಈಗ ನಾನು ಮೈಸೂರು ಮಂಡ್ಯದವಳು, ನಮ್ಗೆಲ್ಲ ನಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲೂ ನಮಗ್ ಗೊತ್ತೇ ಇರ್ಲಿಲ್ಲ ಈ ಮುಸ್ಲಿಂ ಅನ್ನೋದು ಬೇರೆ, ಹಿಂದೂ ಅನ್ನೋದು ಬೇರೆ. ಮನೆ ಬೆಳೆಯೋ ಹುಣಸೆ ಹಣ್ಣು ಈ ರೈತರ ಮಕ್ಳುಗಳಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಆ ಹುಣಸೆ ಹಣ್ಣು ತಗೊಳಕ್ಕೆ ಬೇರೆ ಯಾರು ಬಂದ್ರು ಕೊಡೋದಿಲ್ಲ. ನಮ್ಮೂರ್ ಸಾಬ್ರು ಹೇಳ್ಬಿಟ್ಟಿದೀವಿ, ಅವ್ರಿಗೆ ಕೊಡ್ಬೇಕು. ಪ್ರತಿ ವರ್ಷ ನಾವು ಅವ್ರಿಗೆ ಕೊಡೋದು, ಈ ವರ್ಷನೂ ನಾವು ಅವ್ರಿಗೆ ಕೊಡೋದು ಅಂತ ಹೇಳೋದು. ಗುಜರಿ ಸಾಮಾನ್ಗಳಾಗಿರ್ಲಿ, ಇದೆಲ್ಲ ಕೊಡುಕೊಳ್ಳುವಿಕೆಯ ಪದ್ಧತಿ ಇತ್ತು. ಅದೇ ಹುಣಸೆ ಹಣ್ಣನ್ನ ರೈತರು ಅವ್ರಿಗೆ ಕೊಟ್ಟು ಸಾಬ್ರು ಕ್ಲೀನ್ ಮಾಡಾದ್ಮೇಲೆ ವಾಪಸ್ ಅವ್ರ ಹತ್ರ ತಗೊಳ್ತಾ ಇದ್ರು. ಸೊ ಈ ತರದ್ ಒಂದು ಪ್ರೋಸೆಸ್ ಇತ್ತಲ್ಲ, ಒಂದು ಸಹಬಾಳ್ವೆ ಇತ್ತಲ್ಲ. ಪ್ರೋಸೆಸ್ ಅಲ್ಲ ಅದು, ಪ್ರೋಸೆಸ್ ತುಂಬಾ ಟೆಕ್ನಿಕಲ್ ವರ್ಡ್ ಆಗೋಗುತ್ತೆ. ನಮ್ಮ ದೈನಂದಿನ ಬದುಕೆ ಹಂಗಾಗೋಗಿತ್ತು. ಬಟ್ ನಾವು ಅತ್ಕರಾವಳಿಗರ ಇನ್ಫ್ಲೂಯೆನ್ಸೋ, ದ್ವೇಷ ಭಾಷಣಗಳ ಇನ್ಫ್ಲೂಯೆನ್ಸೋ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸೋ ತುಂಬಾ ಬೇಸರ ಮತ್ತು ಬೇಜಾರಾಗುತ್ತೆ. ನಮ್ ಮಂಡ್ಯ ಮೈಸೂರು ಹಿಂಗಾಗೋಯ್ತಲ್ಲ. ಖಂಡಿತವಾಗ್ಲೂ ಹೌದು. ಇನ್ನು ನಜ್ಮಾ ಅವರು ಮೊದಲಿಗೆ ನೀವಾಗ್ಲೇ ಹೇಳ್ತಾ ಇದ್ರಿ JDS ಬಂದೆ ಅಂತ. ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಅನಿವಾರ್ಯತೆ ಇತ್ತು ನನಗೆ JDS ಬರೋವಂಥದ್ದು ಅಂತ. ಆ ಅನಿವಾರ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ಪಕ್ಷಕ್ಕೆ ಹೋಗ್ತಾ ಇದ್ರಿ, ಮತ್ತು ಇವತ್ತು JDS ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೀರಾ, ಸೊ ಯಾವ ಕಾರಣಕ್ಕೆ ಬಂದಿರುವಂತದ್ದು?
ಅನಿವಾರ್ಯತೆ ಇತ್ತು ಅನ್ನೋದು ಒಂದ್ ಕಾರಣ ಆದ್ರೆ ಇಷ್ಟ ಇತ್ತು ಅನ್ನೋದು ಒಂದ್ ಕಾರಣ. ಯಾಕಂದ್ರೆ ಅದ್ ಯಾವತ್ತು JDS ಪ್ರಾದೇಶಿಕ ನೀತಿ ನಿಲುವುಗಳ ಪರವಾಗಿ ಇರ್ತಿತ್ತು. ನಾನು ನನ್ನ ಭಾಷೆ ನನ್ನ ಜನ ಯಾವತ್ತೂ ನಾನು ಬಿಟ್ಕೊಡಲ್ಲ. ಈಗ ದ್ವಿಭಾಷಾ ನೀತಿ ಬಂದಾಗ್ಲೂ ಕೂಡ ತುಂಬಾ ಜನ ಅಪೋಸ್ ಮಾಡಿದ್ರು, ನಾನು ಅದನ್ನ ತುಂಬಾ ಹೃದಯದಿಂದ ಸ್ವಾಗತ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ನನ್ನ ಭಾಷೆ ಮೇಲೆ ಅಷ್ಟು ಅಭಿಮಾನ ಇದೆ. ನನ್ನ ನೆಲ ನನ್ನ ಜಲ ನನ್ನ ಫಸ್ಟ್ ಪ್ರಿಫರೆನ್ಸ್, ನನ್ನ ಮೊದಲನೇ ಪ್ರಾಶಸ್ತ್ಯ ನನ್ನ ಭಾಷೆ ನನ್ನ ನೆಲ ನನ್ನ ಜಲಕ್ಕೆ. ಆ ವಿಷಯದಲ್ಲಿ JDS ಕೆಲಸ ಮಾಡ್ತಾ ಇತ್ತು ಅನ್ನುವಂತ ಎಲ್ಲ ನಂಬಿಕೆಗಳು ಕೂಡ ನನಗಿತ್ತು. ಹಾಗಾಗಿ ಅಲ್ಲಿಗೆ ಹೋದೆ. ಅನಿವಾರ್ಯ ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬ ಮುಸಲ್ಮಾನ ಹೆಣ್ಣು ಮಗಳಾಗಿ ಹೇಟ್ ಪಾಲಿಟಿಕ್ಸ್ ನ ವಿರುದ್ಧ, ದ್ವೇಷ ರಾಜಕಾರಣ ವಿರುದ್ಧ ಧ್ವನಿ ಎತ್ತೋದು ತುಂಬಾ ಕಷ್ಟ. ಖಂಡಿತ. ಅದಾಗ್ಲೇ 2016-17 ಗೌರಿ ಲಂಕೇಶ್ ರವರ ಅಸಾಸಿನೇಷನ್ ಆಗಿತ್ತು. ಚಳುವಳಿ ಅಂದ್ರೇನೆ ತೀರಾ ಹೆದರಿಕೆ ಹುಟ್ಟಿಸುವಂತಹ ಸಮಯದಲ್ಲಿ ಬಿಜೆಪಿ ವಿರುದ್ಧ ನೀವು ಮಾತಾಡಿದ್ರೆ ನಿಮ್ಗೆ ಗುಂಡಿಟ್ಟು ಕೊಂದು ಬಿಡ್ತಾರೆ ಅನ್ನುವಂಥ ಸಿಚುವೇಶನ್ ಕರ್ನಾಟಕದಲ್ಲಿ ಬಿಲ್ಡ್ ಆಗಿದ್ದಂತ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮುಸಲ್ಮಾನ ರೈತರ ಕುಟುಂಬದ ಒಂದು ಹಳ್ಳಿಯಿಂದ ಬಂದ ಹೆಣ್ಮಗ್ಳಿಗೆ ಗಟ್ಟಿ ಧ್ವನಿಯಲ್ಲಿ ಮಾತಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಾತನಾಡಿದ ನಂತರವೂ ಕೂಡ ಚಳುವಳಿ ಮಾಡೋದು, ಪ್ರೊಟೆಸ್ಟ್ ಮಾಡೋದು, ಭಾಷಣ ಮಾಡೋದು ಈ ಸೆಕೆಂಡ್ರಿ. ಆದ್ರೆ ನಾನೊಂದು ಪೊಲಿಟಿಕಲ್ ಪಾರ್ಟಿಗೆ ಹೋಗ್ತೀನಿ. ಪೊಲಿಟಿಕಲ್ ಸಿನಾರಿಯೋ ಇವತ್ತು ಜನರ ಮನ್ಸಲ್ಲಿ ಯಾವ ತರ ಇದೆ ಅಂತ ನಿಮಗ್ ಗೊತ್ತು. ಹೆಣ್ಮಕ್ಳು ಪಾಲಿಟಿಕ್ಸ್ ಅಲ್ಲಿರೋ ಹೆಣ್ಮಕ್ಳು ಅಂತ ಕೂಡ್ಲೆ ಯೋಚನೆ ಮಾಡುವಂತ ರೀತಿ ಬೇರೆ ಆಗಿರುತ್ತೆ. ಅದು ನಿಮ್ಗಳಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಮಾಧ್ಯಮದಲ್ಲಿರೋ ಹೆಣ್ಮಕ್ಳು, ರಾಜಕಾರಣದಲ್ಲಿರೋ ಹೆಣ್ಮಕ್ಳು, ಇವರಿಬ್ರನ್ನ ನೋಡೋ ರೀತಿ ಇದೆಯಲ್ಲ, ಆ ರೀತಿ ಬಗ್ಗೆನೂ ತುಂಬಾ ಪ್ರಶ್ನೆಗಳಿರುತ್ತೆ. ಅಫ್ಕೋರ್ಸ್ ಎಂಥದೇ ಪ್ರೋಗ್ರೆಸಿವ್ ಜನಗಳಾಗಿದ್ರು ಕೂಡ ಒಬ್ಬ ಹೆಣ್ಮಗಳನ್ನ ರಾಜಕೀಯಕ್ಕೆ ಅಂತ ಒಬ್ಬ ಸಾಮಾನ್ಯ ಹಳ್ಳಿಯ ಜನ ಕಳಿಸ್ಕೊಡ್ಬೇಕು ಅಂತಂದಾಗ ಅವರು ನಂಬುವಂತ, ಅವರು ಇಷ್ಟಪಡುವಂತ ಪಕ್ಷಕ್ಕೆ ನಮ್ಮ ಮಕ್ಕಳು ಹೋಗ್ಲಿ ಅಂತ ಅವ್ರು ಆಸೆ ಪಡ್ತಾರೆ. ಯಾಕಂದ್ರೆ ಅವ್ರು ನಂಬುವಂತ ಜನ ಅಲ್ಲಿ ಸುತ್ತ ಇರ್ತಾರೆ ಅನ್ನುವ ಏಕೈಕ ಕಾರಣಕ್ಕೆ. ಅದಾದ ನಂತರವೂ ಅಲ್ಲಿ ಏನೇನಾಗಿದೆ ಗೊತ್ತು. ಸೊ ಆ ತರದ್ ನಮ್ ತಂದೆಗೊಂದಿತ್ತು, ಇನ್ ರಾಜಕೀಯ ಮಾಡ್ಬೇಕಾ, ಪಾಲಿಟಿಕ್ಸ್ ಮಾಡ್ಬೇಕಾ, ಸೇರ್ಕೊಳ್ಳಿದ್ರೆ JDS ಸೇರ್ಕೊ. ಯಾಕಂದ್ರೆ ಅವ್ರದ್ದು ಒಂದು ಲೋಕಲ್ ಐಡೆಂಟಿಟಿ ಇತ್ತಲ್ಲ. ನಮ್ ತಂದೆದೊಂದು ಲೋಕಲ್ ಐಡೆಂಟಿಟಿ ಇತ್ತು, ನನ್ನ ತಾಯಿದೊಂದು ಲೋಕಲ್ ಐಡೆಂಟಿಟಿ ಇತ್ತು, ನಮ್ ಕುಟುಂಬದೊಂದು ಲೋಕಲ್ ಐಡೆಂಟಿಟಿ ಇತ್ತು. ದೇ ನೋನ್ ಫಾರ್ ದ JDS. ಸೊ ಅಫ್ ಕೋರ್ಸ್ ನೀವು JDS ಹೋಗ್ಲೇಬೇಕಾಯ್ತು. ಅದಾದ ನಂತರ ಕಾಂಗ್ರೆಸ್ಗೆ ಬರ್ತೀರಾ? ನನ್ನ ವಿಚಾರ ಇರುವಂತದ್ದು ಜಾತಿವಾದದ ವಿರುದ್ಧ, ನನ್ನ ವಿಚಾರ ಇರುವಂತದ್ದು ಕೋಮುವಾದದ ವಿರುದ್ಧ, ನನ್ನ ವಿಚಾರ ಇರುವಂತದ್ದು ಧರ್ಮ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ. ಇನ್ ಮೂರನ್ನು ಮಾಡ್ತಾ ಇದ್ದಿದ್ ಯಾವುದು? ಬಿಜೆಪಿ. ವೋಟ್ ಪೋಲರೈಸೇಷನ್ ಮಾಡ್ತಾ ಇದ್ದಿದ್ ಯಾವುದು? ಬಿಜೆಪಿ. ಹಿಂದೂ ಮುಸಲ್ಮಾನರನ್ನ ಜಗಳ ಆಡಿಸ್ತಿದ್ದಿದ್ ಯಾವುದು? ಬಿಜೆಪಿ. ಮುಸಲ್ಮಾನರನ್ನ ಕಂಡ್ರೇನೆ ಆಗಲ್ಲ, ದಲಿತರನ್ನ ಕಂಡ್ರೇನೆ ಆಗಲ್ಲ, ಅಂಬೇಡ್ಕರ್ ಸಂವಿಧಾನನೇ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಇರೋದ್ ಯಾವುದು? ಬಿಜೆಪಿ. ಸೊ ಅಂತ ಬಿಜೆಪಿಯನ್ನ ವಿರೋಧಿಸ್ಕೊಂಡು ಬಂದು ಚಳುವಳಿ ಮಾಡ್ತಾ NRCCA ಮೂವ್ಮೆಂಟ್ ಮೂಲಕ ಬಂದಂತ ನನಗೆ ಕರ್ನಾಟಕದಲ್ಲಿ ಇಡೀ ಮುಸ್ಲಿಂ ಸಮುದಾಯ 1,00,000 ಗಂಡಸರಿದ್ರು ಕೂಡ ಏಕೈಕ ಹೆಣ್ಣುಮಗಳನ್ನ ಸ್ಟೇಜ್ ಮೇಲೆ ಹತ್ಸಿ ಚಪ್ಪಾಳೆ ತಟ್ಟಿ ನನ್ನ ಒಂದು ಘೋಷಣೆಗಳಿಗೆ, ಬಿಜೆಪಿಯ ವಿರುದ್ಧದ ಧಿಕ್ಕಾರಗಳಿಗೆ ಉಲಮಾಗಳಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು, ಸಮುದಾಯದ ನಾಯಕರಿಂದ ಹಿಡಿದು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ನನ್ನ ಜೊತೆಗೆ ಧ್ವನಿಗೂಡಿಸಿ ನಿಂತಿದ್ದಂತ ಸಂದರ್ಭದಲ್ಲಿ ಮಹಿಳಾ ಪ್ರಾತಿನಿಧ್ಯ ಮತ್ತು ಮಹಿಳಾ ನಾಯಕತ್ವಕ್ಕೆ ಮಣೆ ಹಾಕಿದ್ದೆ ಅಲ್ಲಿಂದ ಅಂತಂದಾಗ ನಾನ್ ಯಾವ ಪಕ್ಷನ ವಿರೋಧಿಸ್ಕೊಂಡ್ ಬಂದೆ, ಆ ಪಕ್ಷದ ಜೊತೆ JDS ಹೋದಾಗ ನನ್ಗೆ ಸೈದ್ಧಾಂತಿಕವಾಗಿ ತಡ್ಕೊಳಕ್ಕಾಗ್ಲಿಲ್ಲ. ನನಗೆ ನನ್ನ ಸಿದ್ಧಾಂತ ಮೊದಲು, ಪಕ್ಷ ನಂತರ. ನಾನು ಅವತ್ತು JDS ಹೋಗಿದ್ದು ಕೂಡ ಇವ್ರು ಬಿಜೆಪಿ ವಿರುದ್ಧವಾಗಿದ್ದಾರೆ, ಕೋಮುವಾದದ ವಿರುದ್ಧವಾಗಿದ್ದಾರೆ, ಜಾತಿವಾದದ ವಿರುದ್ಧವಾಗಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕಲ್ವಾ. ನನ್ನ ನೆಲ ಜಲ ಭಾಷೆಯ ವಿರುದ್ಧವಾಗಿದ್ದಾರೆ, ನನ್ನ ನೆಲ ಜಲ ಭಾಷೆಯ ಪರವಾಗಿ JDS ಇದೆ. ಇವ್ರು ಏನ್ ಹಿಂದಿ ಹೇರಿಕೆ ಏನಿದೆ ಅದಕ್ಕೆ ವಿರುದ್ಧವಾಗಿ ಕುಮಾರಸ್ವಾಮಿ ಅವ್ರು ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕಲ್ವಾ ನನ್ನ ಪಕ್ಷಕ್ಕೆ ಹೋಗಿದ್ದು. ಎಲ್ಲ ಒಂದು ಕಡೆ ಬಿಜೆಪಿಗೆ ಸೇರಿದ್ಮೇಲೆ ಅದೆಲ್ಲ ಅಫ್ಕೋರ್ಸ್. ಈಗ ಇವತ್ತು ಅವ್ರಿಗೆ ನಿಜವಾಗ್ಲೂ ಅಷ್ಟು ಕಾಳಜಿ ಇದ್ರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ದ್ವಿಭಾಷಾ ನೀತಿಯನ್ನ ಜಾರಿ ಮಾಡೋದಕ್ಕೆ ಒಂದು ಹೆಜ್ಜೆಯಾಗಿ ತೃತೀಯ ಭಾಷೆಗೆ ಅಂಕಗಳನ್ನ ಕೊಡಬಾರ್ದು, ಗ್ರೇಡ್ ಅನ್ನು ಕೊಡ್ಬೇಕು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಿಮ್ಗೆ ನೆಲ ಜಲ ಭಾಷೆ ಬಗ್ಗೆ ಅಷ್ಟು ಕಾಳಜಿ ಇದೆ ಅಂತ ಹೇಳಿದ್ರೆ ನೀವ್ ಅದನ್ನ ಸ್ವಾಗತ ಮಾಡ್ಬೇಕಾಗಿತ್ತು. ಯಾಕೆ JDS ಅವರು ಅಥವಾ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಅದನ್ನ ಸ್ವಾಗತ ಮಾಡ್ಲಿಲ್ಲ? ಯಾಕೆ ಸಮರ್ಥನೆ ಮಾಡ್ಕೊಂಡು ಬಿಜೆಪಿ ಅವ್ರ ತರ ಸಮರ್ಥನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ?
ಆ ಇನ್ಫ್ಲೂಯೆನ್ಸ್ ಇಂದ ಹಂಗಾಗಿದ್ದಾರೆ ಅಂತನಾ? ಒಂದ್ ವೇಳೆ ನೀವು JDS ಅಲ್ಲೇ ಇದ್ದು ಇದೇ ದ್ವಿಭಾಷೆಯ ನೀತಿ ತಂದಿದ್ರೆ ಅವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರ? ಯಾರು ತಂದಿರ್ತಿದ್ರೆ? ಅಂದ್ರೆ ಇದೇ ಕಾಂಗ್ರೆಸ್ ತಂದಿದ್ರೆ? ಕೋರ್ಸ್ ಮಾಡ್ತಾ ಇದ್ದೆ, 100% ಮಾಡ್ತಾ ಇದ್ದೆ. ಇವತ್ತು ಹಿಂದಿ ಹೇರಿಕೆ ಅನ್ನೋದಿದ್ಯಲ್ಲ, ನಾನ್ ಬರ್ತಾ ನೋಡ್ತಾ ಇದ್ದೆ, ಶೋಭಾ ಕರಂದ್ಲಾಜೆ ಅವರು ಏನೋ ಒಂದು ಉದ್ದದ ಪ್ರೆಸ್ಗೆ ಅಡ್ರೆಸ್ ಮಾಡಿದ್ದಾರೆ. ಹಿಂದಿನ ಇವಾಗೆಲ್ಲ ಮಾಡ್ಬೇಕಾಗಿದ್ದು, ನೀವು ಪರೀಕ್ಷೆಗಳು ನಡೆಯೋಕ್ಕೂ ಮುಂಚೆ ಮಾಡ್ಬೇಕಿತ್ತು, ಅದು ಇದು ಅಂತ. ಇವತ್ತು ನೀವ್ ಯಾವ್ದಾದ್ರು ಬ್ಯಾಂಕ್ಗೆ ಹೋಗಿ, ನಿಮ್ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಲ್ಲೇ ಯಾವ್ದಾದ್ರು ಒಂದು ಗ್ರಾಮೀಣ ಬ್ಯಾಂಕ್ಗೋ ನ್ಯಾಷನಲೈಸ್ಡ್ ಬ್ಯಾಂಕ್ಗೋ ಹೋಗಿ, ನಿಮ್ಗೆ ಕನ್ನಡದಲ್ಲಿ ಮುಕ್ತವಾಗಿ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮುಂಚೆ ಇತ್ತು, ಈಗ ಚೇಂಜ್ ಆಗಿದೆ. ಯಾರಿದ್ದಾರೆ ಅಲ್ಲಿ ಜಾಸ್ತಿ? ಎಲ್ಲಿ? ನಮ್ಮ ಮಂಡ್ಯ ಭಾಗದ JDS, ಒಕ್ಕಲಿಗರು. ಬ್ಯಾಂಕ್ ಅಲ್ಲಿ ಯಾರಿದ್ದಾರೆ? ಬ್ಯಾಂಕ್ ಎಂಪ್ಲಾಯೀಸ್ ಯಾರಿದ್ದಾರೆ? ಬೇರೆ ನಾರ್ತ್ ಈಸ್ ಆಗಿರ್ಬೋದು, ಇನ್ನೊಬ್ರಾಗಿ ನಾರ್ತಿಗಳು ಜಾಸ್ತಿ ಇದ್ದಾರೆ. ಯಾಕೆ ನಾರ್ತಿಗಳು ಜಾಸ್ತಿ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ, IBPS ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಲ್ಲಿ ಹಿಂದಿ ಅನ್ನುವಂಥದ್ದು ಕಡ್ಡಾಯ ಆಗಿದೆ. ಹಿಂದಿ ಮಾಧ್ಯಮದಲ್ಲೇ ಪರೀಕ್ಷೆ ಬರೀಬೇಕು ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆ ಬರೀಬೇಕು ಅಂತಿದೆ, ಕನ್ನಡದಲ್ಲಿ ಬರೀಬೇಕು ಅಂತಿಲ್ಲ. ಆ ಕಾರಣಕ್ಕೋಸ್ಕರ ಕಳೆದ 10 ವರ್ಷಗಳಲ್ಲಿ ನಮ್ಮ ಎಲ್ಲಾ ಬ್ಯಾಂಕ್ಗಳಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಾಗಿರ್ಲಿ, ಗ್ರಾಮೀಣ ಬ್ಯಾಂಕ್ಗಳಾಗಿರ್ಲಿ, ಅಲ್ಲೆಲ್ಲ ಬ್ಯಾಂಕಿಂಗ್ ಪರೀಕ್ಷೆಗಳನ್ನ ಪಾಸ್ ಮಾಡಿ ಬರುವಂತವರೆಲ್ಲ ಯಾರಾಗಿದ್ದಾರೆ? ನಾರ್ತ್ ಅವರು, ಹಿಂದಿಯನ್ನು ಓದಿರೋರು. ನಾವು ಕನ್ನಡಿಗರು ಏನ್ ಮಾಡ್ಬೇಕು? ಇವತ್ತೆಷ್ಟು ಗಲಾಟೆಗಳು ನಡೀತಾ ಇರುತ್ತೆ, ನಾವು ನಿಮ್ ಚಾನಲ್ ಅಲ್ಲೇ ನೋಡ್ತಾ ಇರ್ತೀವಿ. ಬ್ಯಾಂಕ್ಗೆ ಯಾರೋ ಹಿಂದಿ ಗೊತ್ತಿಲ್ಲದೆ ಇರೋರು ಹೋದಾಗ ಅಲ್ಲಿ ಹೊಡೆದಾಟ, ಕಿತ್ತಾಟ ಆಗೋದು. ನಮ್ಮ ಉದ್ಯೋಗ ನಮ್ಮ ಹಕ್ಕಲ್ವಾ? ನನ್ನ ರಾಜ್ಯದ ಉದ್ಯೋಗ ನನ್ನ ಹಕ್ಕು. ಆ ನನ್ನ ರಾಜ್ಯದ ಉದ್ಯೋಗವನ್ನೇ ಕಿತ್ಕೊಳ್ಳುವಂತ ಹುನ್ನಾರ ಬಿಜೆಪಿ ಮಾಡ್ತಿದ್ಯಲ್ಲ, ಅದಕ್ಕೆ ನೀವ್ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ? ಇವತ್ತು ರೈಲ್ವೆ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪಾಸ್ ಆಗ್ತಾ ಇರೋದು ಯಾರು? ನಾರ್ತಿಗಳು. ಯಾಕೆ ಅಂತ ಹೇಳಿದ್ರೆ, ಪರೀಕ್ಷೆಯ ಮಾಧ್ಯಮ ಯಾವುದು? ಹಿಂದಿ ಅಥವಾ ಇಂಗ್ಲಿಷ್. ಯಾಕೆ ನೀವು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರ್ಸಲ್ಲ? ಯಾಕೆ ನೀವು ತೆಲುಗು ಮಾಧ್ಯಮದಲ್ಲಿ ಬರ್ಸಲ್ಲ? ಯಾಕೆ ನೀವು ಮಲಯಾಳಂ ಮಾಧ್ಯಮದಲ್ಲಿ ಬರ್ಸಲ್ಲ? ಇಡೀ ದೇಶದ 3/4 ಭಾಗ ರೆವೆನ್ಯೂ ಕೊಡೋದು ಯಾರು? ನಾವು, ದಕ್ಷಿಣದ ರಾಜ್ಯಗಳು, ಸಂಪದ್ಭರಿತವಾದಂತ ದಕ್ಷಿಣದ ರಾಜ್ಯಗಳು. ಆದ್ರೆ ನೀವು ಏನ್ ಮಾಡ್ತಿದ್ದೀರಾ? ನಮ್ಮ ಭಾಷೆಯ ಹಕ್ಕನ್ನು ಕಿತ್ಕೊಳ್ತಿದ್ದೀರಾ, ನಮ್ಮ ಟ್ಯಾಕ್ಸ್ ನ ಹಕ್ಕನ್ನು ಕಿತ್ಕೊಳ್ತಿದ್ದೀರಾ, ನಮ್ GST ಪಾಲನ್ ಕಿತ್ಕೊಳ್ತಿದ್ದೀರಾ. ಯಾರು ನನ್ನ ನೆಲ, ನನ್ನ ಭಾಷೆ, ನನ್ನ ಕರ್ನಾಟಕ, ನನ್ನ ಕನ್ನಡ ಅನ್ನುವಂತಹ ಸ್ವಾಭಿಮಾನಿಗರಿದಾರೋ ಅವ್ರು ಯಾರು ಕೂಡ ಬಿಜೆಪಿ ಜೊತೆ ನಿಲ್ಲಲ್ಲ. ನಾನ್ ಅಪ್ಪಟ ಸ್ವಾಭಿಮಾನಿ ಕನ್ನಡತಿ, ಹಾಗಾಗಿ ನಾನು ಬಿಜೆಪಿ ಜೊತೆ ನಿಲ್ಲಲ್ಲ. ಯಾಕೆ ಅಷ್ಟು ದ್ವೇಷ ಬಿಜೆಪಿ ಅಂದ್ರೆ? ಈಗ ನಿಮ್ ಮನೆಯಲ್ಲಿ ನೀವು 5 ಜನ ಇದೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ 5 ಜನಕ್ಕೆ ನಿಮ್ಮ ಅಪ್ಪ ಅಮ್ಮ 5 ಜನ ಮಕ್ಳಿದ್ದೀರಾ ಅಂತ ಅನ್ಕೊಂಡ್ರೆ ಸರಿಸಮಾನವಾಗಿ ಊಟ ಹಾಕ್ಬೇಕಾ ಹಾಕ್ಬಾರ್ದ? ಹಾಕ್ಬೇಕು, ಖಂಡಿತ ಅಲ್ವಾ? ನೀವು ಎಷ್ಟೇ ಮಾಡಿದ್ರುನು, ನೀವು ಮನೆಗೋಸ್ಕರ ದುಡಿತಾ ಇದ್ದೀರಾ, ಸಂಬಳ ತಗೊಂಡೋಗಿ ಅಪ್ಪ ಅಮ್ಮಂಗೆ ಕೊಡ್ತಿದ್ದೀರಾ, 1 ರೂಪಾಯಿ ನೀವು ಇಟ್ಕೊಂತಿಲ್ಲ, ನೀವು ಅವ್ರ ಹತ್ರ ಕೇಳಿದ್ರೆ ಪಾಕೆಟ್ ಮನಿಗೂ ನಿಮ್ಗೆ ವಾಪಸ್ ಕೊಡ್ತಿಲ್ಲ ಅಂತ ಅಂದ್ರೆ ನಿಮ್ಗೆ ಕೋಪ ಬರುತ್ತೋ ಬರಲ್ವಾ? ಖಂಡಿತ ಬರುತ್ತೆ ಅಲ್ವಾ? ನಿಮ್ ಹಕ್ಕು ನಿಮಗ್ ಸಿಗ್ಬೇಕಲ್ವಾ? ನಿಮ್ ಹಕ್ಕನ್ನು ಕೊಡ್ತಾ ಇಲ್ಲ ಅಂತ ಅಂದಾಗ ನೀವು ಅಟ್ಲೀಸ್ಟ್ ರೆಸಿಸ್ಟೆನ್ಸ್ ತೋರಿಸ್ತೀರಾ. ಅಷ್ಟೇ ಆಗ್ತಾ ಇರೋದು. ಅಂದ್ರೆ ಬಿಜೆಪಿ ಅವರು ಹಕ್ಕು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತಾನ? ಅಂದ್ರೆ ಈಗ್ಲೂ ಕೂಡ ನೋಡಿ, ನಾವು ಮಾಡ್ತಾ ಇರೋ ತಪ್ಪೇನು ಗೊತ್ತಾ? ಬಿಜೆಪಿ ಬರೀ ಮುಸಲ್ಮಾನರ ಹಕ್ಕನ್ನು ಕಿತ್ಕೊಳ್ತಾ ಇಲ್ಲ, ಮುಸಲ್ಮಾನರನ್ನ ತೋರಿಸಿ ಅತಿ ಹೆಚ್ಚು ಯಾರ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ ಅಂದ್ರೆ, ಮೊದಲು ದಕ್ಷಿಣ ಭಾರತೀಯರಾಗಿರುವಂತ ನಮ್ಮೆಲ್ಲರ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ, ಉದ್ಯೋಗದ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ, GST ಪಾಲನ್ ಕಿತ್ಕೊಂತಿದ್ದಾರೆ. ಆದ್ರೆ ತೋರಿಸ್ಬೇಕಾದ್ರೆ ಏನ್ ಮಾತಾಡ್ತಾರೆ? ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾರೆ. ನಾವು GST ಬಗ್ಗೆ ಪ್ರಶ್ನೆ ಮಾಡಲ್ಲ, ನಾವು ನಮ್ ಉದ್ಯೋಗದ ಬಗ್ಗೆ ಪ್ರಶ್ನೆ ಮಾಡಲ್ಲ, ನಮ್ಗೆ ಎಷ್ಟು ಯೂನಿವರ್ಸಿಟಿಗಳು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಲ್ಲ. ಮುಸಲ್ಮಾನ ಅನ್ನೋ ಭೂತಾನ ಇಟ್ಕೊಂಡಿದ್ದಾರೆ ಅಷ್ಟೇ ಬಿಜೆಪಿ ಅವರು. ಮುಸಲ್ಮಾನ ಅನ್ನೋ ಭೂತ ಇಟ್ಕೊಂಡಿದ್ದಾರೆ. ಅವ್ರೇನ್ ಮುಸಲ್ಮಾನರ ವಿರೋಧವಾಗಿದ್ರೆ ಅಫ್ಘಾನಿಸ್ತಾನಕ್ಕೆ ಯಾಕೆ 1000 ಕೋಟಿ ಹಣ ಕೊಡ್ತಾ ಇದ್ರು ಇವ್ರ ಬಜೆಟ್ ಅಲ್ಲಿ? ಅಂದ್ರೆ ಅವ್ರನ್ನ ಯಾಕೆ ಹೋಗಿ ಸೌದಿ ದೊರೆಗಳು, ದುಬೈ ದೊರೆಗಳು, UAE ನ ದೊರೆಗಳಿಗೆಲ್ಲ ಯಾಕೆ ತಪ್ಕೊಂತಿದ್ರು? ಅವ್ರಿಗೆ ದ್ವೇಷ
ಇರೋದು ಇಲ್ಲಿನ ಎಲ್ಲ ಬಹುಸಂಖ್ಯಾತರಾಗಿರುವಂತಹ ಶೂದ್ರ ಸಮುದಾಯಗಳ ಮೇಲೆ. ಆ ಶೂದ್ರ ಸಮುದಾಯಗಳ ಬಗ್ಗೆ ನೇರವಾಗಿ ಮಾತಾಡ್ಬಿಟ್ರೆ ವೋಟ್ ಬ್ಯಾಂಕ್ ಹೊಡೆದೋಗುತ್ತೆ ಅವ್ರದ್ದು, ವೋಟ್ ಆಗಲ್ಲ. ಸೊ ವೋಟ್ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಹಿಂದೂ ಮುಸ್ಲಿಂ ಅಂತ ಜಗಳ ಆಡಿಸ್ಬೇಕು. ಅಂದ್ರೆ ಬಿಜೆಪಿ ನಿಂತಿರೋದೇ ಹಿಂದೂ ಮುಸ್ಲಿಂನ ಈ ರೀತಿಯಾಗಿ ಮಾಡಿ ಅಂತ. ಎಸ್, ಡೆಫಿನೆಟ್ಲಿ. ಅವರ ಒಂದು ಬೇಸ್ಮೆಂಟ್ ಇದೆಯಲ್ಲ, ಆ ಬೇಸ್ಮೆಂಟ್ ಇಟ್ ಸೆಲ್ಫ್ ಇಸ್ ಅ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಿ ಪೋಲರೈಸೇಷನ್ ಮಾಡಿ ಹಕ್ಕುಗಳನ್ನ ಕಿತ್ಕೊಳ್ಳೋದು. ನೀವು ಒಂದು ಕ್ಷಣಕ್ಕೆ ಯು ಜಸ್ಟ್ ಇಮ್ಯಾಜಿನ್, ನಾಳೆಯಿಂದ ಇಂಡಿಯಾದಲ್ಲಿ ಮುಸಲ್ಮಾನ್ರಿಲ್ಲ ಅಂತ, ನಾಳೆಯಿಂದ ಬಿಜೆಪಿನೂ ಇರಲ್ಲ. ಹೌ ಅವ್ರು ಇನ್ನೇನ್ ಮಾಡ್ತಾರೆ? ನಿಮ್ಮೆದ್ರಿಗೆ ಯಾವತ್ತಾದ್ರೂ ನೀವು ಎಷ್ಟು ಜನ ಎಂಪಿಗಳಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಅವರು? ಅಷ್ಟು ಜನ ಎಂಪಿಗಳಲ್ಲಿ ಯಾರಾದ್ರೂ ಒಬ್ರು ಕನ್ನಡಿಗರ ಹಕ್ಕುಗಳ ಬಗ್ಗೆ ಮಾತಾಡಿದಾರ? ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡ್ಯಾಮ್ಗಳಿದೆ, ಎಷ್ಟು ನೀರಾವರಿ ಯೋಜನೆಗಳಿದೆ. ನಾವ್ ಯಾರಾದ್ರೂ ಅಥವಾ ನಮ್ಮ ಎಂಪಿಗಳು ಯಾರಾದ್ರೂ ಅಥವಾ ನಮ್ಮ ಬಿಜೆಪಿ ಅವ್ರು ಯಾರಾದ್ರೂ, ನಮ್ಮ ಪೊಲಿಟಿಷಿಯನ್ಸ್ಗಳು ಯಾರಾದ್ರೂ ನಮ್ಮ ನೀರಾವರಿ ಯೋಜನೆಗಳಿಗೆ ಸೆಂಟ್ರಲ್ ಬಜೆಟ್ ಅಲ್ಲಿ ಎಷ್ಟು ದುಡ್ಡು ಬಂದಿದೆ ಅಂತ ಕೇಳಿದೀರಾ? ಕೇಳಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಷ್ಟು ಕೊಡ್ತಾ ಇದ್ದೀರಾ? ಕಾವೇರಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಮೇಕೆದಾಟು ಯೋಜನೆಗೆ ನೀವು ಅಪ್ರೂವಲ್ಲೇ ಕೊಡ್ತಿಲ್ಲ. ನೀರು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾವು ಸ್ವಾಭಿಮಾನಿ ಕನ್ನಡಿಗರು, ಕಾವೇರಿ ನಮ್ದು, ಕೃಷ್ಣೆ ನಮ್ದು ಅಂತ ಹೋರಾಟ ಮಾಡ್ತೀವಲ್ವಾ? ಆ ನಮ್ಮ ನದಿಗಳಿಗೋಸ್ಕರ ನೀವು ಯಾವ್ಯಾವ ಯೋಜನೆ ತಂದಿದ್ದೀರಾ ಇಷ್ಟು ವರ್ಷದ ಬಜೆಟ್ ಅಲ್ಲಿ ಅಂತ ಯಾರಾದ್ರೂ ಕೇಳ್ತಿದೀವಾ? ಅಲ್ಲ, ಅದು ಯಾವ ಪಕ್ಷ ಕೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಹಿಂದೂ ಮುಸ್ಲಿಂ, ಮುಸ್ಲಿಂ ಮುಸ್ಲಿಂ ಅನ್ನೋ ಒಂದ್ ಪೆಡಂಭೂತ. ಮೊದಲನೇದು ಮುಸ್ಲಿಂ, ಎರಡನೇದು ಪಾಕಿಸ್ತಾನ, ಮೂರನೇದು ನೆಹರು. ಈ 3 ಸಬ್ಜೆಕ್ಟ್ ನ ಇಟ್ಕೊಂಡ್ಬಿಟ್ಟು ಎಲ್ಲ ಇಶ್ಯೂಗಳನ್ನು ಡೈವರ್ಟ್ ಮಾಡಿ ಮಾಡಿ ಇಡ್ತಾ ಇದ್ದಾರೆ. ಇವರ ಈ ಡೈವರ್ಷನ್ಗಳ ಕಾರಣದಿಂದಾಗಿ ಬೇರೆ ಇನ್ಯಾವ ಸಬ್ಜೆಕ್ಟ್ಗಳು ಕೂಡ ಚರ್ಚೆಗೆ ಬರ್ತಾ ಇಲ್ಲ. ನಮ್ ಜನ ನೀವು ಹೌದು, ಅಫ್ಕೋರ್ಸ್ ನಾವು ದಡ್ರಾಗಿದ್ದೀವಿ. ನಾವು ದಡ್ರಾಗಿರೋದಕ್ಕೇನೆ ಇವರು ನಮ್ಮಂತ ಮಂಡ್ಯ ಮೈಸೂರು ಅವ್ರ ಮಧ್ಯೆ ತಗೊಂಬಂದ್ ಹುಳಿ ಹಿಂಡ್ತಿರೋದು. ಅಂದ್ರೆ ಈಗ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ಬೋದಲ್ವಾ? ಅವರು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಯಾವ್ದನ್ನ ಕೇಳ್ತಾ ಇದಾರಲ್ಲ. ಈಗ ಮೇಕೆದಾಟು ಯೋಜನೆಗೆ ಅಪ್ರೂವಲ್ ಕೊಡ್ತಾ ಇಲ್ಲ, ಹಣದ್ ಬಿಡಿ ಅಪ್ರೂವಲ್ ಕೂಡ ಕೊಡ್ತಾ ಇಲ್ಲ. ಬೇರೆ ಬೇರೆ ಏನೋ ಸುತ್ತಾಡಿಸ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವ್ರು ಪ್ರಶ್ನೆ ಮಾಡ್ತಾ ಇದಾರೆ, ಅದನ್ನ ಕೇಳ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಡೆಲ್ಲಿ ಪಾಪ ಅವ್ರು ಓಡಾಡ್ತಾ ಇದ್ದಾರೆ. ನಮ್ಗೆ ಬೇಕು, ಇದ್ ನಮ್ ಹಕ್ಕು, ನಾವು ಮಾಡ್ಬೇಕು, ನಮ್ಗೆ ನೀರಾವರಿ ಯೋಜನೆಗಳು ಬೇಕು ಅಂತ ಹೇಳಿ. ಎಷ್ಟೋ ಸರ್ಕಾರದ ಯೋಜನೆಗಳು ಪೆಂಡಿಂಗ್ ಎಲ್ಲಾಗ್ತಿದೆ ಅಂತ ಹೇಳಿದ್ರೆ ನೀವು ಅಪ್ರೂವಲ್ ನ ಸೆಂಟ್ರಲ್ ಅಲ್ಲಿ ಕೊಡ್ತಾನೆ ಇಲ್ಲ. ಸೊ ಇನ್ನು ನೀವು ಹೇಳ್ತಾ ಇದ್ರಿ ಅಂದ್ರೆ ಬಿಜೆಪಿ ಅಂತ ಹೇಳಿದ್ರೆ ಮುಸ್ಲಿಮ್ಸ್ ನ ಹೇಟ್ ಮಾಡ್ತಾರೆ ಅಂತ. ಈಗ ಒಂದಿದೆ ಅಂದ್ರೆ ಈ ವಾತಾವರಣ ಇರೋದು, ಕಾಂಗ್ರೆಸ್ ಅಂದ್ರೆ ಹಿಂದೂಗಳನ್ನ ಹೇಟ್ ಮಾಡ್ತಾರೆ, ಹಿಂದೂಗಳಿಗೆ ಏನೂ ಕೂಡ ಮಾಡೋದಿಲ್ಲ ಅಂತ. ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಆದಾಗ್ಲೂ ಕೂಡ ಸಾಬ್ರು ಬಜೆಟ್ ಇದು ಬರೀ ಅಲ್ಪಸಂಖ್ಯಾತರಿಗೆ ಮಾಡಿದ್ದಾರೆ, ನಮ್ ಹಿಂದೂಗಳಿಗೆ ಏನ್ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯ ಜನನು ಕೂಡ ಕೆಲವು ಪ್ರಶ್ನೆ ಮಾಡ್ತಾರೆ. ಅಂಡ್ ಈಗಿರೋ ಒಂದು ಅಜೆಂಡಾನು ಅಷ್ಟೇ, ಕಾಂಗ್ರೆಸ್ ಅಂದ್ರೆ ಹಿಂದೂಗಳನ್ನ ಹೇಟ್ ಮಾಡ್ತಾರೆ ಅಂತ. ಸೊ ಅದು ಎಷ್ಟು ಸತ್ಯ ಅನ್ಸುತ್ತೆ? ಬಜೆಟ್ ಬಗ್ಗೆ ಮಾತಾಡಬೇಡ ಫಸ್ಟ್. ಟೋಟಲ್ ಕರ್ನಾಟಕದ 2026 ಬಜೆಟ್ 4,48,004 ಕೋಟಿ. ಎಷ್ಟು? 4,48,004 ಕೋಟಿ. ಆ 4,48,004 ಕೋಟಿಯಲ್ಲಿ ಮುಸಲ್ಮಾನರಿಗೆ ಕೊಟ್ಟಿರೋದು 3,400 ಕೋಟಿ. ಕರ್ನಾಟಕದಲ್ಲಿ 2025ರಲ್ಲಿ SCS ಅಂತ ಒಂದು ಸೋಶಿಯೋ ಎಕನಾಮಿಕ್ ಸರ್ವೆ ನಡೆಯುತ್ತೆ. ಅದ್ರ ಪ್ರಕಾರ 2025ರಲ್ಲಿ ಮುಸಲ್ಮಾನರ ಇಡೀ ರಾಜ್ಯದ ಜನಸಂಖ್ಯೆಗೆ 18% ಮುಸಲ್ಮಾನರಿದ್ದೀವಿ. ಕ್ಯಾಲ್ಕುಲೇಟರ್ ಓಪನ್ ಮಾಡಿ 4,48,004 ಕೋಟಿಯನ್ನ 18% ನಮ್ಮ ಹಕ್ಕಿಗೆ ತಕ್ಕ ಹಾಗೆ, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಹಂಗ್ ಕೊಡೋದಾಗಿರ್ತಿದ್ರು ಕೂಡ 24,889 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಮುಸಲ್ಮಾನರು ಕೊಡ್ಬೇಕಾಗಿತ್ತು. ಕೊಟ್ಟಿರೋದಷ್ಟು ಇವಾಗ 3,400 ಕೋಟಿ. ಈಗ ಅನ್ಯಾಯ ಆಗಿರೋದು ಯಾರಿಗೆ ಹೇಳಿ? ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿಯೂ ನಮಗ್ ಕೊಟ್ಟಿಲ್ಲ ಸ್ವಾಮಿ. ಮುಸಲ್ಮಾನರ ಜನಸಂಖ್ಯೆಗೆ ಅನುಗುಣವಾಗಿಯೂ ನಮಗ್ ಬಜೆಟ್ ಕೊಟ್ಟಿಲ್ಲ. ಆದ್ರೂ ನೀವೇನಂತಿದ್ದೀರಾ? ಸಾಬ್ರು ಬಜೆಟ್ ಅಂತ ಹೇಳ್ತಿದ್ದೀರಾ. ದಾವಣಗೆರೆಯಲ್ಲಿ ಸಾಬ್ರಿಗೆ ಅಲ್ವಾ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್, ಸಾಬ್ರು ಪರ ಅಲ್ವಾ, ಸೊ ಹಂಗಾಗಿ ಸಾಬ್ರಿಗೆ ಟಿಕೆಟ್ ಕೊಟ್ಟಿದೆ. ಬಾಗಲಕೋಟೆಲ್ಲೂ ಸಾಬ್ರಿಗೆ ಟಿಕೆಟ್ ಕೊಟ್ಟಿರೋದು. ಸಿದ್ದರಾಮಯ್ಯ ಅವ್ರ ಸಾಬ್ರು, ಡಿ ಕೆ ಶಿವಕುಮಾರ್ ಅವ್ರ ಸಾಬ್ರು. ಆದ್ರೂ ಕೂಡ ಅವ್ರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾರೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಪೂಜೆ ಮಾಡಿಸ್ತಾರೆ. ಅವ್ರ ಸಾಬ್ರಾಗಿರೋದಕ್ಕೆ ಕಾವೇರಿ
ಜಲಮಾತೆಗೆ ವಿಶೇಷವಾದ ಪೂಜೆಯನ್ನ ಮಾಡಿಸಿದ್ರು. ಈಗ ನೆನ್ನೆ ನೋಡ್ತಾ ಇದ್ದೆ, ಗುವಾಹಟಿಗೆ ಹೋಗಿದ್ದಾರೆ ದೇವಸ್ಥಾನಕ್ಕೆ, ಅಲ್ಲೂ ಕುಂಕುಮ ಎಲ್ಲ ಇಟ್ಕೊಂಡಿದ್ರು. ಸಾಬ್ರಾಗ ನೋಡಿ ಕುಂಕುಮ ಇಟ್ಕೊಂತಾರೆ. ನಮ್ಮ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ಗಳಿದಾರಲ್ಲ, ಆ ಮಿನಿಸ್ಟರ್ಗಳೆಲ್ಲ 99.99% ಎಲ್ಲ ಸಾಬ್ರೆ. MLA ಗಳು 224 ಜನ MLA ಗಳಲ್ಲಿ ಏನ್ ನಮ್ ಕಾಂಗ್ರೆಸ್ ಅವರು 136 ಜನ ಗೆದ್ದಿದ್ದಾರೆ. ಅದ್ರಲ್ಲಿ ಎಲ್ಲೋ ಒಂದ್ 7-8 ಜನ ಹಿಂದೂಗಳಷ್ಟೇ, ಒಂದ್ 6 ಜನ ಹಿಂದೂಗಳ, 130 ಜನ ಎಲ್ಲ ಸಾಬ್ರೆ. ಮಾತಾಡೋದಕ್ಕೆ ಒಂದು ಲಾಜಿಕ್ ಇರ್ಬೇಕು. ಅಲ್ಲ ಮತ್ತೆ ಯಾಕೆ ಅಲ್ಲಲ್ಲ ಓಕೆ ಆಯ್ತು, ಇದೆಲ್ಲ 3,400 ಕೋಟಿ ರೂಪಾಯಿ 3,400 ಕೋಟಿ ರೂಪಾಯಿ ಬರೀ ಸಾಬ್ರಿಗಂತಾನು ಏನು ಕೊಟ್ಟಿಲ್ಲ. ನೆನ್ಪಿಟ್ಕೊಳ್ಳಿ, ಅಲ್ಪಸಂಖ್ಯಾತರು ಅಂತ ಅಂದ್ರೆ ಬರೀ ಸಾಬ್ರಲ್ಲ, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಸಿಖ್ರು, ಬೌದ್ಧರು ಎಲ್ಲಾರು ಸೇರಿ ಅಲ್ಪಸಂಖ್ಯಾತ ಇಲಾಖೆ. ಆ ಅಲ್ಪಸಂಖ್ಯಾತ ಇಲಾಖೆ 3,400 ರೂಪಾಯಿ ಯಾವ ಮೂಲೆಗೂ ಸಾಲಲ್ಲ, ಯಾವ ಮೂಲೆಗೂ ಸಾಲಲ್ಲ. ಅಷ್ಟನ್ನು ಕೊಟ್ಟಿದ್ದಾರೆ. ಆ 3,400 ಕೋಟಿನ ಬಿಟ್ಟು ಇನ್ನು ಉಳಿದಿದ ಅಷ್ಟೋ ದುಡ್ಡನ್ನು ಯಾರ್ಗ್ ಹಾಕಿರೋದು? ವಿವಿಧ ಸಮುದಾಯಗಳು, ಕುರುಬರು, ಒಕ್ಕಲಿಗರು, ದಲಿತರು, ಇವರೆಲ್ಲರೂ ಉದ್ಧಾರಕ್ಕೆ ಅಂತಾನೆ ಬಜೆಟ್ ಅಲ್ಲಿ ಅಲೋಕೇಶನ್ ಆಗ್ತಿರೋದು. ಇವತ್ತು ಪಾಪ ನಮ್ ಕಾಂಗ್ರೆಸ್ ಸರ್ಕಾರ ಸಾಬ್ರ ಪರ್ವತ್ ಸರ್ಕಾರ. ಹಂಗಾಗಿ ನಾವೇನ್ ಮಾಡ್ತಿದೀವಿ, ಈ ಯೋಜನೆಗಳು ಕೊಡ್ಬೇಕಾದ್ರೆ ಫ್ರೀ ಬಸ್ ಮಾಡಿದೀವಿ. ಆ ಫ್ರೀ ಬಸ್ ನೋಡಿ ನಾವು ರೂಲ್ಸ್ ಹಾಕ್ಬಿಟ್ಟಿದೀವಿ, ಬರೀ ಸಾಬ್ರ ಹೆಣ್ಗಸರು ಮಾತ್ರ ಫ್ರೀ ಬಸ್ ಅಲ್ಲಿ ಓಡಾಡ್ಬೇಕು ಅಂತ. ಗೃಹ ಜ್ಯೋತಿ ಕೊಡ್ತಾ ಇದೀವಿ 200 ಯೂನಿಟ್ ಫ್ರೀ ಕರೆಂಟು. ಆ 200 ಯೂನಿಟ್ ಫ್ರೀ ಕರೆಂಟ್ ಯಾರಿಗೆ? ಬರೀ ಸಾಬ್ರ ಮನೆಗೆ. ಯುವನಿಗೆ ಕೊಡ್ತಾ ಇದೀವಿ, ಕೋಟ್ಯಾಂತರ ಯುವಕರಿಗೆ ದಾರಿದೀಪ ಆಗಿರುವಂತ ಒಂದು ಯೋಜನೆ. ಅದ್ಯಾರು ಕೊಡ್ತಿದೀವಿ? ಬರೀ ಸಾಬ್ರಕ್ ಕೊಡ್ತಿದೀವಿ. ಮಾತಾಡೋದಕ್ಕೆ, ಬಿಜೆಪಿ ಅವರಿಗೆ ಕ್ರಿಟಿಕ್ ಮಾಡೋದಕ್ಕೆ ಒಂದು ತಿಳುವಳಿಕೆ ಅನ್ನೋದಿರ್ಬೇಕು, ಒಂದು ಪ್ರಜ್ಞೆ ಅನ್ನೋದಿರ್ಬೇಕು. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೆ, ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ ಅಂತ ಹೇಳಿ 100 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ ಅಲ್ಲಿ ಒಂದು ವಸತಿ ಗೃಹಗಳನ್ನ, ಲಾಡ್ಜಸ್ ಗಳನ್ನ ಕಟ್ಟೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ತಿರುಪತಿನಲ್ಲಿ ಹೊರ ರಾಜ್ಯ, ಅದು ಹೊರ ರಾಜ್ಯದಲ್ಲೂ ಕೂಡ ಅಲ್ಲಿದೇನು ಹುಂಡಿ ದುಡ್ಡು ನಮ್ಮ ಕರ್ನಾಟಕ ಸರ್ಕಾರದ ಬೊಕ್ಸಕ್ಕೇನು ಬರಲ್ಲ. ಆದ್ರೂ ಕೂಡ ನಮ್ಮ ಭಕ್ತಾದಿಗಳಿಗೆ, ನಮ್ಮ ರಾಜ್ಯದಿಂದ ಹೋಗೋ ಭಕ್ತಾದಿಗಳಿಗೆ ಸಮಸ್ಯೆ ಆಗಬಾರದು ಅಂತ ಹೇಳಿ ಅಲ್ಲೂ ಕೂಡ ವಸತಿ ಗೃಹಗಳನ್ನ ಕಟ್ತಾ ಇದೀವಿ. ಅರ್ಚಕರ ಕುಟುಂಬಗಳಿಗೆ ಅವರ ಜೀರ್ಣೋದ್ಧಾರಕ್ಕೋಸ್ಕರ ಅವರ ಸ್ಯಾಲರಿಯನ್ನ ನಮ್ಮ ಸರ್ಕಾರ, ಯಾರ್ದು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ 8,000 ರೂಪಾಯಿ ರೈಸ್ ಮಾಡಿದೆ. ನೀವೆಷ್ಟು ಕೊಡ್ತಿದ್ರಿ? ನೀವು ಪಾಪ ಭಾರಿ ಭಕ್ತಿ ಇತ್ತಲ್ಲಪ್ಪ, ನೀವು ಅರ್ಚಕರಿಗೆ 4,000 ರೂಪಾಯಿ ಕೊಡ್ತಿದ್ರಿ. ನಾವು ಅದನ್ನ 1 to ಡಬಲ್ ಮಾಡಿದೀವಿ. ಮತ್ ಯಾಕೆ ಇಷ್ಟೆಲ್ಲ ಇದ್ರು ಈ ಅಜೆಂಡಾ ಸೆಟ್ ಆಗಿರೋಂಥದ್ದು? ಅಥವಾ ಇವರೇ ಸೆಟ್ ಮಾಡಿದಾರೆ? ಬಿಜೆಪಿ ಅವ್ರಿಗೆ ಕ್ರಿಟಿಕ್ ಮಾಡೋದಕ್ಕೆ ಏನು ಇಲ್ಲ. ನಮ್ಮ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವರು ಎಲ್ಲ ಜಾತಿ ಜನಾಂಗಗಳ ಪರವಾಗಿ ನಿಂತು ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನ ನನಸು ಮಾಡಕ್ ಕೆಲಸ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರ ಸಂವಿಧಾನದ ಆಶಯಗಳನ್ನ ಜನರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹೆಂಗಸರು, ನೀವು ಪ್ರತಿದಿನ, ನಾನು ತುಂಬಾ ಜನ ಹೆಣ್ಮಕ್ಳನ್ನ ನೋಡಿದೀನಿ, ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋರು 12,000 ರೂಪಾಯಿ ಸಂಬಳ, ಬಸ್ಗೆ ಆಟೋಗೆ ಅಂತ ಹೇಳಿದ್ರೆ 4,000-5,000 ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಹೊರಟೋಗ್ತಿತ್ತು. ಅಳ್ತಾ ಇದ್ರು ಹೆಣ್ಮಕ್ಳು. ಇವತ್ತು ಅವ್ರಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ 2,000 ರೂಪಾಯಿ ಮನೆ ಯಜಮಾನಿಗೆ ಕೊಡೋದಲ್ದೆ ಫ್ರೀ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ ಕಡೆ ರಂಜಿತಾ, ತವರು ಮನೆಗಳಿಗೆ ಹೋಗೋದಕ್ಕೆ ಗಂಡಂದ್ರ ಎದುರಿಗೆ ಕೈ ಚಾಚ್ಕೊಂಡು ನಿಲ್ಬೇಕಾಗಿತ್ತು. ಇವತ್ ನಮ್ ಹೆಣ್ಮಕ್ಳು 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಅದ್ರಲ್ಲಿ ಒಡವೆ ಮಾಡಿಸ್ಕೊಂತಾರೆ, ಮನೆಗ್ ಬೇಕಾಗಿರೋ ದಿನಸಿಗಳು ತರಿಸ್ಕೊಂತಾರೆ. ನಾನು ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಗೋದು, ಅವ್ರ ಮಕ್ಳನ್ನ ಓದಿಸ್ತಿದ್ದಾರೆ, ಇಂಜಿನಿಯರಿಂಗ್ ಫೀಸ್ ಕಟ್ಟದೆ ನಾನು ಈ ದುಡ್ಡಲ್ಲಿ ಅಂತ ಹೇಳ್ತಾರೆ. ನನ್ ಮಗಳಿಗೆ ಬ್ಯಾಗ್ ತಂದು ಕೊಟ್ಟೆ, ಹರಿದೋಗಿರೋ ಬ್ಯಾಗ್ ಹಾಕೊಂಡು ಹೋಗ್ತಿದ್ಲು ನನ್ನ ಮಗಳು ಅಂತ ಊರಲ್ಲಿ ನಮ್ಗೆ ಹೇಳ್ತಾರೆ ಸಿಕ್ದವ್ರು. ಇಡೀ ಮಹಿಳೆಯರೇನಿದ್ದಾರೆ ಅವರು ಕಾಂಗ್ರೆಸ್ನ ಪರವಾಗಿ ವಾಲ್ತಾ ಇರುವಂತ ಒಂದು ಅಲೆ ಇದೆಯಲ್ಲ, ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ, ಮತ್ತು ಕಳೆದ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂತ ಅಭೂತಪೂರ್ವವಾದ ಗೆಲುವಿದೆಯಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಪರವಾಗಿ ಜನ ನಿಂತಿದ್ಯಲ್ಲ, ಇದನ್ನ ನೋಡಿ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಅವ್ರಿಗಿರೋ ಏಕೈಕ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದು. ಹಂಗಾಗಿ ಟಾರ್ಗೆಟ್ ಮಾಡ್ತಾ ಇದಾರೆ, ಹಿಂದೂ ಮುಸಲ್ಮಾನ್ ಗಲಾಟೆಗಳನ್ನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳನ್ನ ಮಾತನಾಡ್ತಾ ಇದ್ರಿ. ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಗೆ ತುಂಬಾ ಪಾಸಿಟಿವ್ ಇದೆ ಅನ್ನೋದು ನನ್ಗೆ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ
ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಅಭಿವೃದ್ಧಿ ಕಡಿಮೆ ಆಗ್ತಾ ಇದೆ ಅಂತ ಬಿಜೆಪಿ ಅವರು ಕೂಡ ಹೇಳ್ತಾ ಇದಾರೆ, ಸಾಮಾನ್ಯ ಜನ ಕೂಡ ಹೇಳ್ತಾ ಇದಾರೆ. ಕೆಲವೊಂದು ಪಬ್ಲಿಕ್ ಬೈಟ್ಸ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು ನೋಡಿದ್ರೆ ಲೈಕ್ ಆ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ? ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗ್ತಿಲ್ವಾ ಈ ಗ್ಯಾರಂಟಿ ಯೋಜನೆಗಳಿಂದ? ಮೊದಲನೇದಾಗಿ ಅಭಿವೃದ್ಧಿ ಅಂದ್ರೆ ಯಾವುದು? ಅಭಿವೃದ್ಧಿ ಅಂದ್ರೆ ರೋಡು ಬಿಲ್ಡಿಂಗು ಅಲ್ಲ. ಅಭಿವೃದ್ಧಿ ಅಂದ್ರೆ ಜನರ ಬದುಕನ್ನ ಒಳಿತಿನ ಕಡೆಗೆ ತೆಗೆದುಕೊಂಡು ಹೋಗೋದು. ನಾವು 28,608 ಕೋಟಿ ರೂಪಾಯಿ ಈ ಬಡ್ಜೆಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಇಟ್ಟಿದೀವಿ. ಯಾವ ಮಹಿಳೆನೂ ಆ 2,000 ರೂಪಾಯಿನ ತಗೊಂಡೋಗಿ ಸುಮ್ನೆ ಹಂಗೆ ಇಟ್ಕೊಳಲ್ಲ. ಅಲ್ಲಿ ಸಾಸಿವೆ ಡಬ್ಬಿಲ್ ಇಟ್ಟಿದ್ರು ಕೂಡ ಅದನ್ನ ತೆಗೆದು ಮತ್ತೆ ಕರ್ನಾಟಕದ ಎಕನಾಮಿಕಲ್ ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡಕೊಳ್ಳೇನೋ ಖರೀದಿ ಮಾಡ್ತಾಳೆ, ತಗೊಳ್ತಾಳೆ, ಮಾಡ್ತಾಳೆ. ಹಣದ ವ್ಯವಹಾರಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಣದ ವ್ಯವಹಾರಗಳು ಹೀಗೆ ವಹಿವಾಟು, ಕೊಡುಕೊಳ್ಳುವಿಕೆ ವಹಿವಾಟು ಹೆಚ್ಚಾದಾಗ್ಲೇನೆ ಅಭಿವೃದ್ಧಿ ಸೂಚ್ಯಾಂಕಗಳು, ಆರ್ಥಿಕ ಅಭಿವೃದ್ಧಿ ಸೂಚ್ಯಾಂಕಗಳು ಮೇಲ್ ಹೋಗೋದು. ಸೊ ಆರ್ಥಿಕ ಅಭಿವೃದ್ಧಿಯ ಸೂಚ್ಯಾಂಕಗಳು ಮೇಲ್ ಹೋಗ್ತಾ ಇದೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಈ ಗೃಹಲಕ್ಷ್ಮಿ ದುಡ್ಡಿಂದ, ತನ್ನ ತಾಯಂದ್ರಿಗೆ ಬರೋ ದುಡ್ಡಿಂದ ಅವರು ಓದಿನ ಕಡೆಗೆ ಹೋಗ್ತಾ ಇದ್ದಾರೆ, ಶಿಕ್ಷಣದ ಕಡೆಗೆ ಹೆಚ್ಚೆಚ್ಚು ಹೋಗ್ತಾ ಇದ್ದಾರೆ. ಅದರಿಂದ ನಮ್ಮ ಶೈಕ್ಷಣಿಕವಾದ ಬೆಳವಣಿಗೆ, ಶೈಕ್ಷಣಿಕವಾದಂತಹ ಅಭಿವೃದ್ಧಿ ಆಗ್ತಾ ಇದೆ. ಫ್ರೀ ಬಸ್ ಇರೋ ಕಾರಣದಿಂದಾಗಿ ಎಷ್ಟೋ ಜನ ಮಕ್ಕಳು ಆರಾಮಾಗಿ ಶಾಲೆಗೆ ನಿರಾತಂಕವಾಗಿ ಹೋಗಿ ಬರ್ತಾ ಇದ್ದಾರೆ, ಎಜುಕೇಶನ್ ಪಡ್ಕೊಂತಾ ಇದ್ದಾರೆ. ಅದ್ರ ಮೂಲಕನೂ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಅಂದ್ರೆ ಬರೀ ಬಿಲ್ಡಿಂಗು, ರೋಡು, ಸಿಮೆಂಟು, ಟಾರು ಇದಷ್ಟೇ ಅಲ್ಲ. ಅಭಿವೃದ್ಧಿ ಅಂತ ಹೇಳಿದ್ರೆ ನಾವು ನಮ್ ಸರ್ಕಾರ ಎಂಥ ಒಳ್ಳೊಳ್ಳೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಕೊಡ್ತಾ ಇದೆ. ತುಂಬಾ ಮಾಡ್ರನ್ ಆಗಿರುವಂತಹ ಟೆಕ್ನಾಲಜಿಗಳನ್ನ ಇವತ್ತು ಹೃದಯ ಸ್ತಂಭನ, ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಈ ಹೃದಯ ಸ್ತಂಭನಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಮಾಡಿರೋದಾಗಿರ್ಬೋದು. ಇದೆಲ್ಲ ಅಭಿವೃದ್ಧಿಯಾಗಿ ಕಾಣಿಸಲ್ವಾ? ಬರೀ ಬಿಲ್ಡಿಂಗ್ ಗಳು ಕಟ್ಟಿದ್ರೆ ಮಾತ್ರ ಅಭಿವೃದ್ಧಿನ? ಅದು ಅಭಿವೃದ್ಧಿ ಆಗ್ಬೇಕಲ್ವಾ? ಎಲ್ಲ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ. ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲೇ ನೋಡಿದ್ರೆ ರಸ್ತೆಗಿಂತ ಗುಂಡಿಗಳೇ ಜಾಸ್ತಿ ಕಾಣಿಸ್ತಾ ಇದೆ. 4,48,000 ಕೋಟಿ ಬಜೆಟ್ ಅಲ್ಲಿ 51 ಕೋಟಿಯಷ್ಟು ಹಣನ ಯಾವುದಕ್ಕೆ ನಾವು ಗ್ಯಾರಂಟಿಗಳಿಗೆ ಪ್ರತಿ ವರ್ಷ ಕೊಡ್ತಾ ಇದೀವಿ. ಇನ್ನು 3.5 ಲಕ್ಷ ಕೋಟಿಯಷ್ಟು ಹಣನ ನಾವು ಈ ತರ ಡೆವಲಪ್ಮೆಂಟ್ಸ್ಗೆ ಯೂಸ್ ಮಾಡ್ತಾ ಇದೀವಲ್ಲ, ಶಾಲೆಗಳನ್ನ ಕಟ್ತಾ ಇದೀವಿ, ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಇವತ್ತು ಹೊಸ ಮೆಡಿಕಲ್ ಕಾಲೇಜ್ಗಳು, ಮಾಲೂರ್ನಲ್ಲಿ ಒಂದು ಹೊಸ ಮೆಡಿಕಲ್ ಕಾಲೇಜು, ಗೋಕಾಕಲ್ಲಿ ಒಂದು ಹೊಸ ಮೆಡಿಕಲ್ ಕಾಲೇಜ್ ಶುರು ಆಗ್ತಿದೆ, ಬಾಗಲಕೋಟೆದು ಉದ್ಘಾಟನೆ ತಯಾರಾಗಿದೆ. ಇವೆಲ್ಲವೂ ಕೂಡ ಅಭಿವೃದ್ಧಿನೇ ಅಲ್ವಾ? ಹೊಸ ರೋಡ್ಗಳು ಕಟ್ತಾ ಇದಾರೆ, ಸ್ಟೇಟ್ ಹೈವೇಸ್ ಆಗ್ತಾ ಇದೆ. ಜೊತೆಗೆ ಈ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ಕಾರ್ಮಿಕರಿಗೆ ಒಂದು ಅವರ ಸಂವಹನಕ್ಕೋಸ್ಕರ, ಅವರ ಕಮ್ಯುನಿಕೇಶನ್ಗಳಿಗೋಸ್ಕರ ಸೆಂಟರ್ಗಳು ಓಪನ್ ಆಗ್ತಾ ಇದೆ, ಹೊಸ ಡಿಗ್ರಿ ಕಾಲೇಜ್ಗಳು ಓಪನ್ ಆಗ್ತಾ ಇದೆ, ಯೂನಿವರ್ಸಿಟಿಗಳ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಇದು ಯಾಕೆ ಡೆವಲಪ್ಮೆಂಟ್ ಆಗಿ ಕಾಣಿಸಲ್ಲ? ಅದು ಪ್ರಶ್ನೆನ ಕೇಳ್ಬೋದು. ಆದ್ರೂ ಈ ಪ್ರಶ್ನೆನ ಯಾವಾಗ್ಲೂ ವಿರೋಧ ಪಕ್ಷವರು ಇದನ್ನ ಇಟ್ಕೊಂಡು ಯಾವಾಗ್ಲೂ ಮಾತನಾಡ್ತಿರ್ತಾರಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ಅಭಿವೃದ್ಧಿ ಕುಂಠಿತ ಅಂತ. ನೀವೇನ್ ಅಭಿವೃದ್ಧಿ ಮಾಡ್ತಾ ಇದ್ರಿ? ನೀವು 40% ಸರ್ಕಾರ ನಡೆಸಿ ಎಲ್ಲದರಲ್ಲೂ ಪರ್ಸೆಂಟೇಜ್ ಹೊಡೆದಿದ್ದಕ್ಕೆ ತಾನೇ ಜನ ಬೇಸತ್ತು ನಮ್ ಸರ್ಕಾರನ ಅಧಿಕಾರಕ್ಕೆ ತಂದಿರೋದು ಅಂತ 136 ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟಿರೋದು. ಈಗ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನ ಬೇಸತ್ತಿದ್ದಾರೆ ಅಂತ ಅನ್ಸ್ತಿಲ್ವಾ? ನೀವು ಹೋಗ್ಬಿಟ್ಟು ನಿಜವಾದ ಫಲಾನುಭವಿಗಳಿದಾರಲ್ಲ, ನಮ್ ಹಳ್ಳಿ ಹೆಣ್ಮಕ್ಳು, ನಮ್ಮೂರ್ಗೆ ಬನ್ನಿ, ನಮ್ ಚಿಕ್ಕನೇರಳೆಗೆ. ಅಲ್ಲ, ಈಗ ಪುರುಷರು ಕಂಪ್ಲೇಂಟ್ ಮಾಡ್ತಿದಾರಲ್ಲ, ಫ್ರೀ ಬಸ್ ಮಾಡ್ಬಿಟ್ರು ನಮಗ್ ಫ್ರೀ ಬಸ್ ಅಲ್ಲಿ ಸೀಟ್ ಸಿಗೋದಿಲ್ಲ, ಹೋಗೋದಿಕ್ಕಾಗೋದಿಲ್ಲ, ಬಹಳ ಹಿಂಸೆ ಆಗ್ತದೆ ಅಂತ. ಇನ್ನು ಕೆಲವೊಂದು ಕಡೆ ಈಗ ನಾನು ಎಲ್ಲಾ ಕಡೆನೂ ಒಂದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಅದೇ ರೀತಿಯಾಗಿ ವಿರೋಧ ಮಾಡೋರು ಕೂಡ ಇವಾಗ ಸಾಕಷ್ಟು ಜನ ಇದ್ದಾರೆ. ಮಕ್ಳಿಗೆ ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗಕ್ಕಾಗ್ತಿಲ್ಲ, ಮಹಿಳೆಯರೇ ಇರ್ತಾರೆ, ನಾವ್ ಹಿಂಗ್ ಮಾಡೋದು ಅಂತ ಪುರುಷರು ಕಂಪ್ಲೇಂಟ್ ಮಾಡ್ತಾ ಇದಾರೆ. ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲಾದ್ರೂ ಬೆಲೆ ಜಾಸ್ತಿ ಮಾಡಿದ್ರು, ಅದನ್ನೆಲ್ಲ ತಗೊಂಡೋಗಿ ಗ್ಯಾರಂಟಿಗೆ ಹಾಕಿದ್ರು. ಅಲ್ಲ, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಗಿದ್ದನ್ನ ನಾನಂತೂ ವೆಲ್ಕಮ್ ಮಾಡ್ತೀನಪ್ಪ. ರೇಟ್ ಜಾಸ್ತಿ ಆಗೈತೆ, ಕುಡ್ದ್ಬಿಟ್ಟು ಬರ್ಬೇಕು, ಕುಡ್ದ್ಬಿಟ್ಟು ಬಂದು ಹೆಂಡತಿರ್ ಹೊಡಿಯೋರ್ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕಾದ್ರೂ ನಾನ್ ಸಪೋರ್ಟ್ ಮಾಡ್ತೀನಿ. ಸೊ ನೀವು ಬರೀ ಆಲ್ಕೋಹಾಲ್ ರೇಟ್ ನ ನೋಡ್ತಾ ಇದ್ದೀರಾ. ಮೆಡಿಸಿನ್ ಗಳ ಪ್ರೈಸ್ ಕಡಿಮೆ ಆಗಿದೆ, ಮೆಡಿಸಿನ್ ಗಳ ಪ್ರೈಸ್ ಕಡಿಮೆ ಮಾಡಿದೀವಿ ಸರ್ಕಾರದಲ್ಲಿ. ದಿನಬಳಕೆ ವಸ್ತುಗಳ ಮೇಲೂ ಕೂಡ ಏರಿಕೆ ಜಾಸ್ತಿ ಆಗಿದೆ. ದಿನಬಳಕೆ ವಸ್ತುಗಳ ಮೇಲೆ ಏರಿಕೆ ಆಗ್ತಾ ಇರೋದು ಯಾವುದ್ರಿಂದ? ಕೇಂದ್ರ ಸರ್ಕಾರ GST ನ ರೈಸ್ ಮಾಡ್ತಾ ಇದೆ, ಹಾಗಾಗಿ ಇಲ್ಲ ಆಗ್ತಿದೆ ಅಂತ. ಓಕೆ, ಕೇಂದ್ರ ಸರ್ಕಾರ ಎಲ್ಲಾದ್ರೂ ಪ್ರೈಸ್ ನು ಜಾಸ್ತಿ ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಯಾರು ಜಾಸ್ತಿ ಮಾಡಿದ್ದು? ಕರ್ನಾಟಕ ಸರ್ಕಾರನ. ಅಂದ್ರೆ ಈಗಿನ ಗ್ಯಾಸ್ ಬೆಲೆ ಯಾರು ಜಾಸ್ತಿ ಮಾಡಿದ್ದು? ಕರ್ನಾಟಕ ಸರ್ಕಾರನ. ಸಿದ್ದರಾಮಯ್ಯ ಅವರ, DK ಶಿವಕುಮಾರ್ ಅವರ? ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ ಇದೆ, ಅದ್ರ ಪ್ರಭಾವ ಬೇರೆ ವಸ್ತುಗಳ ಮೇಲೆಲ್ಲ ಬೀರ್ತಾ ಇದೆ. ಈಗ ನೀವೊಂದು ಹಾಲಿನ ಪ್ಯಾಕೆಟ್ ನೀವು ನಿಮ್ಮ ಮಂಡ್ಯದ ಮಿಲ್ಕ್ ಯೂನಿಯನ್ ನಿಂದ ತಗೊಂಡ್ ಬಂದು ಬೆಂಗಳೂರಲ್ಲಿ
KMF ಹಾಕಬೇಕು ಅಂತ ಅಂದ್ರೆ, ಅಥವಾ ಅಲ್ಲಿ ಪ್ಯಾಕೆಟ್ಗಳನ್ನ ತಗೊಂಡು ಕ್ಯಾರ್ಪೆಟೆಗೆ ತಂದು ಹಾಕ್ಬೇಕು ಅಂತ ಅಂದ್ರೆ ಫ್ಯೂಯಲ್ ಕಾಸ್ಟ್ ಆಗುತ್ತೆ. ಫ್ಯೂಯಲ್ ಕಾಸ್ಟ್ ನ ಮೇಲೆ ಹಾಲಿನ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ನೀವು ಬಿಸ್ಕೆಟ್ ಪ್ಯಾಕಿಂಗ್ ಇಂದ ಹಿಡಿದು ಹಾಲಿನ ಪ್ಯಾಕೆಟ್ ಮೇಲೂ ಟ್ಯಾಕ್ಸ್ ಹಾಕ್ತವ್ರು ಯಾರು? ಕರ್ನಾಟಕ ಸರ್ಕಾರ ಅಲ್ವಲ್ಲ. ಇವತ್ತು ಮೆಡಿಸಿನ್ಗಳನ್ನ ಸಬ್ಸಿಡಿ ರೇಟ್ ಅಲ್ಲಿ ನಾವು ಕೊಡ್ತಾ ಇದೀವಿ, ನೀವು ಅದನ್ನ ಯಾಕೆ ವೆಲ್ಕಮ್ ಮಾಡಲ್ಲ? ECG ರೇಟ್ಸ್ ಆಗಿರ್ಲಿ, ಸ್ಕ್ಯಾನಿಂಗ್ ರೇಟ್ಸ್ ಆಗಿರ್ಲಿ, ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ನೋಡಿದ್ರೆ ತೀರಾ ನಗಣ್ಯ ಅನ್ನುವಂಥ ದರದಲ್ಲಿ ಸೇವೆಗಳು ಸಿಗ್ತಾ ಇದೆ. ನೀವು ಅದನ್ನ ಯಾಕೆ ವೆಲ್ಕಮ್ ಮಾಡಲ್ಲ? ಬರೀ ನೀವು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತೀರಾ. ನಮ್ ಸಮಾಜ ಇರೋದೇ ಹಂಗೆ. ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಓಡಾಡೋದೇ ತಡ್ಕೊಳಕ್ ಆಗಲ್ಲ, ಬಸ್ಸಲ್ಲಿ ಓಡಾಡೋದೇ ತಡ್ಕೊಳಕ್ ಆಗ್ತಿಲ್ಲ ನಮ್ ಜನರಿಗೆ. ಅದರಿಂದ ಕಷ್ಟ ಆಗ್ತಿಲ್ಲ. ಬರೀ ಈ ವಿರೋಧ ವ್ಯಕ್ತಪಡಿಸುವಂತವ್ರು ಬಸ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ನೋಡ್ಬೇಕು. KSRTC ಪ್ರತಿ ವರ್ಷವೂ ಕೂಡ ಈ ಹಿಂದೆಗಿಂತಲೂ ಹೆಚ್ಚು ಬಸ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಬರ್ತಾ ಇದೆ. ಯಾಕಂದ್ರೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆದಷ್ಟು ಲಾಭ ಯಾರಿಗೆ? ನಮ್ KSRTCಗೆ. ಅಲ್ಲೇನ್ ಮಹಿಳೆಯರು ಓಡಾಡ್ತಾರೆ ಆ ಹಣವನ್ನ, ಆ ಟಿಕೆಟ್ ನ ಅಲೋಕೇಶನ್ ನ ಹಣವನ್ನ ಸರ್ಕಾರ KSRTC ಕೊಡುತ್ತೆ. KSRTC ಬೆಳೆದ್ರೆ ಯಾರು ಬೆಳ್ದ ಹಾಗೆ? ಅದು ನಮ್ಮ ಕರ್ನಾಟಕದ ಒಂದು ನಿಗಮ, ಅದು ಕರ್ನಾಟಕದ ಒಂದು ಸಂಸ್ಥೆ ಬೆಳೆದ ಹಾಗೆ. ಆ ಸಂಸ್ಥೆ ಬೆಳೆದ್ ನಿಂತ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ KSRTCಗೆ ಎಷ್ಟೆಲ್ಲ ಅವಾರ್ಡ್ಸ್ ಗಳು ಬರ್ತಾ ಇದೆ. ಯಾರಿಗೆ ಹೆಮ್ಮೆ ಅದೆಲ್ಲ? ಸೊ ಕ್ರಿಟಿಕ್ ಮಾಡೋರು, ಕಮೆಂಟ್ ಮಾಡೋರು ಎಲ್ಲಾ ಟೈಮಲ್ಲೂ ಮಾಡ್ತಾರೆ. ಬಟ್ ನಾನು ಕೆಲವೊಂದ್ಸರಿ ಊರಲ್ಲೆಲ್ಲ ನೋಡ್ತಾ ಇರ್ತೀನಿ, ನಮ್ ಹೆಣ್ಮಕ್ಳು ಕೆಲ್ಸ ಇದ್ರೆ ಮಾತ್ರ ಓಡಾಡೋದು, ಅಥವಾ ಎಲ್ಗಾದ್ರೂ ಹೋಗ್ಬೇಕು ತುಂಬಾ ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಹೋಗೋದು, ಇಲ್ಲ ಮನೆ ಬಿಟ್ಟು ಬರೋದೇ ಕಷ್ಟ. ನಿಮ್ ಊರಲ್ಲಿ ಎಲ್ಲಾ ಹೆಣ್ಮಕ್ಳು ರೋಡಲ್ಲೇ ಇದ್ದಾರಾ? ಖಂಡಿತವಾಗ್ಲಿಲ್ಲ. ಸ್ವಲ್ಪ ಚೇಂಜ್ ಆಗಿದೆ ಆಗಿನ ಟೈಮ್ಗೂ ಈಗ್ಲೂ ಕೂಡ. ಯಾಕೆ ಇಂಡಿಪೆಂಡೆಂಟ್ ಆಗ್ಲೇಬಾರ್ದ ಹೆಣ್ಮಕ್ಳು? ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಜನ ಮಾಡದೆ ಜಡ್ಜ್, ಅವಳ ಬಿಡು, ಇಟ್ಸ್ ವೆರಿ ಮಾತುಗಳು ಬರುತ್ತಲ್ಲ. ಇಟ್ಸ್ ವೆರಿ ಈಸಿ. ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ. ನನ್ ಹೆಂಡ್ರು ನನ್ ಕೈಗೆ ಸಿಗೋದಿಲ್ಲ, ಅವಳು ಎಲ್ ಬೇಕಲ್ಲಿ ಹೋಯ್ತಾ ಇರ್ತಾಳೆ, ಫ್ರೀ ಬಸ್ ಮಾಡಿ ಹಾಳು ಮಾಡ್ಬಿಟ್ರು ಅಂತ. ಅದು ನಮ್ ಭಾಗದವ್ರದ್ದೇ ಒಬ್ರದ್ ವಿಡಿಯೋ. ನನಗ್ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಯಮ್ಮ ಇಷ್ಟ್ರ ಮಟ್ಟಿಗೆ ಎಲ್ಲಿ ಓಡಾಡ್ತಿದೆ, ಚೆಕ್ ಮಾಡೋಣ ಅಂತ. ಪಾಪ ಯಮ್ಮ ಮನೇಲೇ ಇದೆ. ನಾನು ಧರ್ಮಸ್ಥಳಕ್ ಒಂದ್ಸತಿ ಹೋಗಿದ್ದೆ, ಕುಕ್ಕೆ ಸುಬ್ರಹ್ಮಣ್ಯಕ್ ಒಂದ್ಸತಿ ಹೋಗಿದ್ದೆ ಕಣವ, ಇಲ್ಲೇ ಇದೀನಿ, ಈ ನನ್ ಮಗ ಮೈಕ್ ಹಿಡಿದ್ರು ಅನ್ಬಿಟ್ಟು ಹೇಳ್ಬಿಟ್ಟವನೆ ಅಂತ. ಅಂದ್ರೆ ನಿಮ್ಗೆ ನಿಮ್ ಮಾತಿನ ಟೇಬಲ್ಗೆ ನಮ್ಮನೆ ನಿಮ್ಮನೆ ಹೆಣ್ಮಕ್ಳು ಮಾನ ಮರ್ಯಾದೆ ಯಾಕೆ ಕಳ್ಕೊತಿದೀರಾ ಅಂತ ಈ ಮಾತಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಸುಮ್ನೆ ಒಂದ್ 4-5 ಜನದ್ದು ರ್ಯಾಂಡಮ್ ಒಪಿನಿಯನ್ಸ್ ತಗೊಂಡು ಅವ್ರ ಅಡ್ರೆಸ್ ನ ಫೆಚ್ ಮಾಡ್ಬಿಟ್ಟು ಅವ್ರ ಹೆಂಡತಿ ಅಥವಾ ಅವ್ರ ಮನೆ ಮಕ್ಳು ಎಲ್ಲಾದ್ರೂ ಓಡಾಡ್ತಿದಾರ ಅಂತ ಕೇಳಿ, ಪಾಪ ಅವು ಅವ್ರ ತವ್ರ ಮನೆಗ್ 1-2 ಸತಿ ಹೋಗ್ ಬಂದಿರ್ತವೆ, ಅಕ್ಕ ತಂಗಿರ್ ಮನೆಗ್ 1 ಸತಿ ಹೋಗ್ ಬಂದಿರ್ತಾವ, ಫ್ರೀ ಬಸ್ ಹೋಗ್ಬಿಟ್ ಬರದ ಅಂತ. ಅದಷ್ಟೇ ಹೋಗಿರ್ತಾವ್ರು. ಆದ್ರೆ ಇವ್ರ ಮಾತಿನ ತೇವಲಿಗೆ ಇವ್ರ ಪಕ್ಷಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಕಾಂಗ್ರೆಸ್ ನ ವಿರೋಧ ಮಾಡೋದಕ್ಕೆ ಮನ ಮರ್ಯಾದೆ ಹರಾಜಾಗ್ತಿರೋದು ಯಾರ್ದು? ಇವ್ರ ಮನೆ ಹೆಣ್ಮಕ್ಳದ. ಹೆಣ್ಮಕ್ಳು ನಮ್ಮ ಮನೆಯವರೇ ಆಗಿರ್ಲಿ, ಪರರ ಮನೆಯವರಾಗಿರ್ಲಿ, ಟಾರ್ಗೆಟ್ ಮಾಡೋದಕ್ಕೆ, ಚಾರಿತ್ರ್ಯ ಹರಣ ಮಾಡೋದಕ್ಕೆ ಸುಲಭವಾಗಿ ಸಿಗೋ ಸಾಧನ ಯಾವುದು ಅಂದ್ರೆ ಹೆಣ್ಮಕ್ಳು. ಈ ಹೆಣ್ಮಕ್ಳು ವಿಚಾರಕ್ಕೆ ಬರೋಣ. ಈಗ ಪ್ರಾರಂಭದಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ, ಹೆಣ್ಮಕ್ಳಿಗೆ ಯಾಕೆ ರಾಜಕಾರಣ, ಅವ್ರು ಏನ್ ಮಾಡ್ತಾರೆ, ಅವ್ರ ಮನೆಗ್ ಮಾತ್ರ ಸೀಮಿತ ಅಂತ. ಬಟ್ ಈಗ ಖಂಡಿತವಾಗ್ಲೂ ಕಾಲ ಬದಲಾಗಿದೆ, ಕೆಲವೊಂದು ಕಡೆ ಬರ್ತಾ ಇದೆ. ಅಂಡ್ ಮುಂದಿನ ಎಲೆಕ್ಷನ್ ಅಲ್ಲಿ ಮೀಸಲಾತಿನೂ ಕೊಡ್ಬೇಕು ಅನ್ನೋ ಒಂದು ಮಾತುಗಳು ಕೂಡ ಇದೆ. ಸೊ ನಜ್ಮಾ ಅವರು ಈಗ ಹೆಣ್ಮಕ್ಳು ರಾಜಕಾರಣಕ್ಕೆ ಬರದೆ ಬಹಳಷ್ಟು ತೊಂದರೆ ಅಂತದ್ರಲ್ಲಿ ಒಂದು ಮುಸ್ಲಿಂ ಮಹಿಳೆಯಾಗಿ ರಾಜಕಾರಣಕ್ಕೆ ಬಂದಿದ್ದೀರಾ, ರಾಜಕಾರಣದಲ್ಲಿ ಇದ್ದೀರಾ. ಸೊ ಎಷ್ಟು ಡಿಫಿಕಲ್ಟ್ ಆಗುತ್ತೆ ಇವತ್ತು ನಿಮಗೆ, ಅಂಡ್ ಯಾವ ರೀತಿಯಾಗೆಲ್ಲ ಆಗ್ತಾ ಇದೆ? ನಂಗೆ ತುಂಬಾ ಜನ ಫಸ್ಟ್ ಸಿಕ್ಕ ತಕ್ಷಣ ಕೇಳೋ ಪ್ರಶ್ನೆ ಏನು ಅಂತ ಅಂದ್ರೆ, ಮೇಡಮ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಫಾಲೋ ಮಾಡ್ತೀವಿ, ಅಷ್ಟೆಲ್ಲ ಕಮೆಂಟ್ ಗಳು ಬಂದ್ರು ಕೂಡ ನೀವು ಅದ್ ಹೆಂಗ್ ತಡ್ಕೊಂಡ್ ಬದುಕಿದೀರಾ ಮೇಡಮ್, ನಾನಾಗಿರ್ತೀರ ನೇಣಾಕ್ ಹೋಗ್ಬಿಡ್ತಿದ್ದೆ ಅಂತ. ನೀವು ರ್ಯಾಂಡಮ್ಲಿ ಸುಮ್ನೆ ಈಗ ನಾನು ಭಾರತ್ ಮಾತಾ ಕಿ ಜೈ ಅಂತ ಒಂದು ಫೋಟೋ ಹಾಕಿರ್ತೀನಿ, ಅದ್ರ ಕೆಳಗಡೆನು ಬರೋದೇನು, ಇವರು ಭಾರತ್ ಮಾತೆ ಫೋಟೋನ DP-ಯಾಗಿ ಇಟ್ಕೊಂಡಿರ್ತಾರೆ. ಮಹಿಳೆಯರಿಗೆ ಸೀತೆಗೆ ಎಷ್ಟು ಮರ್ಯಾದೆಯನ್ನ ಕೊಟ್ಟಂತ ಮರ್ಯಾದ ಪುರುಷ ರಾಮನ ಫೋಟೋವನ್ನ DP ಇಟ್ಕೊಂಡಿರ್ತಾರೆ, ಹನುಮಂತನ್ ಫೋಟೋನ DP ಇಟ್ಕೊಂಡಿರ್ತಾರೆ, ದೇವ್ರ ಫೋಟೋಗಳನ್ನೆಲ್ಲ DP ಇಟ್ಕೊಂಡ್ಬಿಡೋದು, ಇಲ್ಲ ಇಂಡಿಯನ್ ಫ್ಲಾಗ್ ನ DP ಇಟ್ಕೊಂಡ್ಬಿಡೋದು. ಕಮೆಂಟ್ ಮಾಡೋದೇನು? ಅತ್ಯಂತ ಕೆಟ್ಟ, ಕೊಳಕು, ಸೊಂಟದ ಕೆಳಗಿನ ಹೊಲಸು ಭಾಷೆ. ಸೊ ಒಂದು ಮುಸ್ಲಿಂ ಹೆಣ್ಮಗ್ಳಾಗಿ
ಅದ್ರ ರಾಜಕಾರಣದಲ್ಲಿರೋ ಹೆಣ್ಮಗ್ಳಾಗಿ ನನ್ನ ನ್ಯೂಡ್ ಪಿಕ್ಚರ್ಸ್ಗಳನ್ನ ಮಾಡಿ AI ಎಡಿಟ್ ಮಾಡಿ ನನ್ನ ಮುಖ ಕೆಳಗಡೆ ನ್ಯೂಡ್ ಪಿಕ್ಚರ್ನ ಮಾಡಿ ಬುಲ್ಲಿ ಅಂತ ಒಂದು ಆಪ್ ಅಲ್ಲಿ ಸೇಲ್ಗಿಡ್ತಾರೆ ನನ್ನನ್ನ. ಓಕೆ, ಪ್ರತಿದಿನ ನಾನು ನನ್ನ ಫೋನ್ ತೆಗೆದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನನ್ನ ಕಣ್ಣಿಗೆ ಬೀಳದೇನೆ ಒಂದು 50 ಕಮೆಂಟ್ಸ್ಗಳು. ನೀವು ಯಾವ್ದಾದ್ರು ಹಾಕಿ ನೀವು ರ್ಯಾಂಡಮ್ಲಿ ಹೋಗ್ಬಿಟ್ಟು ನೋಡಿ ಪೋಸ್ಟ್. ಭಾರತ್ ಮಾತಾಗಿ ಜೈ ಅಂತ ಹಾಕಿದ್ರು ಅದ್ರ ಕೆಳಗಡೆ ಬರೋದು ಹೊಲಸು ಕಮೆಂಟ್ಗಳು, ಹೊಲಸು ಭಾಷೆಗಳು. ಅಂದ್ರೆ ಅದೆಲ್ಲ ಮೋಸ್ಟ್ ಆಫ್ ಫೇಕ್ ಅಕೌಂಟ್ಸ್ ಇರುತ್ತೆ. ಬಟ್ ಸ್ಟಿಲ್ ಈ ಜಗತ್ತು ಸಾಮಾನ್ಯವಾಗಿ ಹೆಣ್ಮಕ್ಳನ್ನೇ ತುಳಿಯೋ ತರಕ್ ನೋಡುತ್ತೆ, ಅಸಹ್ಯ ಅನ್ನೋ ತರಕ್ ನೋಡುತ್ತೆ. ಅದ್ರಲ್ಲೂ ಮುಸ್ಲಿಂ ಹೆಣ್ಮಗು ಒಂದು ತಕ್ಷಣ ಕೆಟ್ಟ ಕೊಳಕ ಅಸಹ್ಯ ಭಾಷೆಗಳನ್ನ ರಾಜಕೀಯದಲ್ಲಿರೋ ಮುಸ್ಲಿಂ ಹೆಣ್ಮಕ್ಳು ಅನುಭವಿಸೋದು ಇಟ್ಸ್ ವೆರಿ ಕಾಮನ್ ನವ ಡೇಸ್, ವೆರಿ ಕಾಮನ್. ಅದನ್ನ ಹೇಗೆ ಅಷ್ಟು ಪಾಸಿಟಿವ್ ಆಗಿ ತಗೊಂತಾರ? ನನ್ನ ತಾಯಿ ನಾನು ಫಸ್ಟ್ ಎಲ್ಲ ನೋಡ್ತಾ ಇದ್ದೆ, ಇವ್ರು ಹಿಂಗೆಲ್ಲ ಬರ್ದಿದ್ದಾರೆ, ಹಿಂಗೆಲ್ಲ ನನ್ನ ಫೋಟೋಸ್ ಟ್ರೋಲ್ ಮಾಡ್ತಾರೆ. ಮೊನ್ನೆ ಪ್ರಕಾಶ್ ರಾಜ್ ಅವ್ರ ಜೊತೆ ಒಂದು ಫೋಟೋ ಹಾಕಿದ್ದೆ, ಅವ್ರ ಬರ್ತ್ಡೇ ಇತ್ತು. ಹ್ಯಾಪಿ ಬರ್ತ್ಡೇ ಮೈ ಹೀರೋ ಪ್ರಕಾಶ್ ರಾಜ್ ಅಂತ ಹೇಳಿ. ಸೊ ಪ್ರಕಾಶ್ ರಾಜ್ ಅವ್ರ ಜೊತೆ ಫೋಟೋನ ಯಾವ್ಯಾವ ತರ ಟ್ರೋಲ್ ಮಾಡಿ ಏನೇನ್ ಕಂಟೆಂಟ್ ಮಾಡಿ ಬರ್ದಿದ್ದಾರೆ ಅಂತ ಹೇಳಿದ್ರೆ, ನನ್ಗೆ ಆ ಬರ್ದಿರೋರು ಒಂದಷ್ಟು ಜನ ಒರಿಜಿನಲ್ ಅಕೌಂಟ್ಸ್ ಅಲ್ಲೂ ಬರ್ದಿದ್ರು. ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ನಂಗೆ ಯೋಚನೆ ಆಗಕ್ ಶುರು ಆಗೋಯ್ತು. ಇಂಥ ಅಸಹ್ಯ ಮನಸ್ಥಿತಿ ಇರುವ ಗಂಡಸರು ಅವ್ರ ಮನೆ ಹೆಣ್ಮಕ್ಳನ್ನ, ಅವ್ರ ತಾಯಿನ, ಅವ್ರ ಹೆಂಡತಿನ, ಅವ್ರ ಮಕ್ಳನ್ನ, ಅವ್ರ ಹೆತ್ತಿರೋ ಮಕ್ಳನ್ನ ಎಷ್ಟು ಅಸಹ್ಯವಾಗಿ ಇಮ್ಯಾಜಿನ್ ಮಾಡ್ಕೊಂಡು ನೋಡಬಹುದು ಅಂತ. ನನ್ನ ತಾಯಿ ನಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ನೀನು ಸರಿಯಾಗಿದೆಯಾ ಅಂತ ನಿನ್ನ ಮನಸ್ಸಾಕ್ಷಿ ಎಲ್ಲಿವರೆಗೆ ಹೇಳುತ್ತೋ ಅಲ್ಲಿವರೆಗೆ ನೀನು ಮಾಡ್ತಾ ಇರುವಂತ ಕೆಲಸವನ್ನ ನಿಲ್ಲಿಸಬೇಡ. ನಿನಗೆ ಎಲ್ಲಿ ತನಕ ನಾನು ತಪ್ಪು ಹೆಜ್ಜೆ ಇಟ್ಟಿಲ್ಲ ಅಂತ ನಿನ್ನ ಗಟ್ ಫೀಲಿಂಗ್ ಹೇಳ್ತಾ ಇರುತ್ತೋ, ನಿನ್ನ ಹೃದಯ ಹೇಳ್ತಾ ಇರುತ್ತೋ, ಅಲ್ಲಿವರೆಗೆ ನೀನು ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡಬೇಡ. ನೀನ್ ಸರಿ ಅಂತ ನಿನಗ್ ಗೊತ್ತಿದ ಮೇಲೆ ನಾಯಿಗಳು ಲಕ್ಷಾಂತರ ಬೊಗಳುಕೊಂಡ್ರು ಆನೆ ನಡೆದಿದ್ದೇ ಹಾದಿ ಅಂತ ನಡೆಯೋದನ್ನ ನೀನ್ ಕಲ್ತ್ಕೋ ಅಂತ. ನಾವೆಲ್ಲ ಹೆಣ್ಮಕ್ಳು ಕೂಡ ನಮಗೆ ನಮ್ಮ ಮನೆಗಳಿಂದ ಹಿಡಿದು ಈ ಸಮಾಜ, ನಮ್ಮ ಸುತ್ತಮುತ್ತ ಇರೋರು, ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಹೊರಗಡೆ ಇದೀವಿ, ನಮ್ಮ ಕಾಲ್ ಮೇಲೆ ನಾವು ನಿಲ್ತಿದೀವಿ ಅಂತ ಅಂದಾಗ ನಮ್ಮನ್ನ ಎದುರಿಸಕ್ಕಾಗದೆ ಇರುವಂತವ್ರ ಏಕೈಕ ಅಸ್ತ್ರ ಯಾವುದು ಅಂತ ಅಂದ್ರೆ ಚಾರಿತ್ರ್ಯ ಹರಣ. ಎಷ್ಟೇ ಚಾರಿತ್ರ್ಯ ಹರಣ ಮಾಡ್ಲಿ, ನಿಮ್ ಮನ್ಸಿಗೆ ಅನ್ನಿಸ್ತಿದ್ಯಾ ನೀವ್ ಸರಿ ಇದೀರಾ ಅಂತ, ನೀವ್ ಹಿಂದೆ ಹೆಜ್ಜೆ ಇಡಬೇಡಿ. ಆನೆ ನಡೆದಿದ್ದೇ ದಾರಿ ಅಂತ ಹೇಳಿ ನಡೀತಾ ಇರಿ. ಸಕ್ಸಸ್ ಕಮ್ಸ್ ಟು ಯು. ಇಷ್ಟು ಯಾರು ನಿಮ್ಗೆ ಚಿಮಾರಿ ಹಾಕಿರ್ತಾರೆ, ಯಾರು ನಿಮ್ಗೆ ಚೀತು ಅಂದಿರ್ತಾರೆ, ಯಾರು ನಿಮ್ ಬೆನ್ ಹಿಂದೆ ಮಾತಾಡ್ತಾರೆ, ಅವರು ನೀವು ನಿಮ್ಮ ಪೊಸಿಷನ್ಗೆ ಹೋಗಿ ನಿಂತ ನಂತರ, ನೀವು ಸಕ್ಸಸ್ಫುಲ್ ಆದ ನಿಂತ ನಂತರ ನಿಮ್ ಹತ್ರನೇ ಬಂದು ಬೆಗ್ ಮಾಡ್ತಾರೆ. ನಾನ್ ನೋಡಿದೀನಿ ಯಾವ ಜನ ನಾನು ಚಳುವಳಿ ಮಾಡ್ಬೇಕಾದ್ರೆ, ನಿಮ್ ಮಗಳನ್ನ ನಜಿರಣ ಬರೀ ರೋಡಲ್ಲಿ ಇರ್ತಾಳೆ, ಹೋರಾಟ ಮಾಡ್ತಿರ್ತಾಳೆ, ಹಗಲು ರಾತ್ರಿ ಏನು ನೋಡೋದಿಲ್ಲ, ಒಂಚೂರು ಬುದ್ಧಿ ಹೇಳಬಾರ್ದ ಅಂದವ್ರೆಲ್ಲ ಇವತ್ತವ ಇದೊಂಚೂರು ಕೆಲ್ಸ ಇತ್ತು ಕಣವ ಮಾಡ್ಕೊಡು ಅಂತ ಬಂದವ್ರನ್ನು ನಾನು ನೋಡಿದ್ದೀನಿ. ಯಾವ್ದು ಹೊರಗಿನ ಸಮಾಜ, ಕುಟುಂಬ ಎಲ್ರೂ ಕಮೆಂಟ್ ಮಾಡ್ತಾರೆ. ಇಟ್ಸ್ ವೆರಿ ಈಸಿ. ಇವತ್ತು ಹೆಣ್ಮಕ್ಳು ಅಂತ ಅಂದ್ರೇನೆ ಭೋಗಕ್ಕೆ, ಹೆರೋದಕ್ಕೆ, ಮನೇಲಿ ಕೆಲಸ ಮಾಡ್ಕೊಂಡು ಇರೋದಕ್ಕೆ, ಇಷ್ಟಕ್ಕೆ ಅಂತಾನೆ ಸೀಮಿತ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಎಲ್ಲ ಭಾಗದ ಹೆಣ್ಮಕ್ಳು, ಬರೀ ಮಂಡ್ಯ ಮೈಸೂರು ಹೆಣ್ಮಕ್ಳು ಅಂತಲ್ಲ, ಹಳೆ ಮೈಸೂರು ಹೆಣ್ಮಕ್ಳು ಅಂತ ಅಲ್ಲ, ಇಡೀ ಹೆಣ್ಣು ಕುಲ ಏನಿದೆ ಇವತ್ತು ಅತಿ ಹೆಚ್ಚು ಹೊಲದಲ್ಲಿ ದುಡಿಯೋ ಹೆಣ್ಮಕ್ಳು ಯಾರು? ನಮ್ಮೂರಲ್ಲಿ ಗದ್ದೆ ನಾಟಿ ಮಾಡೋದ್ ಯಾರು? ನಮ್ಮೂರಲ್ಲಿ ಹೊಗೆ ಸಸಿ ನಡೋದ್ ಯಾರು? ನಮ್ಮೂರಲ್ಲಿ ಕಳೆ ಕೀಳೋದ್ ಯಾರು? ನಮ್ಮೂರಲ್ಲಿ ಹೊಗೆ ಸಪ್ ಕಟ್ಟೋದ್ ಯಾರು? ಎಲ್ಲ ಹೆಣ್ಮಕ್ಳು. ಗಂಡಾಳಿಗೆ 1,000 ರೂಪಾಯಿ ಸಂಬಳ ಕೊಡ್ಬೋದು, ಆದ್ರೆ ಹೆಣ್ಣಾಳು 600 ರೂಪಾಯಿ ತಗೊಂಡ್ರು ಕೂಡ ಆಕೆ ಮಾಡುವ ಅಚ್ಚುಕಟ್ಟಾದ ಕೆಲ್ಸವನ್ನ ಒಬ್ಬ ಗಂಡಾಳ್ ಮಾಡಕ್ಕಾಗಲ್ಲ. ಒಳಗಡೆನೂ ದುಡ್ದು ಮನೇಲಿ ಅಡ್ಗೆ ಮಾಡಿಟ್ಟು 10-20 ಮುದ್ದೆ ಮಾಡಿ, ಸಾರ್ ಮಾಡಿ, ಪಲ್ಯ ಮಾಡಿಟ್ಟು, ಸೊಬ್ಬಸ್ದು, ಅನ್ನ ಬಸ್ದು ಅವಳು ಹೊಲಕ್ಕೂ ಹೋಗಿ ದುಡಿಯುವಂತ ತಾಕತ್ತು ಹೆಣ್ಮಗ್ಳಿಗಿದೆ.
ಆದ್ರೆ ಮಾನಸಿಕವಾಗಿ ಕುಗ್ಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಿರ್ತಾರೆ. ಹ್ಮ್ ನಾವು ಬಗ್ಗದೆ ಜಗ್ಗದೆ ಮುನ್ನಡೆಯುವಂಥದ್ದನ್ನ ಮಾಡ್ಬೇಕು. ಇಂದಿರಾ ಗಾಂಧಿ ದೇಶ ನಾಳಿಲ್ವಾ? ಮಾಯಾವತಿ ದೇಶ ನಾಳಿಲ್ವಾ? ಇವತ್ ಮಮತಾ ಬಾನರ್ಜಿ ಚಪ್ಪಲಿಲ್ ಹೊಡೆದ್ಬಿಟ್ರು ಆ ಯಮ್ಮಂಗೆ, ಮಾಡ್ತಿಲ್ವಾ ಕೆಲ್ಸ ಇವತ್ತು? ಇವತ್ತು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಒಂದು ಮಹಿಳೆ ಸದೃಢವಾಗಿ ನಿಂತು ಬಿಟ್ರೆ, ಒಂದು ಮಹಿಳೆ ಮೊದಲನೇದಾಗಿ ಮಹಿಳೆಯರಾಗಿರೋ ನಮ್ಗೆ ಅದು ಎಸ್ಪೆಷಲಿ ಪಾಲಿಟಿಕ್ಸ್ ಅಲ್ಲಿ ಇರುವಂತಹ ನಮ್ಗೆ ನಾಯಕಿಯರಾಗ್ಬೇಕಂತ ಕನ್ಸ್ ಕಾಣ್ತಾ ಇರೋ ನಮ್ಗೆ ಮೊದಲನೇದಾಗಿ ಇರ್ಬೇಕಾಗಿರೋದು ಏನಂದ್ರೆ ಇನ್ನೊಂದ್ ಹೆಣ್ಣುನ ಶತ್ರುವಾಗಿ ಕಾಣ್ದೇ ಇರೋದು. ಈ ಸಮಾಜ ಏನ್ ಮಾಡುತ್ತೆ ಹೇಳಿ? ಹೆಣ್ಣನ್ ಬೇಗ ಎತ್ಕಟ್ಬಿಡುತ್ತೆ. ಹೇಳ್ತಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಹಾ, ಆ ತರದ್ದೇನು ಇರಲ್ಲ. ಅದನ್ನ ಬಿಲ್ಡ್ ಮಾಡೋದ್ ಯಾರು? ಈ ಗಂಡಸರು. ಅದನ್ನ ಬಿಲ್ಡ್ ಮಾಡೋದ್ ಯಾರು? ಈ ಸಮಾಜ. ಆ ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನುವಂಥದ್ದನ್ನ ಕಿತ್ತಾಕಿ ಎಲ್ಲಾ ಹೆಣ್ಮಕ್ಳು ನನ್ನ ಅಕ್ಕ ತಂಗಿರು, ಎಲ್ಲಾ ಹೆಣ್ಮಕ್ಳು ನನ್ನ ತಾಯಂದ್ರು ಅಂತ ನಾವ್ ಹೆಣ್ಮಕ್ಳು ಮೊದ್ಲು ಗೌರವಿಸೋದನ್ನ ಕಲಿಬೇಕು. ನನ್ನ ಹೆಣ್ತನವನ್ನ ನಾನು ಸಂಭ್ರಮಿಸೋದನ್ನ ಕಲಿಬೇಕು. ನಾನೊಬ್ಳು ಫೀಮೇಲ್ ಅನ್ನೋದೇ ನನಗೊಂದು ಹೆಮ್ಮೆ, ನನಗೊಂದು ಖುಷಿ. ಯಾಕಂದ್ರೆ ಎಲ್ಲಾನು ತಡ್ಕೊಳ್ಳೋ ಶಕ್ತಿ ನನಗಿದೆ. ಆ ಖುಷಿ, ಆ ಸಂಭ್ರಮನ ನಾವು ಪ್ರತಿಕ್ಷಣ ಸಂಭ್ರಮಿಸ್ತಾ ಇರ್ಬೇಕು. ಸಂಭ್ರಮಿಸ್ತಾ ಇದ್ರೆ 100% ನಾವು ಮಾಡೋ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಓಕೆ, ಈ ಜನಗಳದ್ದು ಒಂದ್ ರೀತಿಯಾಗಿ ಸವಾಲಾದ್ರೆ ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟಾಗ ಆ ರಾಜಕೀಯ ನಾಯಕರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು, ಅಲ್ಲಿ ನಿಮಗೇನು ಸವಾಲಾಗ್ಲಿಲ್ವಾ? ಅವರು ಸಪೋರ್ಟಿವ್ ಆಗಿದ್ರ ನಿಮಗೆ? ನನ್ಗೆ ಯಾವಾಗ್ಲೂ ನನ್ಗೆ ಅನ್ಸೋದೇನ್ ಗೊತ್ತಾ, ನಾವ್ ಗಟ್ಟಿಯಾಗಿದ್ರೆ, ನಾವ್ ಸರಿಯಾಗಿದ್ರೆ, ನಮ್ಮನ್ನ ಯಾರ್ ಎಷ್ಟೇ ಯಾವ ತರಹದಲ್ಲಿ ಬಳಸ್ಕೊಳಕ್ ನೋಡಿದ್ರು ಕೂಡ ನನ್ನೊಳಗಡೆ ಶಕ್ತಿ ಇದೆ, ನನ್ ಟ್ಯಾಲೆಂಟ್ ಬಗ್ಗೆ ನನ್ ಕಾನ್ಫಿಡೆನ್ಸ್ ಇದೆ, ನಾನ್ ಕೆಲ್ಸ ಮಾಡ್ತಾ ಇರೋ ಕ್ಷೇತ್ರದ ಬಗ್ಗೆ ನನ್ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನಾವ್ ಯಾರಿಗೂ ದಕ್ಸಲಾಂ ಹೊಡೆಯೋ ಅವಶ್ಯಕತೆ ಇರಲ್ಲ. ನಾವು ಜನರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಿದ್ರೆ, ನನಗ್ ಕ್ಯಾಲಿಬರ್ ಇದೆ ಅನ್ನೋ ಪ್ರಜ್ಞೆ ನನಗಿದ್ರೆ, ಕಾನ್ಫಿಡೆನ್ಸ್ ನನಗಿದ್ರೆ, ಯಾವ ಗಂಡಸನ ಎದುರಿಗೂ ನಾವು ಬಗ್ಗೋ ಅವಶ್ಯಕತೆ, ತಗ್ಗೋ ಅವಶ್ಯಕತೆ ಇರಲ್ಲ. ನಾಟ್ ಓನ್ಲಿ ಇನ್ ದ ಪಾಲಿಟಿಕ್ಸ್ ನ ತುಂಬಾ ಸುಲಭವಾಗಿ ಡಿಫೇಮ್ ಮಾಡ್ಬಿಟ್ಟಿದ್ದಾರೆ. ಬರೀ ರಾಜಕಾರಣದಲ್ಲಿರೋ ಗಂಡಸರಲ್ಲ, ಯಾಕೆ ಇವತ್ತು ಸ್ಕೂಲು ಕಾಲೇಜ್ಗಳಲ್ಲಿ ಮಹಿಳೆಯರ ಮೇಲೆ ದಬ್ಬಾಳಿಕೆಗಳಾಗ್ತಿಲ್ವಾ? ನಮ್ಮ ಮನೆಗಳಲ್ಲಿ ಮಹಿಳೆಯರ ಮೇಲೆ ದಬ್ಬಾಳಿಕೆ ಆಗ್ತಾ ಇಲ್ವಾ? ಮಾಧ್ಯಮಗಳಲ್ಲಿ ಮಹಿಳೆಯರ ಮೇಲೆ ದಬ್ಬಾಳಿಕೆ ಆಗ್ತಾ ಇಲ್ವಾ? ಎಲ್ಲ ವರ್ಕಿಂಗ್ ಎನ್ವಿರಾನ್ಮೆಂಟ್ ಗಳಲ್ಲೂ ಮಹಿಳೆಯರ ಮೇಲೆ ದಬ್ಬಾಳಿಕೆ ಇದೆ, ಎಲ್ಲಾ ರಂಗದಲ್ಲೂ ಇದೆ. ಅಂದ್ರೆ ರಾಜಕೀಯದ ರಂಗ ಏನಿದೆ ಮತ್ತು ಸಿನಿಮಾ ರಂಗ ಏನಿದೆ ತುಂಬಾ ಕಲರ್ಫುಲ್ ಆಗಿ ಹೊರಗಡೆ ಕಾಣಿಸ್ತಿರುತ್ತೆ. ಇಲ್ಲಿ ನಡೆಯುವ ದಬ್ಬಾಳಿಕೆಗಳು ಜನರಿಗೆ ಬೇಗ ಗೊತ್ತಾಗೋಗುತ್ತೆ. ಮತ್ತೆ ಪವರ್ ಇದೆ, ಇಲ್ಲಿನ ಗಂಡಸ್ರ ಕೈಲಿ ಪವರ್ ಇದೆ. ಹಂಗಾಗಿ ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಹಿಂಗೆ ಬಳಸ್ಕೊಂಡು ಹೆಣ್ಮಕ್ಳನ್ನ ಮುಂದುವರಿಸ್ಬಿಡ್ತಾರೆ ಅನ್ನೋ ತರದೊಂದು ಕೆಟ್ಟ ನರೇಟಿವ್ ಸಮಾಜದಲ್ಲಿ ಇದೆ. ಎಸ್, ಖಂಡಿತ. ಬಟ್ ಒಂದ್ ವಿಚಾರ ನೀವು ಗಮನದಲ್ಲಿ ಇಟ್ಕೊಳ್ಳಿ, ರಾಜಕಾರಣದಲ್ಲಿರೋ ಹೆಣ್ಮಕ್ಳ ಬಗ್ಗೆ ತುಂಬಾ ಭಯ ಇರುತ್ತೆ ನಮ್ ಗಂಡಸ್ರು ಕೊಲಿಗ್ಗಳಿಗೆ. ಯಾಕಂದ್ರೆ ಬಜಾರಿದು ಕಣಪ್ಪ, ಮಾತ್ ಕೊಡಕ್ಕಾಗಲ್ಲ, ನಮ್ಮನ್ನೇ ತುಳ್ದಾಕ್ಬಿಡ್ತಾರೆ ಏನಾದ್ರು ಅಂದ್ರೆ ಅಂತ. ಸೊ ನಮಗ್ ಕಾನ್ಫಿಡೆನ್ಸ್ ಇರ್ಬೇಕು ಅಷ್ಟೇ, ಯಾವ ರಂಗದಲ್ಲಾದ್ರೂ ಆಗಿರ್ಲಿ. ಇಫ್ ಯು ಇನ್ ಮೀಡಿಯಾ, ನೀವು ನಾನ್ ಒಳ್ಳೆ ಜರ್ನಲಿಸ್ಟು, ನಂಗೆ ಚೆನ್ನಾಗಿ ಮಾತಾಡಕ್ ಬರುತ್ತೆ, ನಾನು ವಿಷಯ ತಿಳ್ಕೊಂಡಿದೀನಿ ಅಂತಂದ್ರೆ ನಿಮ್ಗೆ ಯಾರ ಮುಂದೆ ಏನಾದ್ರೂ ಬಗ್ಗೋ ಅವಶ್ಯಕತೆ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ ಅಲ್ವಾ? ಹಂಗೆ ರಾಜಕೀಯದಲ್ಲೂ ಸೊ ಹಂಗೆ ಹೋಗ್ತಾ ಇದೆ. ಎಸ್, ಇನ್ನು ಈಗ ಬಹಳಷ್ಟು ಟ್ರೆಂಡಿಂಗ್ ಬಿಸಿ ಚರ್ಚೆ ಇರುವಂತದ್ದು ಈ ಬೈ ಎಲೆಕ್ಷನ್, ಬಾಗಲಕೋಟೆ ದಾವಣಗೆರೆ. ಖಂಡಿತವಾಗ್ಲೂ ನಾನು ಮಾತಾಡ್ಲೇಬೇಕು ಈ ವಿಚಾರ. ಮೊದಲನೇದಾಗಿ ದಾವಣಗೆರೆ ಬಗ್ಗೆ ಮಾತನಾಡ್ತೀನಿ. ದಾವಣಗೆರೆಯಲ್ಲಿ ಈಗೇನ್ ಸಿಚುವೇಶನ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತು. ಒಂದು 86,000 ಓಟ್ ಇರ್ಬೇಕು ಅಲ್ಪಸಂಖ್ಯಾತರದು. ಈವರೆಗೂ ಕೂಡ ಅಲ್ಪಸಂಖ್ಯಾತರು ಶಾಮನೂರ್ ಅವ್ರ ಕುಟುಂಬಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದೆ ಅನ್ನೋದು ಕೂಡ ಗೊತ್ತು. ಈ ಟಿಕೆಟ್ ವಿಚಾರ ಬಂದಾಗ ಏನೆಲ್ಲ ಹೈ ಡ್ರಾಮಾನೇ ನಡೆದೋಯ್ತು. ಬಿಕಾಸ್ ಯಾಕಂತ ಹೇಳಿದ್ರೆ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡ್ಬೇಕು ಅಂತಾನು ಕೂಡ ಪಟ್ಟು ಹಿಡಿದ್ರು. ಅದಾದ್ಮೇಲೆ ಬೇರೆ ಬೇರೆ ಮಾತುಕತೆಗಳಾಯ್ತು. ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಕೂಡ ಅಲ್ಲಿಗೂ ಕೂಡ ಬಂದ್ ನಿಂತ್ಕೊಂತು. ಪಕ್ಷಗಳ ಒಳಗಡೆನೆ ಬಹಳಷ್ಟು ಚರ್ಚೆಗಳಾಯ್ತು. ಕೊನೆಗೆ ಅಂತೂ ಇಂತೂ ಮಾಡಿ ಸಮರ್ಥ ಶಾಮನೂರ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ರು. ಅಂಡ್ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿ ಕೂಡ ಆಗಿದ್ರು. ಅದಾದ ನಂತರ ಅವರ ಮನವೊಲಿಸ್ತಾರೆ. ಅವರು ಮತ್ತೆ ಇಲ್ಲ ನಾನು ಸಮರ್ಥ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಬರ್ತಾರೆ. ಸೊ ಇಷ್ಟೆಲ್ಲ ವಿಚಾರ ಇರುತ್ತೆ. ಈಗ ಒಂದು ಕಾಂಗ್ರೆಸ್ ಅಂತ ಹೇಳಿದ್ರೆ ಮುಸ್ಲಿಂಗೆ ಸಪೋರ್ಟ್ ಅಂತ ಒಂದು ಮಾತು ಕೂಡ ಆಡುತ್ತೆ. ಬಟ್ ಆದ್ರೆ ಈ ವಿಚಾರ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ರು ಅಂತ ಅನ್ಸಲ್ವಾ? ಈಗ ಬಿಜೆಪಿ ಅವ್ರಿಗೆ ಕೇಳ್ಬೇಕು ನೀವು ಈ ಪ್ರಶ್ನೆ ಹೋಗಿ.
ಈ ಪ್ರಶ್ನೆ ನೀವು ಬಿಜೆಪಿ ಅವ್ರಿಗೆ ಕೇಳ್ಬೇಕು. ಏನ್ರಪ್ಪ ಇದು ಸಾಬ್ರು ಪಕ್ಷ, ಸಿದ್ದರಾಮುಲ್ಲಾ ಖಾನ್, ಡಿ ಕೆ ಶಿವಕುಮಾರ್ ಖಾನ್ ಅಂತೆಲ್ಲ ಹೇಳ್ತಿದ್ರಲ್ಲ, ಈಗ ಕೊಡ್ಲಿಲ್ವಲ್ಲ ಟಿಕೆಟ್? ಹೇಳಿ, ಅವ್ರು ನಿಜವಾದ ಹಿಂದೂಗಳ ಪರ, ಕಾಂಗ್ರೆಸ್ ಲಿಂಗಾಯತರ ಪರ ಅಂತ ಹೇಳಿ. ಅಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಬರಲ್ಲ. ಒನ್ ಥಿಂಗ್ ಐ ವಾಂಟ್ ಟು ಕ್ಲಿಯರ್, ಲೈಕ್ ಕುಟುಂಬ ರಾಜಕಾರಣ ಒಂದು ಬಂದಿದೆ. ಫಸ್ಟ್ ಆಫ್ ಆಲ್ ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ಆಕ್ಚುಯಲ್ ಹಕ್ಕದಾರರು ಮುಸಲ್ಮಾನರು. 86,000 ವೋಟ್ ಇದೆ, ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು. ಆದ್ರೆ ನಮ್ಮ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಅಂದಾಗ ಅವರು ಪೂರ್ವ ಪರ ಮುಂದಿನ ಚುನಾವಣೆಗಳು ಇವೆಲ್ಲವನ್ನ ಯೋಚಿಸಿ ತಗೊಂಡಿದ್ದಾರೆ. ಹಾಗಾಗಿ ನಾವು ಒಬ್ಬ ಪಾರ್ಟಿ ಪರ್ಸನ್ ಆಗಿ ಆ ಡಿಸಿಷನ್ ಅನ್ನ ವೆಲ್ಕಮ್ ಮಾಡ್ಲೇಬೇಕಾಗತ್ತೆ. ಇಫ್ ಯು ಆರ್ ನಾಟ್ ಇನ್ ಕಾಂಗ್ರೆಸ್, ಯು ಆರ್ ಇನ್ ಬಿಜೆಪಿ ಆರ್ JDS ಸಮಥಿಂಗ್, ಅಥವಾ ಯಾವ ಪಕ್ಷನೂ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಇದೇ ಸಿಚುವೇಶನ್ ಅಲ್ಲಿ ಕುತ್ಕೊಂಡು ನೀವು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಮಾತನಾಡ್ತಾ ಇದ್ರ? ಆವಾಗ ಆ ಸಿಚುವೇಶನ್ ಅಲ್ಲಿ ಏನಿರುತ್ತೆ ಅದನ್ನ ಮಾತಾಡ್ಬೋದು. ಇವಾಗ ಎಲ್ಲಿ ಇದೀವಿ ಆ ಪೊಸಿಷನ್, ಅದ್ರ ಪ್ರಕಾರನೇ ಮಾತಾಡ್ಬೇಕಾಗತ್ತೆ. ಬಟ್ ಎಲ್ಲ ಬೇಜಾರಾಗಿಲ್ವಾ ನಿಮಗೆ? ಅಫ್ಕೋರ್ಸ್ ಬೇಜಾರಾಗುತ್ತೆ, ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಜಾರಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ 30ರಿಂದ 35 ಟಿಕೆಟ್ಗಳನ್ನ ಮುಸಲ್ಮಾನರು ಆರಾಮವಾಗಿ ನಿರಾಯಾಸವಾಗಿ ಗೆಲ್ಲುವಂತ ಸಾಧ್ಯತೆಗಳಿದೆ. ಲಾಸ್ಟ್ ಏನು ವಿಧಾನಸಭಾ ಚುನಾವಣೆ ನಡೀತು 2023 ಅದರಲ್ಲಿ 50ರಿಂದ 60 ಲಕ್ಷ ಮತಗಳು ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಬರೀ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಯಾವುದೇ ಪಕ್ಷ ಆಗಿದ್ರು ಕೂಡ ಬರೀ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದಷ್ಟೇ ಅಲ್ಲ, ಮುಸಲ್ಮಾನರಿಗೆ ಪ್ರಾತಿನಿಧ್ಯವನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ಬೇಕು ಅನ್ನೋದು ನಮ್ ರಿಕ್ವೆಸ್ಟ್. ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ನಾವೆಲ್ಲ ನಮ್ ಹೈಕಮಾಂಡ್ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ. ಆದ್ರೆ ಅವ್ರೇನ್ ಡಿಸಿಷನ್ ತಗೊಂಡಿದ್ದಾರೆ ಅದನ್ನ ಡೆಫಿನೆಟ್ಲಿ ವೆಲ್ಕಮ್ ಮಾಡ್ಬೇಕಾಗುತ್ತೆ. ಆಸ್ ಅ ಪಾರ್ಟಿ ಪರ್ಸನ್ ಐ ವೆಲ್ಕಮ್ ದಟ್. ಇವಾಗ ಏನ್ ಸಿಚುವೇಶನ್ ಆಗ್ಬಹುದು ಅಂತ ಅನ್ಸುತ್ತೆ ದಾವಣಗೆರೆಯಲ್ಲಿ? ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳು ಒನ್ ಸೈಡೆಡ್ ಇತ್ತು. ಕಾಂಗ್ರೆಸ್ಗೆ ಪ್ರಾಬಲ್ಯ ಇದೆ, ಚುನಾವಣೆ ಅಂದ್ಮೇಲೆ ಸೋಲು ಗೆಲುವು ಎಲ್ಲವೂ ಕೂಡ ಇದ್ದಿದ್ದೆ. ಈಗ ಗ್ಯಾರಂಟಿಗಳ ಬಲವಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾ ಇರುವಂತಹ ಒಳ್ಳೆ ಜನಪರವಾದ ಕೆಲಸ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡ್ತಾ ಇರುವಂತಹ ಕೆಲಸ ಆಗಿರ್ಬೋದು, ಗೆಲುವನ್ನ ತಂದು ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಎಲ್ಲೋ ಒಂದು ಕಡೆ ಓಟು ಡಿವೈಡ್ ಆಗುತ್ತೆ ಅಂತ ಅನ್ಸ್ತಿಲ್ವಾ? ಅಂದ್ರೆ ಮುಂಚೆ ಇಲ್ಲ ಅಂತ ಹೇಳಿದ್ರೆ ದಾವಣಗೆರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಫಿಕ್ಸ್ಡ್ ಆಗಿ ಹೋಗ್ಬಿಟ್ಟಿತ್ತು ಅದು. ಯಾಕಂತ ಹೇಳಿದ್ರೆ ಈ ಹಿಂದಿನ ಚುನಾವಣೆಗಳನ್ನ ನೋಡ್ಕೊ ಬಂದ್ರೆ ಅದೇ ರೀತಿಯಾಗಿ ಬಂದಿದೆ. ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಪೈಪೋಟಿಯಾಗಿ ಬಿದ್ದಿದೆ. ಬಿಕಾಸ್ ನಿಮ್ಗೆ ನಾನು ಆಗ್ಲೇ ಹೇಳಿದಾಗೆ SDPI ಬಂದಿದ್ದಾರೆ, ಅಂಡ್ ಕೆಲವೊಂದು ಅಂಡ್ ಯಂಗ್ ಜನರೇಷನ್ ಕೂಡ ಅದನ್ನೇ ಕೇಳ್ತಾ ಇರೋದು, ನೀವು ನಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವ್ ಯಾಕೆ ಕಾಂಗ್ರೆಸ್ ವೋಟ್ ಮಾಡ್ಬೇಕು, ಪಾರ್ಟಿ ಸಾಕು ನಮಗೆ ಮಾಡಲ್ಲ. ಪ್ರಜ್ಞಾವಂತರಾಗ್ತಾ ಇದಾರೆ, ಪ್ರಜ್ಞಾವಂತರಾಗಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ನೋಡೋಣ. ಆದ್ರೆ ಕಾಂಗ್ರೆಸ್ನ ಗೆಲ್ಸುವಂಥದ್ದು ಈ ಹೊತ್ತಿನ ಅನಿವಾರ್ಯ ಕೂಡ ಅನ್ನೋದನ್ನು ಕೂಡ ಮುಸಲ್ಮಾನರು ಮರ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯನ್ನ ಗೆಲ್ಸಿ ಕಳಿಸಿ ಬಿಜೆಪಿಯ ಗೆಲುವು 2018 ಮತ್ತು 2018ರಿಂದ 2023 ನಡುವೆ ನಡೆದಂತ ದಬ್ಬಾಳಿಕೆಗಳಿದೆಯಲ್ಲ ಮುಸಲ್ಮಾನರ ಮೇಲೆ, ಇದನ್ನ ಇಮ್ಯಾಜಿನ್ ಕೂಡ ಮಾಡೋದಕ್ ಸಾಧ್ಯ ಇಲ್ಲ. ಹಿಜಾಬ್ ಆಗಿರ್ಲಿ, ಹಲಾಲ್ ಆಗಿರ್ಲಿ, ಪ್ರತಿದಿನ ಮುಸಲ್ಮಾನರು ಕಣ್ಣಿಂಗ್ ಬಿಟ್ಟ ತಕ್ಷಣ ಒಂದ್ ಸಮಸ್ಯೆನ ತಲೆ ಮೇಲೆ ತಂದಿಟ್ಬಿಡ್ತಾ ಇದ್ರು ಬಿಜೆಪಿ ಅವರು. ಸೊ ಅಂತ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂತ ಪ್ರಜ್ಞೆ ಮುಸಲ್ಮಾನರಿಗೆ ಡೆಫಿನೆಟ್ಲಿ ದೇ ವಿಲ್ ಡೂ ದಟ್. ಕಾಂಗ್ರೆಸ್ ವಿನ್ ಆಗುತ್ತೆ ಅನ್ಸುತ್ತದ? 100% ವಿನ್ ಆಗುತ್ತೆ. ಬಾಗಲಕೋಟೆಯಲ್ಲಿ ಏನಾಗ್ಬಹುದು? ಬಾಗಲಕೋಟೆಲ್ಲೂ ಗೆಲ್ತಾರೆ. ಬಾಗಲಕೋಟೆನಲ್ಲಿ ಮೇಟಿ ಸಾಹೇಬ್ರು ಮಾಡಿರುವಂತ ಕೆಲ್ಸಗಳಾಗಿರ್ಬೋದು, ಆಮೇಲೆ ಅವರ ಮಕ್ಳಿದಾರಲ್ಲ ಬಾಯ ಕಮಿಟಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮಾಡಿರುವಂತಹ ಕೆಲಸ ಆಗಿರ್ಬೋದು, ಅವರಿಬ್ರು ಗಂಡ್ಮಕ್ಳು ಕೂಡ ತುಂಬಾ ಮೃದು ಸ್ವಭಾವದವರು. ಉಮೇಶ್ ಮೆಟ್ಟಿ ಅವರಾಗಿರ್ಲಿ, ಮಲ್ಲಿಕಾರ್ಜುನ್ ಮೆಟ್ಟಿ ಅವರಾಗಿರ್ಲಿ, ತುಂಬಾ ಮೃದು ಸ್ವಭಾವದವರು, ಜನಪರವಾಗಿ ಕೆಲಸ ಮಾಡ್ತಾ ಬಂದವರು. ಹಾಗಾಗಿ ಬಾಗಲಕೋಟೆ ಜನ ಡೆಫಿನೆಟ್ಲಿ ಕಾಂಗ್ರೆಸ್ನ ಜೊತೆಗೆ ನಿಲ್ತಾರೆ. ಎಸ್, ಇನ್ನೊಂದು ಪ್ರಶ್ನೆ ನಾನು ಕೇಳಲೇಬೇಕು. ಎಲ್ರು ಅಂತ ಹೇಳಲ್ಲ, ಕಾಂಗ್ರೆಸ್ ಅಲ್ಲಿ ಕೆಲವರು ಹೇಳ್ತಾ ಇದ್ರು ಈ ಬಿಜೆಪಿ ಅವ್ರದ್ದು ಕುಟುಂಬ ರಾಜಕಾರಣ ಜಾಸ್ತಿ, JDS ಕುಟುಂಬ ರಾಜಕಾರಣ ಜಾಸ್ತಿ, ಅಪ್ಪ ಮಗ ಅವನ್ ಮಗ ಹಿಂಗೆ ಆಯ್ತು ಅಂತ. ಬಟ್ ದಾವಣಗೆರೆ ನೋಡಿದ್ರೆ ಈಗ ಅದೇ ಪರಿಸ್ಥಿತಿ ಬಂದ್ ನಿಂತಿಲ್ವಾ? ಕುಟುಂಬ ರಾಜಕಾರಣನೇ ತಗೊಂಡ್ ಬಂದ್ರೆ ಇನ್ನ ಬೇರೆಯವ್ರಿಗೆ ಟಿಕೆಟ್ ಕೊಡೋದು ಯಾವಾಗ? ಎಲ್ಲಾ ಪಕ್ಷಗಳಲ್ಲೂ ಅದಿದೆ, ಅದನ್ನ ಚರ್ಚೆ ಮಾಡೋದೇ ಅವಶ್ಯಕತೆ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್ ಟಾಪಿಕ್ ಪರ್ಟಿಕ್ಯುಲರ್ ಆಗಿ? ಯಾಕಿದು ಕುಟುಂಬ ರಾಜಕಾರಣನೇ ಬರ್ಬೇಕು? ನಮ್ಮ ಅಪ್ಪ ಅದ ನನ್ ಮಗ ಅವನ್ ಮಗ ಇದ್ ನಿಲ್ಬೇಕು. ಹೊಸಬ್ರಿಗೆ ಅವಕಾಶಗಳು ಎಲ್ಲಾ ಪಕ್ಷಗಳಲ್ಲೂ ಕೂಡ ಕೊಡ್ಬೇಕು, ಸಿಗ್ಬೇಕು. ಹೌದು ಅಲ್ವಾ? ನಾವೆಲ್ಲರೂ ಕೂಡ ರಾಜಕೀಯ ಮಾಡ್ಬೇಕು ಅಂತಾನೆ ಇರೋದಲ್ವಾ? ನಮಗೂ ಎಲೆಕ್ಟೋರಲ್ ಪಾಲಿಟಿಕ್ಸ್ ನ ಭಾಗ ಆಗ್ಬೇಕು ಅಂತಿರುತ್ತೆ. ನಾವು ಜನರ ಸೇವೆ ಮಾಡ್ಬೇಕಂತ ಕನಸು ಕಾಣ್ತಾ ಬರ್ತೀವಿ. ಕುಟುಂಬ ರಾಜಕಾರಣ ಹೆಚ್ಚಾದಷ್ಟು ಏನ್ ಯುವ ಶಕ್ತಿ ಏನಿದೆ ಇವ್ರುಗಳು ರಾಜಕಾರಣದ ಬಗ್ಗೆ ಮತ್ತಷ್ಟು ಅಸಹ್ಯ ಭಾವನೆಗಳನ್ನ ಮೂಡಿಸ್ಕೊಂಡ್ಬಿಡ್ತಾರೆ.
ನಾವು ತುಂಬಾ ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಯೂತ್ಸ್ಗಳು, ಕಾಲೇಜ್ ಸ್ಟೂಡೆಂಟ್ಸ್ ಗಳೆಲ್ಲ ಹೇಳೋದದೆ, ದೇ ಫೆಡ್ ಅಪ್ ವಿತ್ ದಿಸ್. ಮತ್ತೆ ರಾಜಕಾರಣ, ಅದು ಎಸ್ಪೆಷಲಿ ಭಾರತದ ರಾಜಕಾರಣ ಪ್ರತಿ 20 ವರ್ಷಗಳಿಗೆ ಒಂದ್ಸರಿ ಬದಲಾಗ್ತಾ ಇರುತ್ತೆ. ಅಂದ್ರೆ ಸಿನಾರಿಯೋಗಳು, ಚಳುವಳಿ, ಹಣ, ಒಳ್ಳೆತನ, ಈ ತರ ಪ್ರತಿ 20 ಇಯರ್ಸ್ ಒಂದೊಂದು ಟ್ರೆಂಡ್ ಸೆಟ್ ಆಗ್ತಿರುತ್ತೆ. ಇನ್ನೊಂದು 20 ಇಯರ್ಸ್ ಹೊಸ ಟ್ರೆಂಡ್ ಸೆಟ್ ಆಗುತ್ತೆ. ಆಗ್ಲಿಲ್ವಾ? ನೇಪಾಳದಲ್ಲಿ ಏನಾಯ್ತು? ಬಾಂಗ್ಲಾದೇಶಲ್ಲಿ ಏನಾಯ್ತು? ಖಂಡಿತ ಆಗತ್ತೆ, ಮುಂದೆ ಆಗತ್ತೆ, 100% ಆಗತ್ತೆ. ನೋಡಿ, ರಾಹುಲ್ ಗಾಂಧಿ ಅವರನ್ನ ಪಪ್ಪು ಪಪ್ಪು ಅಂತ ಯಾರು ರೇಗಿಸ್ತಾ ಇದ್ರು, ಇವತ್ತು ಎಲ್ಲ ಯಂಗ್ಸ್ಟರ್ಗಳ ಲವ್, ಎಲ್ಲ ಯಂಗ್ಸ್ಟರ್ಗಳ ಮಾಡೆಲ್ ಆಗಿ ರಾಹುಲ್ ಗಾಂಧಿ ಅವ್ರನ್ನ ಇಷ್ಟಪಡಕ್ ಶುರು ಮಾಡಿದ್ದಾರೆ ಇವತ್ತಿನ ಇಂಡಿಯಾದ ಜೆನ್ಜಿ. ಯಂಗ್ಸ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಾ? ಈಗಿನ ಯಂಗ್ಸ್ಟರ್ಸ್ ಅಥವಾ ಜೆನ್ಜಿ ಈ ಒಂದು ಇದ್ರ ಬಗ್ಗೆ 50-50 ಒಪಿನಿಯನ್ ಇದೆ. ಒಂದು ಆತಂಕ ಆಗತ್ತೆ, ಇವತ್ತು ನಮ್ ದೇಶದಲ್ಲಿ ಡ್ರಗ್ ಅಡಿಕ್ಷನ್ ಅನ್ನುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಖಂಡಿತ. ಇನ್ನೊಂದ್ ಕಡೆ ಅಷ್ಟೇ ಪ್ರಜ್ಞಾವಂತರಾಗಿ ಸರಿ ತಪ್ಪುಗಳನ್ನ ನಿರ್ಧಾರ ಮಾಡುವಂತಹ ಚಾಕಚಕ್ಯತೆಯನ್ನ ಯಂಗ್ಸ್ಟರ್ಸ್ ತೋರಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ಬೋದು, ನಾನೊಂದಷ್ಟೊಂದು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಪೊಲಿಟಿಕಲ್ ಕ್ರಿಟಿಸಿಸಮ್ ಮಾಡುವಂಥದ್ದನ್ನ ನೋಡ್ತಾ ಇರ್ತೀನಿ. ಅವೆಲ್ಲ ಅದೆಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಯಂಗ್ಸ್ಟರ್ಗಳ ಮೇಲೆ ಖಂಡಿತವಾಗ್ಲೂ ಕೂಡ ನಂಬಿಕೆ ಇಡಬಹುದು. ಆ ಯಂಗ್ಸ್ಟರ್ಗಳ ಮೇಲೆ ನಂಬಿಕೆ ಇಟ್ಟೇನೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಯೂನಿವರ್ಸಿಟಿಗಳಲ್ಲಿ ಎಲೆಕ್ಷನ್ ನಿಂತು ಹೋಗ್ಬಿಟ್ಟಿತ್ತು. ಈಗ ಮತ್ತೆ ಯೂನಿವರ್ಸಿಟಿಗಳಲ್ಲಿ ಎಲೆಕ್ಷನ್ ಶುರು ಮಾಡಿದ್ದಾರೆ. ಇದು ಒಂದು ಮೆಸೇಜ್ ಏನಂತ ಹೇಳಿದ್ರೆ, ಹೊಸ ಪ್ರತಿಭೆಗಳಿಗೆ, ಹೊಸ ನಾಯಕತ್ವಕ್ಕೆ ಕಾಂಗ್ರೆಸ್ ಮುನ್ನುಡಿಯನ್ನ ಬರೆಯೋದಕ್ಕೆ ಸಿದ್ಧವಾಗಿದೆ. ಯುವ ಜನರು ಹೆಚ್ಚೆಚ್ಚು ರಾಜಕೀಯಕ್ಕೆ ಬನ್ನಿ ಅಂತ. ಈ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಆಮೇಲೆ ಅಕ್ರಾಸ್ ದ ಪಾರ್ಟಿ ಲೇನ್ಸ್ ತುಂಬಾ ಡೆಮೋಕ್ರೆಟಿಕ್ ಆಗಿ, ಎಸ್ಪೆಷಲಿ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಚುನಾವಣೆಗಳ ಮೂಲಕ, ಆಂತರಿಕ ಚುನಾವಣೆಗಳ ಮೂಲಕ ಹುದ್ದೆಗಳಿಗೆ ಆಯ್ಕೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಯೂತ್ ಕಾಂಗ್ರೆಸ್ ಚುನಾವಣೆ ಆಗಿರ್ಲಿ, NSY ಚುನಾವಣೆ ಆಗಿರ್ಲಿ, ಇದು ಸಾಕಷ್ಟು ಜನ ಹೊಸಬ್ರಿಗೆ, ಯಂಗ್ಸ್ಟರ್ಗಳಿಗೆ ನಾಯಕತ್ವವನ್ನ ಕೊಟ್ಟಿದೆ. ಅದು ಕೃಷ್ಣ ಬೈರೇಗೌಡ್ರು ಆಗಿರ್ಲಿ, ರಿಜ್ವಾನ್ ಅರ್ಷದ್ ಅವರು ಮೈಸೂರಿನಿಂದ ಬಂದಿವ ಶಿವಾಜಿನಗರದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ, ಪವರ್ ಸೆಂಟರ್ ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್. ಇದು ಬಸನಗೌಡ ಬಾದರ್ಲಿ ಅವ್ರಾಗಿರ್ಬಹುದು, ನಮ್ಮ ದಿನೇಶ್ ಗುಂಡೂರಾವ್ ಸರ್ ಆಗಿರ್ಬಹುದು, ಈ ತರಹ ಸಾಕಷ್ಟು ಜನ ಯೂತ್ ಕಾಂಗ್ರೆಸ್ ಮತ್ತು NSY ನಿಂದ ಬಂದವರಿದ್ದಾರೆ. ನಾವು ಹೇಗೆ ಕೆಲವೊಂದೇ 1-2 ಈ ತರದ ಎಕ್ಸಾಂಪಲ್ಗಳನ್ನ ತಗೊಂಡು ಕುಟುಂಬ ರಾಜಕಾರಣ ಅಂತ ಟಾರ್ಗೆಟ್ ಮಾಡೋದ್ರ ಬದಲು ಹೊಸ ಪ್ರತಿಭೆಗಳಿಗೆ ಕಾಂಗ್ರೆಸ್ ಅವಕಾಶಗಳನ್ನ ಕೊಡ್ತಾ ಇರೋದಾಗಿರ್ಬೋದು, ಚುನಾವಣೆಗಳಿಗೆ, ಆಂತರಿಕ ಚುನಾವಣೆಗಳನ್ನ ಡೆಮೋಕ್ರೆಟಿಕಲಿ ನಡೆಸ್ತಾ ಇರೋದು, ಅದನ್ನು ಕೂಡ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ನೀವು ಬಿಜೆಪಿಲಿ ನೋಡಿ, ಬಿಜೆಪಿ ಈ ತರದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ಆ ಚಾನ್ಸ್ ಇತ್ತು ಅನ್ಸುತ್ತೆ. ಈ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆಲೇನೆ ಒಂದು ಟಿಕೆಟ್ ಅನ್ನ ಕೊಟ್ಟಿದ್ರೆ ಮೇ ಬಿ ಆ ಚೇಂಜಸ್ ಅಥವಾ ಆ ಕುಟುಂಬ ರಾಜಕಾರಣಕ್ಕೆ ಕತ್ರಿ ಹಾಕ್ಬೋದಿತ್ತು ಅಂತ ಅನ್ಸುತ್ತೆ. ಈಗ ಕೊಡದೆ ಹೋಗಿರ್ತಿದ್ರೆ ಆಂಟಿ ಲಿಂಗಾಯತ್ ಅನ್ನುವಂತ ಪಟ್ಟಿಯನ್ನ ಸಿದ್ದರಾಮಯ್ಯ ಅವರಿಗೆ ಕಟ್ತಿದ್ರು ಅಂತ ನಿಮಗ್ ಫೀಲ್ ಆಗಲ್ವಾ? ಬಟ್ ಕಾಂಗ್ರೆಸ್ ಆಂಟಿ ಲಿಂಗಾಯತ್ ಪಟ್ಟಿಯನ್ನ ಕಟ್ಟಿದ್ರು ಅಂತ ಫೀಲ್ ಕಟ್ಟುತ್ತಾ ಇದ್ರು ಬಿಡ್ತಾ ಇದ್ರು, ಅದು ನೆಕ್ಸ್ಟ್ ಪ್ರಶ್ನೆ. ಆದ್ರೆ ವೋಟ್ ಹಾಕ್ಸ್ಕೊಳಕ್ ಮಾತ್ರ ಮುಸ್ಲಿಮ್ಸ್ ಬೇಕು ಅಥವಾ ಅಲ್ಪಸಂಖ್ಯಾತರು ಬೇಕು. ನಾವು ಯಾವುದೇ ಕಾರಣಕ್ಕೂ ರಾಜಕೀಯವನ್ನ ಒಂದು ಆಂಗಲ್ ನಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೊಲಿಟಿಕಲ್ ಡಿಸಿಷನ್ ನ ಹಿಂದೆ ಹಲವಾರು ಡೈಮೆನ್ಷನ್ಸ್ ಗಳಿರುತ್ತೆ. ಆ ಹಲವಾರು ಡೈಮೆನ್ಷನ್ ಗಳನ್ನ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಗೆ ಈಗ ನಿಮ್ಗೆ ನಿಮ್ಮೂರಲ್ಲಿ 10 ಜನ ಇರ್ತಾರೆ, 10 ಮನೆಗಳಿರುತ್ತೆ. ಆ 10 ಮನೆಗಳಲ್ಲಿ 5 ಮನೆಗಳವರು ನೀವಂದ್ರೆ ರಂಜಿತಾ ಅಂತ ಅಂದ್ರೆ ಪ್ರಾಣ. ನಿಮ್ಗೆ ಆಸೆ ಇರುತ್ತೆ ಇನ್ನು 5 ಮನೆಗಳನ್ನು ನನ್ನ ಇಷ್ಟ ಪಡೋ ತರ ಮಾಡ್ಕೊಳ್ಬೇಕು ಅಂತ. ನಿಮ್ ಹತ್ರ ಒಂದು 5 ಸೀಬೆಕಾಯಿ ಇರುತ್ತೆ. 5 ಸೀಬೆಕಾಯಿನ ನಿಮ್ಮೊಂದ್ ಏನ್ ಮಾಡಿದ್ರು, ನೀವು ಕೊಟ್ರು ಕೊಡದೆ ಹೋದ್ರು ನಿಮ್ ಪರವಾಗಿರೋರು ಕೊಡ್ತಿರೋ, ಅಥವಾ ಈ 5 ಸೀಬೆಕಾಯಿನ ಇವ್ರಿಗೆ ಕೊಟ್ರೆ ಇವ್ರು ನನ್ ಪರವಾಗಿರ್ತಾರೆ ಅನ್ಸೋರ್ಗ್ ಕೊಡ್ತಿರೋ? 5 ಸೀಬೆಕಾಯಿ ನನ್ ಪರವಾಗಿ ಆಗ್ಬೇಕಂತಾದ್ರೂ ನಾನು ಕೊಡ್ತೀನಿ. ಇಟ್ಸ್ ಮೈ ಪರ್ಸನಲ್. ಅಂದ್ರೆ ಈಗ ನನ್ನವ್ರು ನನ್ನ ಇದಾರೆ, ಅವ್ರು ನಾನು ಏನ್ ಮಾಡಿದ್ರು ಬಿಟ್ರು ನನ್ನ ಬಿಟ್ಟು ಹೋಗಲ್ಲ. ಆ 5 ಜನ ನನಗ್ ಬೇಕಲ್ವಾ? 5 ಜನ ಬೇಕಂದಾಗ ನಾನು 5 ಸೀಬೆಕಾಯಿ ಅವ್ರು ಕೊಟ್ಟು ನನ್ನ ಹತ್ರ ಒಂದ್ ಸೀಬೆಕಾಯಿ ಹಂಚಕ್ಕೆ ಹಂಗೆ ಯೋಚನೆ ಮಾಡ್ತೀವಿ ಅಂತ ಅಂದ್ರೆ, ಒಂದ್ ಟಿಕೆಟ್, ಲಕ್ಷಾಂತರ ಮತಗಳು ನಮ್ ಪರವಾಗಿ ಬರ್ಬೇಕು ಅಂದಾಗ ಒಂದು ಪೊಲಿಟಿಕಲ್ ಪಾರ್ಟಿ
ಆ ತರಹದ ಒಂದು ಡಿಸಿಷನ್ ನ ತಗೊಳ್ಳೋದು ತುಂಬಾ ಅನಿವಾರ್ಯವಾಗಿರುತ್ತೆ. ಪ್ರಾಮಿಸ್ ಮಾಡಿದೆ ಕಾಂಗ್ರೆಸ್, ನಾವು ಖಂಡಿತವಾಗ್ಲೂ ಕೂಡ ಈಗ MLC ಚುನಾವಣೆಗಳ ಅಥವಾ MLC ನಾಮಿನೇಷನ್ ಮಾಡೋ ಸಂದರ್ಭದಲ್ಲಿ, ನಿಗಮ ಮಂಡಳಿಗಳನ್ನ ಮಾಡೋ ಸಂದರ್ಭದಲ್ಲಿ ಮುಸಲ್ಮಾನರಿಗೆ, ಹೊಸ ಮುಸಲ್ಮಾನ್ ನಾಯಕತ್ವಕ್ಕೆ ಹೆಚ್ಚು ಮಣೆಯನ್ನ ಹಾಕ್ತೀವಿ ಮತ್ತೆ ಅವರಿಗೆ ಪ್ರಾತಿನಿಧ್ಯವನ್ನ ಕೊಡ್ತೀವಿ, ನಾವು ನಿಮಗ್ ಮೋಸ ಮಾಡಲ್ಲ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲಿ ಹರಿ ನಮ್ಗೆಲ್ಲರೂ ಬೇಕು. ಒಂದು ಈಗಾಗ್ಲೇ ನೀವ್ ಹೇಳ್ತಾ ಇದ್ರಿ ಸಾವಿರ ಪಕ್ಷ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಅಂತ. ಸೊ ಇರ್ಬೋದು ನಮ್ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಟೆಕ್ನಿಕ್ ಇರ್ಬೋದು ಇದು, ನಾವು ಸಾಬ್ರು ಪಕ್ಷ ಅಲ್ರಪ್ಪ ನಮ್ಗೆಲ್ಲರೂ ಬೇಕು ಅಂತ ಒಂದ್ ಸಂದೇಶ ಕೊಡ್ತಾ ಇರ್ಬೋದು. ಐ ಡೋಂಟ್ ಥಿಂಕ್ ಲೈಕ್ ದಟ್. ಖಂಡಿತವಾಗ್ಲು ಅಂದ್ರೆ ಇದನ್ನ ನಾವು ಡಿಬೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪಾಡ್ಕಾಸ್ಟ್ ಡಿಬೇಟ್ ಆಗತ್ತೆ. ವಿಲ್ ಡೂ ದಟ್ ಖಂಡಿತವಾಗ್ಲು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡೋಣ. ಅಂಡ್ ಇವಾಗ ಜಸ್ಟ್ ಒಂದು ಕ್ವಿಕ್ ಆಗಿ ಒಂದ್ ಮಾಡೋಣ. ನಾನು ಕೆಲವೊಂದು ನಾಯಕರ ನಿಮ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಅವ್ರ ಮೇಲೆ ಇರುವಂತ ನಿಮ್ಮ ಒಪಿನಿಯನ್ ಜಸ್ಟ್ 1 or 2 ಲೈನ್ಸ್ ಅಲ್ಲಿ ಹೇಳ್ತಾ ಹೋಗಿ. ಜಸ್ಟ್ ನಿಮ್ಮ ಒಪಿನಿಯನ್ 1 or 2 ಲೈನ್ಸ್ ಅಷ್ಟೇ ಹೇಳುವಂತದ್ದು. ಫಸ್ಟ್ ನರೇಂದ್ರ ಮೋದಿ ಅವರು, ನಾಟಕಕಾರ ಸಿದ್ದರಾಮಯ್ಯ, ದಕ್ಷ ನಾಯಕ DK ಶಿವಕುಮಾರ್, ಲೀಡರ್ HD ಕುಮಾರಸ್ವಾಮಿ, ಹಂಬಲ್ ಪರ್ಸನಾಲಿಟಿ ಜಮೀರ್ ಅಹಮದ್ ಖಾನ್, ಬಡವರ ಬಂಧು ಜಮೀರ್ ಅಹಮದ್ ಖಾನ್ ಅವರು. ಈಗ ಅವರನ್ನೇ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಪ್ರಚಾರಕ್ಕೆ ಬರ್ಬೇಡಿ ಅನ್ಬಿಟ್ಟಿದಾರಲ್ಲ. ಯಾರು ಬರ್ಲಿ ಅಂತ ಹೇಳಿ ಬೇಡ ಅಂತ ಹೇಳಿ, ನಮ್ ಜಮೀರ್ ಅಣ್ಣ ಇಸ್ ನಮ್ಮ ನಾಯಕ. ನಂಗೆ ತುಂಬಾ ಜನ ಕೇಳ್ತಿರ್ತಾರೆ, ನೀವು JDS ಅಲ್ಲಿ ಇದ್ದಾಗ ಎಷ್ಟ್ ಪ್ರಶ್ನೆ ಮಾಡ್ತಿದ್ರಿ ಅಂತ. ಎಸ್, ಆ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಆ ವ್ಯಕ್ತಿ ನಮ್ ಪರವಾಗಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ, ಆ ವ್ಯಕ್ತಿ ಲೀಡರ್ ಆಗಿರುವ ಏಕೈಕ ಕಾರಣಕ್ಕೆ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅವ್ರ ಬಗ್ಗೆ. ಯಾರು ಏನೇ ಅನ್ಕೊಳ್ಳಿ, ಇವತ್ತು ನೀವು ಹೋಗಿ ಕೇಳಿ, ನಮ್ಮೂರಲ್ಲಿ ಹೆಣ್ಮಕ್ಳು ಹೇಳ್ತಿರ್ತಾರೆ, ಅಕ್ಕ ನಿಮ್ ಮನೆಗ್ ಜಮೀರಣ್ಣ ಯಾವಾಗ ಬರ್ತಾರೆ ನಮ್ಮನ್ ಕರೀರಿ ಅಂತ. ಅಂದ್ರೆ ಇವತ್ತು ಜಾತಿ, ಧರ್ಮ, ಲಿಂಗ ಎಲ್ಲಾನು ಬಿಟ್ಟು ಜಮೀರ್ ಅಣ್ಣಂಗ್ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಖಂಡಿತವಾಗ್ಲು ಇವ್ ಯಾರೇ ಹೋಗ್ಲಿ ಅವ್ರ ಮನೆಗೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಹೋಗ್ಲಿ, ಅವರು ಅವ್ರ ಕೈಲಾದ ಸಹಾಯವನ್ನ ಮಾಡೇ ಕಳಿಸೋದು. ಯಾರು ಏನೇ ಅಂದ್ರು, ಬರೀ ಬನ್ನಿ ಬರ್ಬೇಡಿ ಅಂತ ಯಾರೇ ಏನೇ ಹೇಳ್ಕೊಂಡ್ರು ಕೂಡ ಇವತ್ತಿಗೆ ಕರ್ನಾಟಕದ ಮುಸಲ್ಮಾನರಿಗೆ ಒಬ್ಬ ಸ್ಟ್ರಾಂಗ್ ಲೀಡರ್ ಯಾರಾದ್ರೂ ಇದ್ರೆ ಅದು BZ ಜಮೀರ್ ಅಹಮದ್ ಖಾನ್ ಅವರು. ನಿಖಿಲ್ ಕುಮಾರಸ್ವಾಮಿ ಹ್ಯಾಡ್ 224 ಕ್ಷೇತ್ರಗಳಲ್ಲೂ ಕೂಡ ಜಮೀರ್ ಅಹಮದ್ ರವರ ಪ್ರಭಾವ 100% ಇದೆ. 224 ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಇಂಡಿವಿಜುವಲ್ ಫ್ಯಾನ್ ಬೇಸ್ ಇರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಜಮೀರ್ ಅಹಮದ್ ಖಾನ್ ಅವರು. ನನಗೆ ಯಾಕೆ ಅವ್ರು ಇನ್ಸ್ಪೈರ್ ಆಗ್ತಾರೆ ಅಂದ್ರೆ, ಒಂದ್ ಸಾಮಾನ್ಯ ಕುಟುಂಬದಿಂದ ಬಂದವರು, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಒಂದು ಬಸ್ ಓಡಿಸ್ಕೊಂಡಿದ್ದವರು, ಇವತ್ತು DCM ಪಟ್ಟಕ್ಕೆ ಏರ್ಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದೀವಿ ಅನ್ನೋ ಮಟ್ಟಕ್ಕೆ ಬೆಳೆದ್ ನಿಂತಿದ್ದಾರೆ. ಇಟ್ಸ್ ನಾಟ್ ಈಸಿ, ಸುಲಭ ಅಲ್ಲ. ಅವರ ಪ್ರೀತಿ, ಅವರ ವಿಶ್ವಾಸ, ಅವರ ಮಾನವೀಯತೆ ಅವ್ರನ್ನ ಇವತ್ತಿಲ್ಲ ತಂದು ನಿಲ್ಸಿದೆ. ನೋ ಡೌಟ್ ಈಸ್ ಆರ್ ಲೀಡರ್. ನಿಖಿಲ್ ಕುಮಾರಸ್ವಾಮಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಪಾಪ ಅಂತ ಅನ್ಸುತ್ತೆ ನಂಗೆ ಯಾವಾಗ್ಲೂ ಅವ್ರನ್ನ ನೋಡ್ದಾಗ. ಸರಣಿ ಸೋಲುಗಳ ಅನುಭವಿಸಿದ್ಯಲ್ಲ, ಅಂಡ್ ಆ ಸರಣಿ ಸೋಲುಗಳ ನಂತರನು ಮನುಷ್ಯನಿಗೊಂದು ಮತ್ತೆ ಗೆಲ್ಬೇಕು ಅನ್ನೋ ಛಲ ಇದೆ. ಪಾಟೀಲ್ ಐ ಅಪ್ರಿಶಿಯೇಟ್. ರಾಹುಲ್ ಗಾಂಧಿ ಇಸ್ ಹ್ಯೂಮನ್, ಮನುಷ್ಯತ್ವಕ್ಕೆ ಇನ್ನೊಂದು ಹೆಸರೇ ರಾಹುಲ್ ಗಾಂಧಿ. ವೈ ಇಸ್ ದಟ್? ಒಬ್ಬ ರಾಜಕಾರಣಿ ಆಗಿರೋರಿಗೆ ನನ್ನ ಪ್ರಕಾರ ಎಲ್ಲಕ್ಕಿಂತ ಮೊದಲು ಇರಬೇಕಾಗಿರೋದು ಅಂದ್ರೆ ಹೃದಯ, ಮಿಡಿಯುವ ಹೃದಯ. ಆ ಮಿಡಿಯುವ ಹೃದಯ ಯಾರಿಗಿರುತ್ತೆ ಅಂದ್ರೆ, ನಿಜವಾದ ಮನುಷ್ಯ ಯಾರಾಗಿರ್ತಾನೆ ಆತನಿಗೆ ಮಾತ್ರ ಮಿಡಿಯುವ ಹೃದಯ ಇರುತ್ತೆ. ಆತ ಎಂಥ ಕುಟುಂಬದಲ್ಲಿ ಹುಟ್ಟಿದವರು. ತಾತ ಪ್ರೈಮ್ ಮಿನಿಸ್ಟರ್, ತಂದೆ ಪ್ರೈಮ್ ಮಿನಿಸ್ಟರ್, ಇಡೀ ಕುಟುಂಬ ಅವರು ಕೂತು ತಿಂದು ಉಂಡ್ರು ಕೂಡ ಅವ್ರ ನೆಕ್ಸ್ಟ್ ಜನರೇಷನ್ಗೂ ಕೂಡ ಅವ್ರ ಆಸ್ತಿ ಕರಗಲ್ಲ. ಅಷ್ಟ್ರ ಮಟ್ಟಕ್ಕಿದ್ದು ಕೂಡ ಆಯಪ್ಪ ಬೀದಿಗಿಳಿದು ನಡೀತಾರೆ. ಭಾರತದ ಮನಸ್ಸುಗಳನ್ನ ಜೋಡಿಸ್ಬೇಕು ಅಂತ ಹೇಳಿ ಭಾರತ್ ಜೋಡೋ ಮಾಡ್ತಾರೆ. ಐ ಫೆಲ್ ಇನ್, ಬೇರೆ ಪಾರ್ಟಿಲಿ ಇದ್ರು ಕೂಡ ನನ್ನ ಸಂದರ್ಭದಲ್ಲಿ ಐ ಫೆಲ್ ಇನ್ ಲವ್ ವಿತ್ ಹಿಮ್.
ಸೊ ಐ ಫೆಲ್ಟ್ ಇಟ್ ಗುಡ್. ನಂಗೆ ನಾನ್ ಯಾವಾಗ್ಲೂ ನಂಬೋದ್ ಅದನ್ನೇ. ನೀವು ಬಿಜೆಪಿ ಅವರಾದ್ರೂ ಆಗಿರಿ, ಜೆಡಿಎಸ್ ಅವರಾದ್ರೂ ಆಗಿರಿ, ಕಾಂಗ್ರೆಸ್ ಅವರಾದ್ರೂ ಆಗಿರಿ, ನೀವು ರಾಜಕಾರಣಿ ಆಗಿದ್ದೀರಾ ಅಂತಂದ್ರೆ ದಯವಿಟ್ಟು ಮನುಷ್ಯತ್ವ ಬೆಳೆಸ್ಕೊಳ್ಳಿ. ಹೇಟ್ ಮಾಡ್ಬೇಡಿ, ಯಾರನ್ನು ದ್ವೇಷ ಮಾಡ್ಬೇಡಿ. ದ್ವೇಷಕ್ಕೆ ಆಯಸ್ಸು ತುಂಬಾ ಕಡಿಮೆ, ಆದ್ರೆ ಪ್ರೀತಿಗೆ ಆಯಸ್ಸು ತುಂಬಾ ದೊಡ್ಡದು. ಅದಕ್ಕೊಂದೊಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರ ಪ್ರೀತಿ ಇವತ್ತು ಭಾರತದ ಜನಮಾನಸದಲ್ಲಿ ನೆಲೆಯೂರಿದೆ. 100% ಪ್ರಧಾನಿ ಆಗೋದನ್ನ ಇಡೀ ಭಾರತ ಕಾತರದಿಂದ ಕಾಯ್ತಾ ಇದೆ. ಈಸ್ ಅ ಹ್ಯೂಮನ್ ಬೀಯಿಂಗ್, ಸೊ ಐ ಲವ್ ಹಿಮ್. ಸತೀಶ್ ಜಾರಕಿಹೊಳಿ ಅಹಿಂದಕ್ಕೆ ಮತ್ತೊಂದು ಗಟ್ಟಿ ಮುಖ. ಸತೀಶ್ ಜಾರಕಿಹೊಳಿ ಈಗಲೂ ಕೂಡ ಆ ಮಾತುಗಳು ಬರ್ತಾ ಇರ್ತಲ್ಲ. ಖಂಡಿತ ನೋ ಡೌಟ್. ಎಸ್. ಎಚ್ ಡಿ ದೇವೇಗೌಡರು ಹಿರಿಯರು, ಸದಾ ಅವ್ರ ಬಗ್ಗೆ ಗೌರವ ಇದೆ. ಕರ್ನಾಟಕಕ್ಕೆ ಒಂಥರ ಖಂಡಿತವಾಗ್ಲೂ ಅವ್ರ ಹೆಮ್ಮೆನೆ. ಆದ್ರೆ ಪುತ್ರ ವ್ಯಾಮೋಹವನ್ನು ಬಿಡ್ಬೇಕು. ಬಿ ವೈ ವಿಜಯೇಂದ್ರ ನಂಗೆ ಯಡಿಯೂರಪ್ಪ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಬಿ ವೈ ವಿಜಯೇಂದ್ರ ಅವರು ಈ ದ್ವೇಷ ರಾಜಕಾರಣವನ್ನ, ಈ ಬಿಜೆಪಿಯ RSS ದ್ವೇಷ ರಾಜಕಾರಣವನ್ನ ಬಿಟ್ರೆ ಒಳ್ಳೆ ಲೀಡರ್ ಆಗ್ಬೋದು. ಈಗ ಒಳ್ಳೆ ಲೀಡರ್ ಅಲ್ಲ ಅನ್ಸುತ್ತಾ? ನನಗನ್ಸಲ್ಲ. ಬಟ್ ಯತ್ನಾಳ್ ಅವ್ರಿಗಿಂತ ಅಂತೂ ವಾಸಿ. ಬಸನಗೌಡ ಪಾಟೀಲ್ ಯತ್ನಾಳ್ ನೆಕ್ಸ್ಟ್ ನನ್ನ ಹೆಸರು ಅದೇ ಇತ್ತು ಖಂಡಿತವಾಗ್ಲೂ ಕೇಳ್ಬೇಕಂತ. ಒಬ್ಬ ರಾಜಕಾರಣಿ ಹೆಂಗಿರ್ಬಾರ್ದು, ಒಬ್ಬ ರಾಜಕಾರಣಿ ನಾಲ್ಗೆ ಯಾವ ತರ ಇರಬಾರ್ದು ಅಂತ ಯಾರಾದ್ರೂ ಇಡೀ ಪ್ರಪಂಚದಲ್ಲಿ ಎಕ್ಸಾಂಪಲ್ ನ ಕೇಳಿದ್ರೆ ಅದು ಏಕೈಕ ಉತ್ತರ ಬಸನಗೌಡ ಪಾಟೀಲ್ ಯತ್ನಾಳ್. ಅಂದ್ರೆ ಯಾಕೆ ಅಂತ ಕೇಳ್ಬೋದಾ? ಆ ಭಾಷೆ, ನೀವು ನಿಮಗ್ ಬೇಕು ಅಂತ ಅಂದಾಗ ಟೋಪಿ ಹಾಕೊಂಡ್ಬಿಡ್ತೀರಾ, ಟಿಪ್ಪು ಜಯಂತಿನೂ ಮಾಡ್ಬಿಡ್ತೀರಾ, ಕಡಗಾನು ಹಿಡ್ಕೊಂಡ್ಬಿಡ್ತೀರಾ, ರಂಜಾನ್ಗೂ ಹೋಗ್ಬಿಡ್ತೀರಾ, ಬಕ್ರೀದ್ಗೂ ಹೋಗ್ಬಿಡ್ತೀರಾ. ಫ್ಲಿಪ್ ದ ಕಾಯಿನ್. ತಿರ್ಗಿಸಿದ ತಕ್ಷಣ ನಿಮ್ ರಾಜಕೀಯ ಲಾಭಕ್ಕೋಸ್ಕರ ಬೆಳಿಗ್ಗೆ ಎದ್ರೆ ಸಾಕು ಸಾಬ್ರಗ್ ಬೈತೀರಾ. ವಾಟ್ಸ್ ದ ಯೂಸ್? ನೀವು ಬಿಸ್ನೆಸ್ ಸಾಬ್ರ ಜೊತೆ ಮಾಡ್ತೀರಾ, ನಿಮ್ ವ್ಯವಹಾರ ಸಾಬ್ರ ಜೊತೆ, ನಿಮ್ ಪಾರ್ಟ್ನರ್ಶಿಪ್ ಸಾಬ್ರ ಜೊತೆ. ಆದ್ರೆ ಬೈಯದ್ ಮಾತ್ರ ಪ್ರತಿದಿನ ಎದ್ದ ತಕ್ಷಣ ಕೆಟ್ಟ ಬೈಗಳಾನೆ ಬರುತ್ತೆ. ಫೈನ್. ನಾಗಲಕ್ಷ್ಮಿ ಚೌಧರಿ ಅವರು ತಾಯಿ ಅಂತಃಕರಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಗುಡ್ ಲೀಡರ್. ಸಂತೋಷ್ ಲಾಡ್ ದಾದಾ ನಮ್ಮಣ್ಣ. ಓ ಮೈ ಗಾಡ್, ಯಾಕೆ ಇಷ್ಟು ಲವ್ ಅಂತ. ಅದು ಯಾರೇ ಆಗಿರ್ಲಿ, ನಾನ್ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಿದ ಹಾಗೆ ಕರ್ನಾಟಕದಲ್ಲಿ ನನ್ಗೆ ಮನುಷ್ಯತ್ವ ಅಂತ ಅಂದ್ರೆ ಪಟ್ಟ, ಐ ಡೋಂಟ್ ನೋ ವೈ, ನನಗೆ ಪಟ್ಟ ಅಂತ ಕಣ್ ಮುಂದೆ ಬರೋದು ದಾದಾ. ಮೈ ದಾದಾ ಅಂತ. ಇಫ್ ಎನಿ ಪ್ರಾಬ್ಲಮ್ ಇಸ್ ದೇರ್, ಜಸ್ಟ್ ಗೋ ಅಂಡ್ ಟೆಲ್ ಹಿಮ್, ಹಿ ಹ್ಯಾಡ್ ಅ ಸೊಲ್ಯೂಷನ್. ಆಮೇಲೆ ಅವ್ರ ನಾಲೆಡ್ಜ್, ಆಮೇಲೆ ಅವ್ರ ಜನರ ಬಗ್ಗೆ ಇಟ್ಕೊಂಡಿರೋ ಚಿಂತನೆ. ಇಡೀ ಕಾರ್ಮಿಕ ಇಲಾಖೆನ, ಕಾರ್ಮಿಕ ಖಾತೆ ಇದೆಯಾ ಇಲ್ವಾ ಅನ್ನೋದ್ರು ಡೌಟ್ ಆಗ್ತಿತ್ತು ಹಿಂದಿನ ಸರ್ಕಾರಗಳಲ್ಲಿ. ಆದ್ರೆ ಕಾರ್ಮಿಕ ಇಲಾಖೆ ಎಷ್ಟು ಕೆಲಸ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೇನೆ ದಾದಾ. ಸೊ ನಾವು ಕಾರ್ಮಿಕರ ಪರವಾಗಿರೋರು, ಜನರ ಪರವಾಗಿರೋರು. ನಮ್ಮ ಕಾರ್ಮಿಕ ಸಚಿವರು ಅವ್ರು ಮಾಡ್ತಾ ಇರೋ ಕೆಲಸ, ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಅವ್ರು ತೆಗೆದುಕೊಂಡಿರುವಂತಹ ದಿಟ್ಟವಾದಂತಹ ನಿರ್ಧಾರಗಳು, ಪಾಲಿಸಿಗಳು ಮಾಡಿದ್ಯಲ್ಲ. ಸೊ ಬಿಹಾಫ್ ಆಫ್ ಆಲ್ ವುಮೆನ್ಸ್ ಅಕ್ರಾಸ್ ಕರ್ನಾಟಕ, ಲವ್ ಟು ಆರ್ ದಾದಾ ಸಂತೋಷ್ ಲಾಡ್. ನಾ ಕೇಳ್ತಾ ಹೋದ್ರೆ ಬಹಳಷ್ಟು ಲೀಡರ್ಸ್ ಗಳಿದೆ ಅಂಡ್ ಬ್ಯಾಕ್ ಟು ಅವ್ರದ್ದು ನಾನು ಬರ್ಲೇಬೇಕು. ಸೊ ಕೊನೆಯದಾಗಿ ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್, ರಾಜಕಾರಣದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? MLA MP ನೆಕ್ಸ್ಟ್ ಏನ್ ನೋಡ್ಬೋದು? 2028ಕ್ಕೆ ಮಹಿಳಾ ಮೀಸಲಾತಿ ಬರ್ಲೇಬೇಕು ಅಂತ ಹೇಳಿದ್ರೆ ನೀವೆಲ್ಲ ಪ್ರಯತ್ನ ಪಟ್ರೆ, ಜನರ ಆಶೀರ್ವಾದ ಇದ್ರೆ ವಿಧಾನಸಭೆಯಲ್ಲಿ ಕೂರ್ಬೇಕು. ವಿಧಾನಸಭೆಯಲ್ಲಿ ಕೂತು ಮಹಿಳಾ ಪರವಾದ ಹೆಚ್ಚೆಚ್ಚು ಕಾನೂನುಗಳನ್ನ ತರೋದಕ್ಕೆ, ಜನಪರವಾದಂತಹ ಕೆಲಸವನ್ನ ಮಾಡೋದಕ್ಕೆ ಅವಕಾಶ ನನಗೂ ಸಿಗಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ನೆಕ್ಸ್ಟ್ MLA ಅಥವಾ MP? MLA ಕಂಟೆಸ್ಟ್ಮೆಂಟ್ ನನಗೆ ಕಾಂಗ್ರೆಸ್ ಇಂದ ನಿಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಅನ್ಸುತ್ತಾ? ಟಿಕೆಟ್ ಕೊಡ್ತಾರಾ? ಖಂಡಿತವಾಗ್ಲೂ ಕೊಡ್ತಾರೆ. ಹೌದು, ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನು ಖಂಡಿತ ಕೊಡುತ್ತೆ ಕಾಂಗ್ರೆಸ್. ಮತ್ತೆ ಸೈದ್ಧಾಂತಿಕವಾಗಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ. ನಾನು ಆ ನಂಬಿಕೆನಲ್ಲಿ ಇದ್ದೀನಿ. ಯಾವ ಕ್ಷೇತ್ರದಿಂದ? ಕರ್ನಾಟಕದಲ್ಲಿ ಯಾವ ಕ್ಷೇತ್ರಗಳು ಮಹಿಳಾ ಮೀಸಲಾತಿ ಆಗುತ್ತೆ, ಮೊದಲನೇ ಪ್ರಿಫರೆನ್ಸು ನನಗೆ ನನ್ ಜಿಲ್ಲೆ. ನೋಡೋಣ ಏನಾಗತ್ತೆ ಅಂತ.
ಸೊ ನಜ್ಮಾ ಅವ್ರ ಕಾನ್ಫಿಡೆಂಟ್ ಇದೆ, ನಂಗೆ ಎಲ್ಲಿ ಟಿಕೆಟ್ ಕೊಟ್ಟರು ನಾನು ಗೆಲ್ತೀನಿ. 100% ಕಾನ್ಫಿಡೆಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯಾವ ಜನರಿಗೆ ಅನ್ಯಾಯ ಆದಾಗ್ಲೂ ಕೂಡ ನಾನು ಅವರ ಪರವಾಗಿ ಧ್ವನಿ ಎತ್ತಿದ್ದೀನಿ, ಅವರ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ. ಇನ್ನೂ ಹೆಚ್ಚೆಚ್ಚು ಬಿಡುವಿಲ್ಲದ ಹಾಗೆ ನನ್ಗೆ ಕೆಲಸ ಮಾಡೋ ಅವಕಾಶಗಳು ಬರ್ಲಿ ಅಂತ ನಾನು ಕಾಯ್ತಾ ಇರ್ತೀನಿ. ಡೆಫಿನೆಟ್ಲಿ ನನಗೊಂದು ಕಾನ್ಫಿಡೆನ್ಸ್ ಇದೆ. ಎಲ್ಲಿದ್ರು ಕೂಡ ನನ್ನ ಜನ, ನಾನ್ ಪ್ರೀತಿಸೋ ಜನ, ನಾನ್ ನಂಬಿರೋ ಸಂವಿಧಾನ ನನ್ನನ್ನು ಕೈ ಬಿಡಲ್ಲ ಅಂತ. ರಾಜಕಾರಣ ಬಿಡೋದಿಲ್ಲ ನಜ್ಮಾ ಅವರು. ಖಂಡಿತವಾಗ್ಲೂ ಬಿಡಲ್ಲ. ಯಾಕೆ ಬಿಡ್ಬೇಕು? ರಾಜಕಾರಣದಲ್ಲಿ ನಾವು ಹೆಚ್ಚೆಚ್ಚು ರಾಜಕಾರಣದಲ್ಲಿ ಇದ್ದು ಹೆಚ್ಚೆಚ್ಚು ಹೆಣ್ಮಕ್ಳನ್ನ ರಾಜಕೀಯಕ್ಕೆ ಕರ್ಕೊಂಡ್ ಬರೋ ಮೂಲಕ ಏನ್ ಇವತ್ತು ರಾಜಕೀಯ ಅಂದ್ರೆ ಹೊಲ್ಸು, ಅಲ್ಲಿ ಹೆಣ್ಮಕ್ಳು ಇರಬಾರ್ದು, ರಾಜಕೀಯದಲ್ಲಿರೋ ಹೆಣ್ಮಕ್ಳೆಲ್ಲ ಕೆಟ್ಟವರು, ಈ ತರದ ಫೀಲಿಂಗ್ ಏನಿದೆ ಇದನ್ನ ಹೊಡೆದೋಡಿಸುವಂತ ಕೆಲಸ ಮಾಡ್ಬೇಕು. ಮತ್ತು ರಾಜಕೀಯ ಎಲ್ರಿಗೂ ಆಕ್ಸೆಸಿಬಲ್ ಆಗ್ಬೇಕು. ಒಬ್ಬ ಬಡ ರೈತನ ಮಗಳು ಕೂಡ ರಾಜಕೀಯ ಮಾಡಬಲ್ಲಳು ಅಂತ ಅಂದ್ರೆ ಯು ಟು ಹ್ಯಾವ್ ಅ ಕೆಪಾಸಿಟಿ ಟು ಡೂ ವಾಟ್ ಎವರ್ ಯು ವಾಂಟ್ ಅನ್ನೋದನ್ನ ನಾವು ತೋರಿಸ್ಬೇಕು. ಯಾಕಂದ್ರೆ ಪಾಲಿಸಿ ಮೇಕಿಂಗ್ ಮಾಡ್ಬೇಕಾಗಿರುವಂತಹ ಜಾಗದಲ್ಲಿ 50% ಇರುವಂತಹ ಹೆಣ್ಮಕ್ಳಾಗಿರೋ ನಾವು ಕೂರ್ಲಿಲ್ಲ ಅಂತ ಅಂದ್ರೆ ಬರುತ್ತೆ ಪಾಲಿಸಿ. ನಾಳೆ ನಿಮ್ ಹೆಣ್ಮಕ್ಳು ನಿಮ್ಗೆಷ್ಟೇ ದಬ್ಬಾಳಿಕೆ ಆದ್ರು, ಹರಾಸ್ಮೆಂಟ್ ಆದ್ರು, ಹೊಡೆದ್ರು, ಬಡದ್ರು, ನೀವು ಬಾಯಿ ಬಿಡಬಾರ್ದು ಅನ್ನೋ ತರದ್ ಒಂದು ಪಾಲಿಸಿ ಬಂದ್ ನಿಲ್ಲುತ್ತೆ. ಬಾಬಾ ಸಾಹೇಬ್ರು ಕನ್ಸಿದೆ ಅದನ್ನ ನನಸು ಮಾಡ್ಬೇಕು ಅಂತ ಅಂದ್ರೆ, ಬಾಬಾ ಸಾಹೇಬ್ರ ಸಂವಿಧಾನ ಸಂಪೂರ್ಣವಾಗಿ ಜಾರಿ ಆಗೋ ತರದ್ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಹೆಣ್ಮಕ್ಳು ಅಧಿಕಾರಕ್ಕೆ ಬರಬೇಕು. ಬಿಯಾಂಡ್ ಪಾರ್ಟಿ ಲೈನ್ಸ್ ಬರಬೇಕು. ತುಂಬಾ ಇನ್ಸ್ಪೈರ್ ಮಾಡೋ ವ್ಯಕ್ತಿ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಜೊತೆಗೆ ಇಂದಿರಾ ಗಾಂಧಿ, ಮಮತಾ ಬ್ಯಾನರ್ಜಿ, ಈ ತರದ ಮಹಿಳೆಯರು ನನಗೆ ತುಂಬಾ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತಾ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೂರಿನ ಎಲ್ಲ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತ ನಮ್ಮ ತಾಯಂದ್ರು, ಖಂಡಿತವಾಗ್ಲಿ ತಾಯಂದ್ರು ಸದಾಕಾಲದ ನನ್ನ ಇನ್ಸ್ಪಿರೇಷನ್. ಯಾವ ಅವಾರ್ಡು, ಯಾವ ಅಧಿಕಾರ, ಯಾವ ಪವರು, ಯಾವುದನ್ನೂ ಎಕ್ಸ್ಪೆಕ್ಟ್ ಮಾಡದೆ ಲಂಕೇಶ್ವರ ಅವ್ವ ಕವಿತೆಯಲ್ಲಿ ಹೇಳ್ತಾರೆ, ನನ್ನವ್ವ ದುಡಿದದ್ದು ಸರಿಕಾರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಅಂತ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅವಳು ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ ಅಂತ. ಮಕ್ಳ ಕೈಲಿ ಒದಿಸ್ಕೊಂಡ್ರು ಅವ್ರ ಅಂಗಾಂಗವನ್ನ ಪುಳಕಗೊಳಿಸ್ತಾ ಬರೀ ದುಡಿತಾನೆ ತನ್ನ ಜೀವನವನ್ನ ಸವಿಸ್ಬಿಡ್ತಾಳಲ್ಲ ನಮ್ ತಾಯಿ ಅಂತ. ಎಲ್ಲ ತಾಯಂದ್ರು ನಮ್ಗೆ ಸದಾ ಕಾಲ ಇನ್ಸ್ಪಿರೇಷನ್. ತುಂಬಾ ಜನ ಸಿಂಗಲ್ ಪೇರೆಂಟ್ ಮದರ್ಸ್ ನ ನೋಡ್ತಾ ಇರ್ತೀನಿ. ಕೆಲವೊಬ್ರು ಫ್ಯಾಕ್ಟರಿ ಕೆಲಸ ಮಾಡ್ತಿರ್ತಾರೆ, ಕೆಲವೊಬ್ರು IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಕೆಲವರು ನಮ್ಮೂರಲ್ಲಿ ಕೂಲಿ ಮಾಡ್ಕೊಂಡು ದಿನಕ್ಕೆ ಬರೋ 500 ರೂಪಾಯಿ, 400 ರೂಪಾಯಿ, 300 ರೂಪಾಯಿ ಕೂಲಿ ತಗೊಂಡು ಮಕ್ಕಳನ್ನ ಒಳ್ಳೊಳ್ಳೆ ಅಧಿಕಾರಿಗಳು ಮಾಡಿರೋರಿದ್ದಾರೆ, ಸದ್ಬುದ್ಧಿವಂತರನ್ನ ಮಾಡಿರೋರಿದ್ದಾರೆ. ಅವರೆಲ್ಲ ನನ್ಗೆ ಎಂಥ ಮಹಾನ್ ತಾಯಂದ್ರೆಲ್ಲ ನನ್ಗೆ ಇನ್ಸ್ಪಿರೇಷನ್. ಅಂಡ್ ಒನ್ ಟಾಪಿಕ್ ನಾನು ಕೇಳಲೇಬೇಕು, CM ಕುರ್ಚಿ ಫೈಟ್. ಈಗ ನಿರ್ಧಾರ ತಗೊಂಡ್ರು ಕೂಡ ಎಲ್ರು ಇದೇ ಹೇಳ್ತಾ ಇದ್ರ, ಹೈಕಮಾಂಡ್ ನಿರ್ಧಾರ ಏನಾಗುತ್ತೋ ಅದೇ ಆಗೋದು ಅಂತ. ಆದ್ರೂ ಕೂಡ ಹೇಳಿಕೆಗಳು ಬರ್ತಾನೆ ಇದೆ, DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಇಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಉಳಿಬೇಕು ಅಂತ. ಅಂಡ್ ಈ ಮಧ್ಯನೂ ಕೂಡ ಬಂತು ಅಹಿಂದ ನಾಯಕರೇ ಮುಖ್ಯಮಂತ್ರಿ ಆಗಿ ಉಳ್ಕೊಬೇಕು ಅಂತ. ಸೊ ಎಕ್ಸಾಕ್ಟ್ ನಿಮ್ಮ ಒಪಿನಿಯನ್ ಏನಿದೆ? DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾ ಬೇಡವಾ? ಇಬ್ರು ನನ್ನ ಫೇವರೇಟ್ ಲೀಡರ್ಸ್. ಈಗ 2 ಕಣ್ಣಲ್ಲಿ ನೀವು ಯಾವ ಕಣ್ ಬೇಕು, ಲೆಫ್ಟ್ ಕಣ್ಣ ರೈಟ್ ಕಣ್ಣ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ನಮ್ ಹೈಕಮಾಂಡ್ ಪ್ರಜ್ಞಾವಂತರಾಗಿ ಪ್ರಬುದ್ಧವಾದ ಡಿಸಿಷನ್ ಅನ್ನ ಖಂಡಿತ ತೆಗೆದುಕೊಳ್ತಾರೆ. ನಮ್ ಹೈಕಮಾಂಡ್ ಯಾವ ಡಿಸಿಷನ್ ಅಂತ ತೆಗೆದುಕೊಂಡ್ರು ಕೂಡ ಅದಕ್ಕೆ ಕಾಂಗ್ರೆಸ್ಸಿಗರಾಗಿರುವಂತಹ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಮತ್ತೆ ಗೌರವಿಸ್ತೀವಿ ಕೂಡ. ಸೊ ಇನ್ನು ಮುಟ್ಟಿನ ರಜೆಯನ್ನ ಮಾಡ್ತಾರೆ, ಅದಾದ್ಮೇಲೆ ಅದನ್ನ ಆದೇಶ ಬರುತ್ತೆ, ಅದಾದ್ಮೇಲೆ ಹೈಕೋರ್ಟ್ ಕೂಡ ತಡೆಯಾಜ್ಞೆ ತರುತ್ತೆ. ಸೊ ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಟ್? ಮುಟ್ಟು ಹೆಣ್ಮಕ್ಳಾಗಿರುವಂತ ನಮ್ಗೆಲ್ರಿಗೂ ಕೂಡ ಒಂದು ಮರುಜನ್ಮವನ್ನ ಕೊಡೋದಕ್ಕೂ ಕಾರಣವಾಗಿರುವಂತ ಒಂದು ಪ್ರೋಸೆಸ್. ಇದನ್ನ ಐ ಡೋಂಟ್ ನೋ ಯಾರು ಯಾಕೆ ಇದೊಂದು ಕೆಟ್ಟದ್ದು, ಅಸಹ್ಯ, ಅಶುಭ ಅಂತ ಮಾಡಿದ್ರು ಅಂತ ನನಗ್ ಗೊತ್ತಿಲ್ಲ. ಮಕ್ಳು ಹುಟ್ಟೋದು ಶುಭ ಅಂದ ಮೇಲೆ ಮುಟ್ಟಾಗೋದು ಶುಭಾನೇ ಅಲ್ವಾ? ಒಂದ್ ಜನ್ಮ ಕೊಡೋದು ಶುಭ ಅಂದ ಮೇಲೆ
ಆಕೆಗೆ ಒಂದ್ ಹೆಣ್ಣಿಗೆ ಒಂದು ಘನತೆನೆ ಒಂದು ಹುಟ್ಟಿಗೆ ಜೀವಕ್ಕೆ ಹುಟ್ಟು ಕೊಡ್ತಾಳೆ ಅನ್ನೋದಂದ್ಮೇಲೆ ಆ ಮುಟ್ಟು ಕೂಡ ಶುಭಾನೆ. ಆದ್ರೆ ಇದನ್ನ ಆ ಸಂದರ್ಭದಲ್ಲಿ ಆಕೆ ಎದುರಿಸುವಂತಹ ನೋವುಗಳು ನೀವು ಎಲ್ಲರೂ ಎದುರಿಸೋದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಹಿಂಜರಿಕೆ ಪಟ್ಕೊಳ್ಬಾರ್ದು. ಮುಟ್ಟಿನ ರಜೆ ಕೂಡ ಅಷ್ಟೇ ಮುಖ್ಯ. ಎಷ್ಟೋ ಜನ ಹೆಣ್ಮಕ್ಳು ಮುಟ್ಟಾಗಿರ್ತಾರೆ, ತಲೆ ಸುತ್ತ ಬಂದ್ಬಿಡುತ್ತೆ, ಕೆಲವರು ಹೊಟ್ಟೆ ನೋವು ಬರುತ್ತೆ, ಊಟ ಮಾಡಕ್ ಡಿಸಿನೆಸ್ ಫೀಲಿಂಗ್ಸ್ ಇರುತ್ತೆ, ಈ ತರ ತುಂಬಾ ಸಫರ್ ಆಗ್ತಿರ್ತಾರೆ. ಈ ತರದ ಸಫರ್ಗಳನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಕಾರ್ಮಿಕ ಇಲಾಖೆಯ ಮಾನ್ಯ ಸಚಿವರಾಗಿರುವಂತಹ ಸಂತೋಷ್ ಲಾಡ್ರ್ ಅವರು ಒಂದು ಒಳ್ಳೆ ನಿರ್ಧಾರವನ್ನ, ಮಹಿಳಾ ಪರವಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು. ಅದಕ್ಕೆ ಇಡೀ ಕರ್ನಾಟಕ ಸ್ವಾಗತವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಕೆಲವೊಂದು ಜನರು ಮತ್ತು ಕಂಪನಿಗಳು, ಬಂಡವಾಳಶಾಹಿಗಳು ಅವ್ರಿಗೇನು ಅಂತ ಅಂದ್ರೆ ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಳಾಗಿರ್ಲಿ 12 ಗಂಟೆ ಕೆಲಸ ಮಾಡ್ಬೇಕು, 14 ಗಂಟೆ ಕೆಲಸ ಮಾಡ್ಬೇಕು, ಅವ್ರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕು ಅಂತ ಮಾತ್ರ ನೋಡ್ತಾರೆ. ಕಂಪನಿಗಳು ಬರೀ ಯಂತ್ರಗಳ ತರ ಮಹಿಳೆಯರ ಹತ್ರನೂ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ನೋಡ್ತಾರೆ. ಮಹಿಳೆಯರಂದ್ರೆ ಯಂತ್ರಗಳಲ್ಲ, ಮಹಿಳೆಯರಿಗೆ ಅವ್ರದ್ದೇ ಆದ ಭಾವನೆಗಳಿದೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಇವತ್ತು ಹೈಕೋರ್ಟ್ ನಲ್ಲೂ ಕೂಡ ವಾದವನ್ನ ಮಂಡಿಸ್ತಾ ಇದೆ. ಏನ್ ಸ್ಟೇ ಕೊಟ್ಟಿದೆ ಹೈಕೋರ್ಟ್, ಅದು ಬೇಗ ತೆರವಾಗಬೇಕು. ಮುಕ್ತವಾಗಿ 12 ಮುಟ್ಟಿನ ರಜೆಗಳು ಎಲ್ಲ ಹೆಣ್ಮಕ್ಳಿಗೂ ಸಿಗೋ ಹಾಗಾಗ್ಬೇಕು. ಆ ಮೂಲಕ ಒಂದು ಆರೋಗ್ಯದ ಕಡೆಗೆ, ಸ್ವಾಸ್ಥ್ಯದ ಕಡೆಗೆ ನಮ್ಮ ಕರ್ನಾಟಕ ಹೆಜ್ಜೆ ಹಾಕುವ ಹಾಗಾಗ್ಬೇಕು. ಎಸ್, ನನ್ನ ನಜ್ಮಾ ಅವ್ರಿಗೆ ಒಂದ್ ಕ್ವಶನ್ ಕೇಳಕ್ ಮರ್ತೇ ಬಿಟ್ಟೆ, ಕೇಳಲೇಬೇಕಿದನ್ನು ನಾನು. ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ, ಇದ್ರ ಬಗ್ಗೆ ನಿಮ್ ಹತ್ರ ನಾನು ಕೇಳಲೇಬೇಕು. ಹಿರಿಯಣ್ಣ ಅಂತ ಅನ್ನಿಸ್ಕೊಂಡ್ರೆ ಎಲ್ಲ ಕಿರಿಯರನ್ನ ಚೆನ್ನಾಗಿ ಸಂಭಾಳಿಸ್ಕೊಂಡು ನೋಡ್ಕೊಂಡು ಹೋಗೋದು ನಮ್ಮಲ್ಲಿ ವಾಡಿಕೆ. ನಾವು ಗಾದೆ ಹೇಳ್ತಿರ್ತೀವಿ, ಮನೇಲಿ ಹಿರಿಯೋರಾಗಿ ಹುಟ್ಟಬಾರ್ದು, ಯಾಕೆಂದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆದ್ರೆ ತನ್ನನ್ನ ತಾನು ಹಿರಿಯಣ್ಣ ಇಡೀ ವಿಶ್ವದ ಹಿರಿಯಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ ಇಬ್ರು ಅಣ್ಣ ತಮ್ಮಂದ್ರ ಹತ್ರ ಜಗಳ ಆಡಿಸಿ ಅವ್ರ ಜಗಳದಲ್ಲಿ ತಾನು ಲಾಭವನ್ನ ಪಡ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಒಂದು ಟೈಮ್ ಕೂತಿದ್ದಕ್ಕೆ. ಎಸ್, ನೋಡಿದ್ರಲ್ಲ, ನಾಯಕಿ ಪಾಡ್ಕಾಸ್ಟ್ ನಲ್ಲಿ ಇವತ್ತು ನನ್ನೊಟ್ಟಿಗೆ ಇದ್ರು ನಜ್ಮಾ ಅವರು. ಇದೇ ರೀತಿಯಾಗಿ ಮತ್ತಷ್ಟು ನಾಯಕಿಯ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಡ್ಬೇಕಾಗಿರೋ ಕೆಲಸ ಒಂದೇ, ನೋಡ್ತಾ ಇರಿ ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.